श्रीगुरुभ्यो नमः। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। शङ्कारूपेण मच्चित्तम् पङ्कीकृतमभूद्यय किङ्करीयस्य सामाय शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकम् नित्यम् तम् नृसिंहगुरुम् भजे। श्री सच्चिदानन्द शिवाभिनम्य नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतम् विषयेभ्यः पराङ्मुखम् नौमि शास्त्रेषु निष्णातम् चन्द्रशेखरभारतीम्। विवेकिनम् महाप्रज्ञम् धैर्यौदार्यक्षमानिधिम् सदाभिनवपूर्वम् तम् विद्यार्थी ज्ञानाम् जाह्नवीतीर्थम् विद्यातीर्थम् विवेकिनाम् सर्वेषाम् सुखदम् तीर्थम् भारतीतीर्थमाश्रये। विद्याविनयसम्पन्नम् वीतरागम् विवेकिनम् वन्दे वेदान्ततत्त्वज्ञम् विदुषेखरभारतीम्। नमामि यामिनीनाथलेखालङ्कृतकुन्तलाम् भवानीम् भवसन्तापनिर्वापणसुधानदीम्। ನಮಸ್ತೆ. ನಾವು ಇವತ್ತು ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿರೋದು ಶಂಕರಾಚಾರ್ಯರು ರಚಿಸಿರುವ ಹರಿಮೀಡೆ ಸ್ತೋತ್ರಂ ಅಂತ ಅದಕ್ಕೆ ಹೆಸರು. ಅವರೇನು ಅದಕ್ಕೆ ಹೆಸರು ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಈ ಸ್ತೋತ್ರದಲ್ಲಿ 44 ಶ್ಲೋಕಗಳಿದೆ. ಅದರಲ್ಲಿ ಕೊನೆ ಸಾಲಲ್ಲಿ ಒಂದೊಂದು ಶ್ಲೋಕದಲ್ಲೂ ತಮ್ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಅಂತ ಮುಗಿಯುತ್ತೆ. ಅದರಿಂದ ಹರಿಮೀಡೆ ಅಂತ ಅದಕ್ಕೆ ಹೆಸರು ಬಂದಿದೆ. ಹರಿಸ್ತುತಿ ಅಂತ ಕೂಡ ಇದಕ್ಕೆ ಒಂದು ಪ್ರಸಿದ್ಧವಾದ ಹೆಸರಿದೆ. ಆಮೇಲೆ ಇದಕ್ಕೆ ಇದು ಅಂತ ಕಾಣುತ್ತೆ. ಒಬ್ರು ಸ್ವಯಂ ಪ್ರಕಾಶ ಯತಿ ಅಂತ ಒಬ್ರ ಹೆಸರು. ಒಬ್ರು ಸನ್ಯಾಸಿಗಳು ಇದಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ದೀರ್ಘವಾಗಿ. ಅದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅದು ವೇದಾಂತ ಚೆನ್ನಾಗಿ ಕಲ್ತವ್ರು, ಅವರು ತುಂಬಾ ಅನುಷ್ಠಾನದಿದ್ದವರು, ಅವ್ರು ಬರೆದಿದ್ದಾರೆ. ಅದರಿಂದ ಅದಕ್ಕೊಂದು ಬೆಲೆ ಇದೆ. ಇನ್ನೊಂದು ಅವರೇ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೂ ಕೂಡ ಅವರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಿಂದ ಅವರು ಒಂದು ಮಹಿಮೆ ಗೊತ್ತಾಗುತ್ತೆ ನಮಗೆ. ಈ ತರ ಅವ್ರದ್ದೊಂದು ವ್ಯಾಖ್ಯಾನ ಇದೆ. ಅದನ್ನ ಇಟ್ಕೊಂಡು ನಾವು ಪಾಠ ಮಾಡ್ಬೇಕು ಅಂತಿದ್ದೀವಿ. ಇದು ಬಿಟ್ಟು ಇದಕ್ಕೆ ಕನ್ನಡದಲ್ಲಿ ನಮ್ಮ ಕವಿ ಶೃಂಗೇರಿ ಕವಿ ನರಸಿಂಹಶಾಸ್ತ್ರಿಗಳು ಅಂತ ನರಸಿಂಹ ಭಟ್ರು ಅಂತಿದ್ರು, ಬೆಂಗಳೂರಲ್ಲೇ ಇದ್ರು. ಅವರು ತುಂಬಾ ಒಳ್ಳೆ ವಿದ್ವಾಂಸರು. ಬೇಕಾದಷ್ಟು ಗ್ರಂಥಗಳನ್ನ ಅವರು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ. ಅದನ್ನ ಅವರು ತುಂಬಾ ಚೆನ್ನಾಗಿ ಇದನ್ನ ಅವಲಂಬಿಸಿ ಮಾಡಿದ್ದಾರೆ. ಅವರು ಈ ವ್ಯಾಖ್ಯಾನ ಇದೆಯಲ್ಲ, ಸಂಸ್ಕೃತ ವ್ಯಾಖ್ಯಾನ, ಇದನ್ನ ಅವಲಂಬಿಸಿ ಬರೆದಿದ್ದಾರೆ. ಅದ್ರಲ್ಲಿ ಬರೆದಿದ್ದಾರೆ, ಅವರು ಮಾಡಿದ್ದಾರೆ. ಅದರಿಂದ ಅದನ್ನ ಇಟ್ಕೋಬಹುದು, ಎಲ್ಲರೂ ಕೈಲಿ ಇಟ್ಕೋಬಹುದು. ತುಂಬಾ ಪ್ರಯೋಜನವಾಗಿರುತ್ತೆ ಅದು. ಸೊ ನಾನು ಉದ್ದೇಶ ಏನ್ ಮಾಡಿದ್ದೀನಿ ಅಂದ್ರೆ ಇದರಲ್ಲಿ, ಯಾಕಂದ್ರೆ ಇದು ವೇದಾಂತ ಶಾಸ್ತ್ರದ ಅಷ್ಟು ಚೆನ್ನಾಗಿರೋ ಗ್ರಂಥ. ಇದು ವ್ಯಾಖ್ಯಾನದಲ್ಲಿ ತುಂಬಾ ವಿಷಯಗಳನ್ನ ಎತ್ತಿ ಹೇಳಿದ್ದಾರೆ. ಅದರಿಂದ ನಾವು ಇದನ್ನ ಪಂಕ್ತಿಯಾಗಿ ಓದಿ ಅದನ್ನ ವ್ಯಾಖ್ಯಾನವನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ತುಂಬಾ ಒಳ್ಳೆ ಲಾಭ ಇರುತ್ತೆ. ಅದರಿಂದ ನಾನು ಆತರ ಮಾಡ್ಬೇಕು ಅಂತ ಉದ್ದೇಶ ಇದೆ. ಒಂದೊಂದು ಪಂಕ್ತಿನ ಸಂಸ್ಕೃತದಲ್ಲಿ ಓದಿ ನಾವು ಹೇಗೆ ಶಂಕರಾಚಾರ್ಯರ ಭಾಷ್ಯವನ್ನ ನಾವು ಹೇಗೆ ಗೀತಾ ಭಾಷೆಗೆ ಮಾಡಿದ್ವೋ, ಅದೇ ತರ ಒಂದೊಂದು ಪಂಕ್ತಿನ ಓದಿ ಅದಕ್ಕೆ ಅರ್ಥ ಮಾಡ್ಕೊಂಡು ನಾವು ಹೋಗೋಣ. ಕೈಲಿ ಕನ್ನಡ ಪುಸ್ತಕ ಇಟ್ಕೊಂಡಿರೋರು ಕೈಲಿ ಇಟ್ಕೋಬಹುದು. ಯಾಕಂದ್ರೆ ಅದರಲ್ಲಿ ತಾತ್ಪರ್ಯ ಚೆನ್ನಾಗಿ ಕೊಟ್ಟಿದ್ದಾರೆ ಕವಿ ನರಸಿಂಹಶಾಸ್ತ್ರಿಗಳು. ಹಾಗಾಗಿ ಅದು ಇರುತ್ತೆ ಅದು. ಸೊ ಇವಾಗ ಈ ಗ್ರಂಥಕ್ಕೆ ಅವರು ಮೊಟ್ಟ ಮೊದಲು ಒಂದು ಸಣ್ಣ ಒಂದು ಪೀಠಿಕೆ ಕೊಡ್ತಾ ಇದ್ದಾರೆ. ಈ ಮೊದಲನೇ ಶ್ಲೋಕ ಪ್ರಾರಂಭ ಆಗೋದಕ್ಕೇನೆ ಒಂದು ಪೀಠಿಕೆ ಒಂದು ಮಾಡಿದ್ದಾರೆ ಅವರು. ಆ ಪೀಠಿಕೆ ಓದ್ಬಿಟ್ಟು ನಾವು ಶ್ಲೋಕಕ್ಕೆ ಹೋಗೋಣ. ಆದ್ರೆ ಈ ಪೀಠಿಕೆ ಅನ್ನೋದು ಸುಮಾರು ಒಳ್ಳೆ ದೀರ್ಘವಾಗಿದೆ. ಮೊದಲನೇ ಶ್ಲೋಕಕ್ಕೆ ಅರ್ಥವೂ ತುಂಬಾ ದೀರ್ಘವಾಗಿದೆ. ಅದರಿಂದ ಮೊದಲು ಈ ಪೀಠಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ಶ್ರೀ ಗಣೇಶಾಯ ನಮಃ. ಇದರಲ್ಲಿ ಸತ್ಯ ಜ್ಞಾನಾನಂದಾತ್ಮಕಂ ಅದ್ವಿತೀಯಂ ಬ್ರಹ್ಮೈವ ಶುದ್ಧ ಸತ್ವ ಪ್ರಧಾನ ಮಾಯೋಪಾಧಿಕಂ ಸತ್ ಈಶ್ವರ ಭಾವಂ ಮಲಿನ ಸತ್ವ ಪ್ರಧಾನ ಅವಿದ್ಯೋಪಾಧಿಕಂ ಸತ್ ಜೀವಭಾವಂ ಚ ಜಗಾಮ. ಅಂದ್ರೆ ನಮ್ಮ ವೇದಾಂತದಲ್ಲಿ ಈಶ್ವರ, ಜೀವ ಮತ್ತು ಜಗತ್ತು ಈ 3 ವಿಷಯಗಳನ್ನ ವಿಚಾರ ಮಾಡ್ತೀವಿ. ಎಲ್ಲಾ ಮತಗಳಲ್ಲೂ ಈ 3 ವಿಷಯಗಳನ್ನು ವಿಚಾರ ಮಾಡಿದ್ದಾರೆ. ಮಾಡಿ ಅದೇನೇನು ಅಂತ ಹೇಳಿದ್ದಾರೆ. ಸೊ ಅದ್ವೈತ ವೇದಾಂತದಲ್ಲೂ ಕೂಡ ಇದೇ ತರ ಜೀವ, ಈಶ್ವರ ಯಾರು, ಜೀವ ಯಾರು, ಜಗತ್ ಅನ್ನೋದು ಏನು, 3 ಸ್ವರೂಪನೂ ಕೂಡ ನಾವು ತಿಳ್ಕೋಬೇಕಾಗಿದೆ. ಮೋಕ್ಷಕ್ಕಾಗಿ ಈ ಜ್ಞಾನ ಬೇಕಾಗಿದೆ ನಮಗೆ. ಹಾಗಾಗಿ ಸತ್ಯ ಜ್ಞಾನ ಆನಂದಾತ್ಮಕಂ ಅದ್ವಿತೀಯಂ ಬ್ರಹ್ಮ, ಅಂದ್ರೆ ಯಾವ ಒಂದು ಪರಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಉಪನಿಷತ್ತಲ್ಲಿ ಹೇಳಿದಾರೋ ಅದಕ್ಕೆ ಏನು ಸ್ವರೂಪ ಲಕ್ಷಣ ಹೇಳಿದ್ದಾರೆ. ಸತ್ಯಂ, ಜ್ಞಾನಂ, ಅನಂತಂ, ಆನಂದ ಅಂತೆಲ್ಲ ಸ್ವರೂಪ ಲಕ್ಷಣ ಹೇಳಿದ್ದಾರೆ. ಅಂತ ಬ್ರಹ್ಮವೇ ಉಪಾಧಿ ವಶಾತ್ ಈಶ್ವರನಾಗೂ ಆಗಿದೆ, ಅದೇ ಜೀವನಾಗೂ ಆಗಿದೆ.
ಹೀಗೆ ನಮಗೆ ಹಿರಿಯರು ಹೇಳಿದ್ದಾರೆ. ಇದಕ್ಕೆ ಉಪನಿಷತ್ ಬಲನೂ ಇದೆ, ಪ್ರಮಾಣನೂ ಇದೆ. ಇದಕ್ಕೆ ಇವರೇ ತೋರಿಸ್ತಾರೆ, ಉಪನಿಷತ್ ಎಲ್ಲ ತೋರಿಸ್ತಾರೆ ಇವರು. ಹಾಗಾಗಿ ಸತ್ಯಜ್ಞಾನ ಆನಂದ ಆತ್ಮಕವಾಗಿರೋ ಒಂದು ಅದ್ವಿತೀಯ ಬ್ರಹ್ಮ ಇದೆಯಲ್ಲ, ಏಕಮೇವ ಅದ್ವಿತೀಯ ಬ್ರಹ್ಮ, ಅದೇ ಪಾರಮಾರ್ಥಿಕ ಸತ್ಯಂ ಅಂತ ಬ್ರಹ್ಮ ಸ್ವರೂಪ ಅದೊಂದೇನೆ. ಅದೇನೆ ಮಾಯಾ ಅನ್ನೋ ಒಂದು ಉಪಾಧಿಯನ್ನ ಇಟ್ಕೊಂಡು ಈಶ್ವರ ಅಂತ ಆಗಿದೆ. ಆಮೇಲೆ ಅವಿದ್ಯಾ ಅಂತ ಒಂದು ಉಪಾಧಿಯನ್ನ ಇಟ್ಕೊಂಡು ಜೀವ ಅಂತ ಆಗಿದೆ. ಹಾಗಾಗಿ ನಾವು ಜೀವ ಅಂತ ನಾವ್ ಯಾವ ನಮ್ಮನ್ನ ನೋಡ್ಕೊಳ್ತಾ ಇದೀವೋ, ಹೆಸರು ಹೇಳ್ಕೊಳ್ತಾ ಇದೀವೋ, ನಾವೆಲ್ಲವೂ ಕೂಡ ನಿಜವಾಗ್ಲೂ ಪಾರಮಾರ್ಥಿಕವಾಗಿ ಆ ಬ್ರಹ್ಮ ಸ್ವರೂಪವೇ. ಆಮೇಲೆ ಯಾವ ಈಶ್ವರನ್ನ ನಾವು ಪ್ರಪಂಚಕ್ಕೆಲ್ಲ ಕಾರಣ, ಅವನೇ ಎಲ್ಲರಿಗೂ ಕೂಡ ನಿಯಾಮಕ, ಅವನೇ ಎಲ್ಲರಿಗೂ ಕೂಡ ಮುಕ್ತಿಪ್ರದ ಅಂತೆಲ್ಲ ಏನ್ ಹೇಳ್ತೀವೋ, ಯಾರನ್ನ ನಾವು ಸ್ತೋತ್ರ ಮಾಡ್ತೀವೋ, ಪೂಜೆ ಮಾಡ್ತೀವೋ, ಆ ಈಶ್ವರ ಕೂಡ ಅದೇ ಪರಬ್ರಹ್ಮವೇ. ಅದೇನೆ ಈ ಒಂದು ಮಾಯಾ ಅಂತ ಉಪಾಧಿಯನ್ನ ಇಟ್ಕೊಂಡು ಅದು ಈ ಈಶ್ವರನಾಗಿ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಇವಾಗ ಇದನ್ನ ಜೀವನಾಗೂ ಈಶ್ವರಾಗೂ ಈ ಮಾಯನೇ ಆಗಿದೆ, ಈ ಬ್ರಹ್ಮವೇ ಆಗಿದೆ ಅಂತ ಅದಕ್ಕೆ ಒಂದು ಪ್ರಮಾಣ ಕೊಡ್ಬೇಕು. ಆ ಪ್ರಮಾಣ ಕೊಡ್ತಾ ಇದ್ದಾರೆ ಇವಾಗ. ಜೀವೇಶೌ ಆಭಾಸೇನ ಕರೋತಿ ಮಾಯಾಚ ಅವಿದ್ಯಾಚ ಸ್ವಯಮೇವ ಭವತಿ ಇಚಿ ತಾಪನೀಯೇ ಶ್ರವಣಾತ್. ನೃಸಿಂಹ ತಾಪನಿ ಉಪನಿಷತ್ ಅಂತ ಒಂದಿದೆ. ಆ ನೃಸಿಂಹ ತಾಪನಿ ಉಪನಿಷತ್ತಲ್ಲಿ ಈ ಒಂದು ವಾಕ್ಯ ಇದೆ. ಜೀವೇಶೌ ಆಭಾಸೇನ ಕರೋತಿ ಮಾಯಾ ಅಂದ್ರೆ, ಮಾಯಾ ಅನ್ನೋದು, ಅವಿದ್ಯಾ ಅನ್ನೋದು, ಮಾಯಾ ಅನ್ನೋದು ಎರಡು ಕೂಡ ಒಂದು ರಿಫ್ಲೆಕ್ಷನ್ ಅಂದ್ರೆ ರಿಫ್ಲೆಕ್ಟಿಂಗ್ ಮೀಡಿಯಂ. ನೋಡಿ, ಇವಾಗ ಕನ್ನಡಿ ಅಂತ ಒಂದಿದ್ರೆ ಅದು ಎದುರುಗಡೆ ನಿಂತವನ ಒಂದು ಪ್ರತಿಬಿಂಬ ಕನ್ನಡಿಲಿ ಬೀಳುತ್ತೆ. ಅದೇ ತರ ಈ ಪರಬ್ರಹ್ಮ ಅಂತ, ನಿರ್ಗುಣ ಬ್ರಹ್ಮ ಅಂತ ಯಾವ್ದಿದೆಯೋ ಅದೇನೆ ಈ ಮಾಯಾ ಅಂತ ಒಂದು ಕನ್ನಡಿಲಿ ಅದರ ಒಂದು ಪ್ರತಿಬಿಂಬ ಬಿದ್ದಾಗ ಅದಕ್ಕೆ ಈಶ್ವರ ಅಂತ ಹೆಸರು. ಅವಿದ್ಯಾ ಅಂತ ಒಂದು ಕನ್ನಡಿನಲ್ಲಿ ಆ ಒಂದು ಪರಬ್ರಹ್ಮದ ಒಂದು ಪ್ರತಿಬಿಂಬ ಬಿದ್ದಾಗ ಅದಕ್ಕೆ ಜೀವ ಅಂತ ಹೆಸರು ಅಂತ. ಇದನ್ನ ಈ ಉಪನಿಷತ್ ಹೇಳ್ತಾ ಇದೆ. ಯಾವುದು? ನರಸಿಂಹ ತಾಪನಿ ಉಪನಿಷತ್ ಅಂತ ಒಂದು ಈ ವಾಕ್ಯದಲ್ಲಿ ಹೇಳ್ತಾ ಇದೆ. ಜೀವೇಶವು ಆಭಾಸೇನ, ಆಭಾಸ ಅಂದ್ರೆ ರಿಫ್ಲೆಕ್ಷನ್ ಅಂತ, ಆಭಾಸೇನ ಕರೋತಿ ಮಾಯಾಚ ಅವಿದ್ಯಾಚ ಸ್ವಯಮೇವ ಭವತಿ. ಹಾಗಾಗಿ ಈ ಒಂದು ಬ್ರಹ್ಮ ಸ್ವರೂಪವೇ ಮಾಯೆ ಮುಖಾಂತರ ಬ್ರಹ್ಮ ಸ್ವರೂಪವೇ ಮಾಯಾ ಮುಖಾಂತರ ಈಶ್ವರ ಅಂತ ಆಗುತ್ತೆ. ಆಮೇಲೆ ಅವಿದ್ಯಾ ಮುಖಾಂತರ ಜೀವ ಅಂತ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ತತ್ರ ಮಾಯಾ ಪ್ರತಿಬಿಂಬ ಈಶ್ವರ ತಾಂ ಮಾಯಾಂ ವಶೀಕೃತ್ಯ ಸರ್ವಜ್ಞಃ ಸರ್ವಶಕ್ತಿಶ್ಚ ಜೀವಾನಾಂ ಸರ್ವೇಷಾಂ ಅಭ್ಯುದಯ ಅಪವರ್ಗಾರ್ಥಂ ಸಂಕಲ್ಪ ಮಾತ್ರೇಣೈವ ಲೀಲೆಯ ಜಗತಃ ಸರ್ಗಸ್ಥಿತಿ ಲಯ ಪ್ರಳಯಾನ್ ಆಚರತಿ. ಹಾಗಾಗಿ ಈ ಜೀವ, ಈ ಬ್ರಹ್ಮ ಅನ್ನೋದು ಮಾಯೆ ಅನ್ನೋ ಒಂದು ಉಪಾಧಿಯನ್ನ ಇಟ್ಕೊಂಡು ಈಶ್ವರ ಆದ್ಮೇಲೆ, ಅದು ಈಶ್ವರ ಅಂತ ಆದ ಒಂದು ಬ್ರಹ್ಮ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಅದು ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಯಾತಕ್ಕೆ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಜೀವರುಗಳಿಗೆಲ್ಲ ಒಂದು ಗತಿ ಸಿಗ್ಬೇಕು, ಅವ್ರಿಗೆಲ್ಲ ಒಂದು ಸದ್ಗತಿ ಸಿಗ್ಬೇಕು, ಕೊನೆಯಲ್ಲಿ ಮೋಕ್ಷ ಅನ್ನೋದು ಸಿಗ್ಬೇಕು. ಅದಕ್ಕೆ ಮುಂಚೆ ಭೋಗ ಅನ್ನೋದು ಸಿಗ್ಬೇಕು. ಅಂದ್ರೆ ಚತುರ್ವಿಧ ಪುರುಷಾರ್ಥ ಅಂತ ನಾವ್ ಯಾವ್ದು ಹೇಳ್ತೀವೋ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ 4 ಪುರುಷಾರ್ಥಗಳು ಜೀವರುಗಳಿಗೆ ಸಿಗಬೇಕು ಅನ್ನೋ ಕಾರಣದಿಂದ ಈ ಪ್ರಪಂಚ ಸೃಷ್ಟವಾಗಿದೆ. ಯಾಕಂದ್ರೆ ಪ್ರಪಂಚ ಸೃಷ್ಟಿಯಾಗಿದ್ದಕ್ಕೆ ಏನ್ ಕಾರಣ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಇದೇ ಉತ್ತರ. ಏನಂದ್ರೆ ಜೀವರೆಲ್ಲ ಇದ್ದಾರಲ್ಲ, ಜೀವರುಗಳಿಗೆಲ್ಲ ಒಂದು ಏಳಿಗೆ ಬೇಕು. ಆ ಜೀವರುಗಳಿಗೆಲ್ಲ ಏಳಿಗೆ ಬೇಕು ಅಂತ ಹೇಳಿದ್ರೆ ಅವ್ರುಗಳು ಕರ್ಮ ಮಾಡ್ಬೇಕು. ಆ ಕರ್ಮ ಮಾಡೋದು ಧರ್ಮವಾಗಿರುತ್ತೆ, ಅಧರ್ಮವಾಗಿರುತ್ತೆ, ಯಾವ್ದಾದ್ರೂ ಇರುತ್ತೆ. ಧರ್ಮವಾದ ಕರ್ಮಗಳಿಗೆಲ್ಲ ಪುಣ್ಯ ಅಂತ ಫಲ ಸಿಗುತ್ತೆ, ಅಧರ್ಮವಾದ ಕರ್ಮಕ್ಕೆ ಪಾಪ ಅಂತ ಫಲ ಸಿಗುತ್ತೆ. ಹಾಗಾಗಿ ಅವರಿಗೆ ಆಯಾ ಜನ್ಮಗಳು ಸಿಗ್ತಾ ಇರುತ್ತೆ. ಆದ್ರೆ ಎರಡು ಬೇಡ ಅಂತ ಹೇಳ್ಬಿಟ್ಟು ಯಾರಾದ್ರೂ ಮೋಕ್ಷಕ್ಕೆ ಇಚ್ಛೆ ಮಾಡ್ಬಿಟ್ರೆ ಅವರಿಗೆ ಮೋಕ್ಷನೂ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಸೆಟಪ್ ಇದೆಯಲ್ಲ, ಈ ಒಂದು ಪ್ರಪಂಚ ಅಂತ ಒಂದು ಸೆಟಪ್ ಅಲ್ಲಿ 4 ಪುರುಷಾರ್ಥಗಳಿಗೂ ಪ್ರಯತ್ನ ಮಾಡಿ ಅದನ್ನ ಹೊಂದಕ್ಕೆ ಅವಕಾಶ ಇದೆ ಅಂತ. ಅದನ್ನ ಮಾಡಿ ಕೊಡೋದು ಯಾರು ಅಂತ ಹೇಳಿದ್ರೆ, ಅದಕ್ಕೆಲ್ಲ ಅವಕಾಶ, ಅದಕ್ಕೆ ವ್ಯವಸ್ಥೆ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡೋದು ಯಾರು ಅಂತ ಹೇಳಿದ್ರೆ ಈಶ್ವರ. ಹಾಗಾಗಿ ಆ ಮಾಯೆಯನ್ನ ವಶದಲ್ಲಿ ಇಟ್ಕೊಂಡು ಈ ಬ್ರಹ್ಮವೇ ಸರ್ವಜ್ಞ ಸರ್ವಶಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ವಾಸ್ತವವಾಗಿ ಸರ್ವಜ್ಞತ್ವ ಸರ್ವಶಕ್ತಿತ್ವ ಅನ್ನೋದೆಲ್ಲ ಬ್ರಹ್ಮದಲ್ಲಿ ಇಲ್ಲದೆ ಹೋದ್ರು ಕೂಡ ಈ ಮಾಯೆ ಅನ್ನೊಂದು ಉಪಾಧಿ ಮುಖಾಂತರ ಅದಕ್ಕೆ ಈ ಒಂದು ಸರ್ವಶಕ್ತಿತ್ವ ಸರ್ವಜ್ಞತ್ವ ಅದೆಲ್ಲ ಸಿಗುತ್ತೆ. ಹೀಗೆ ಯಾವ್ದು ಹರಿಮೇಡೆ ಶ್ಲೋಕ ಹೌದು ಹೌದು ಅದು 1ನೇ ಶ್ಲೋಕನೇ. ಇವತ್ತೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವಾಗ ಪೀಠಿಕೆ ಆಗ್ತಾ ಇದೆ, ಅದು ಪೀಠಿಕೆ ಬರೆದಿದಾರಲ್ಲ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಹೀಗೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಅದೇನೆ ಅದಕ್ಕೆ ಇರೋ ಒಂದು ಅವತಾರಿಕೆ ಇವಾಗ ಹೇಳ್ತಾ ಇರೋದು. ಆಮೇಲೆ ತತ್ರ ಯೇ ಜೀವಾಹ ಸ್ವ ಅಜ್ಞಾನ ರೂಪ ಶ್ರುತಿ ಸ್ಮೃತಿ ಉಕ್ತ ಮಾರ್ಗ ಅನತಿಲಂಘನೇನ ಸ್ವಾತ್ಮಾನಂ ಭಜಂತೆ ತೇಷಾಂ ಅನುಗ್ರಹಾಯ ಉಪಾಸನಾರ್ಥಂ ಶಂಖಚಕ್ರ ಗದಾ ಶೂಲ ಮೃಗ ಪರಶುಧರಂ
ನೀಲೋತ್ಪಲಕ ನೀರೋತ್ಪಲಕಾಲ ಮೇಘ ಪೂರ್ಣ ಚಂದ್ರ ಸ್ಫಟಿಕ ಸಮಾನ ವರ್ಣಂ ಆನಂದಘನಂ ಸರ್ವಾಂಗ ಸುಂದರಂ ಮೂರ್ತಿದ್ವಯಂ ಶುದ್ಧಸತ್ವಮಯಂ ಬಹು ಲೀಲಾಸ್ಪದಂ ವಿಷ್ಣು ಶಂಕರಾಖ್ಯಂ ಸಯೇವ ಜಗ್ರಾಹ. ಅಂದ್ರೆ ಈ ಬ್ರಹ್ಮವೇ ಶಿವನಾಗೂ ವಿಷ್ಣುವಾಗೂ ಅದೇನೇ ಒಂದು ರೂಪವನ್ನು ಧರಿಸಿದೆ. ಯಾತಕ್ಕೆ ಧರಿಸಿದೆ ಅಂತ ಹೇಳಿದ್ರೆ ಜನರು ಅದನ್ನ ಉಪಾಸನೆ ಮಾಡ್ಲಿ ಅಂತ. ಉಪಾಸನೆ ಮಾಡಿ ಅವರಿಗೆ ಒಂದು ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿಯಿಂದ ಅವರಿಗೆ ಒಂದು ಯಾವ ಫಲವನ್ನ ಅವರು ಅನುಭವಿಸಬೇಕು ಅಪೇಕ್ಷೆ ಪಡ್ತಾರೋ ಅದೆಲ್ಲ ಅವರಿಗೆ ಸಿಗುತ್ತೆ ಅಂತ ಅವರಿಗೆ ದೇವತಾ ರೂಪವಾಗಿಯೂ ಕೂಡ ಈ ಬ್ರಹ್ಮವೇ ಆಗುತ್ತೆ. ಹಾಗಾದ್ರೆ ಇವಾಗ ಬ್ರಹ್ಮ ಏನಾಗಿದೆ ಅಂತ ಹೇಳಿದ್ರೆ ಜಗತ್ಕಾರಣವಾಗಿ ಈಶ್ವರ ಆಗಿದೆ. ಈಶ್ವರ ಅಂತ ಆಗಿದ್ರೆ ಅದಕ್ಕೆ ಸ್ವತಃ ಈಶ್ವರನಿಗೆ ರೂಪ ಯಾವುದು ಇಲ್ಲೇ ಇಲ್ಲ. ಆದ್ರೆ ಅದೇನ್ ಮಾಡುತ್ತೆ, ರೂಪವನ್ನು ತಾಳುತ್ತೆ. ಯಾತಿಗೆ ತಾಳುತ್ತೆ ಅಂತ ಹೇಳಿದ್ರೆ ಜನರು ಅದನ್ನ ಉಪಾಸನೆ ಮಾಡ್ಲಿ ಅನ್ನೋ ಕಾರಣದಿಂದ ರೂಪ ತಾಳುತ್ತೆ. ಅದೆಂತ ರೂಪ ಅನ್ನೋದಕ್ಕೆ ವರ್ಣನೆ ಕೊಟ್ಟಿದ್ದಾರೆ. ವಿಷ್ಣುವಾದ್ರೆ ಶಂಖಚಕ್ರ ಗದ ಅಂತದೆಲ್ಲ ಇರುತ್ತೆ. ಶಿವನಾದ್ರೆ ಅದಕ್ಕೆ ಜಟಾಜೂಟ, ಆಮೇಲೆ ತಲೆಯಲ್ಲಿ ಚಂದ್ರ ಇರುತ್ತೆ, ಕೈಯಲ್ಲಿ ಒಂದು ಜಿಂಕೆ ಇದೆಲ್ಲ ಇರುತ್ತಲ್ಲ, ಇಂಥ ಒಂದು ರೂಪವನ್ನ ತಾಳುತ್ತೆ ಅಂತ ಹೇಳಿದ್ರು. ಇವಾಗ ಅದು ಆಮೇಲೆ ಈ ಒಂದು ಮಾಯಾ ಅಂತ ಹೇಳಿದಾಗ ಮಾಯನಲ್ಲಿ 3 ಗುಣಗಳಿರುತ್ತೆ, ಸತ್ವ, ರಜಸ್, ತಮಸ್ ಅಂತ. ಅದರಲ್ಲಿ ತಮಸ್ ಅನ್ನೋದು ಒಂದು ಉಪಾಧಿ, ಅದು ಅಜ್ಞಾನಕ್ಕೆ ಸೀಮಿತವಾದದ್ದು. ಆದ್ರೆ ಸತ್ವ ಅಂತ ಉಪಾಧಿ ಇದೆಯಲ್ಲ, ಅದೇನೆ ಈಶ್ವರ ಅನ್ನೋದಕ್ಕೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಅದೆಲ್ಲ ಈ ಸತ್ವ ಅನ್ನೋ ಉಪಾಧಿಯಿಂದ ಸಿಗುತ್ತೆ, ಅದಕ್ಕೆ ಸತ್ವಗುಣದಿಂದ ಸಿಗುತ್ತೆ. ಅದಕ್ಕೆ ಹೀಗೆಯಾಗಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ, ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಒಂದು ನಿರ್ಗುಣ ಬ್ರಹ್ಮವೇ ಪ್ರಪಂಚವಾಗುತ್ತೆ, ಆ ನಿರ್ಗುಣ ಬ್ರಹ್ಮವೇ ಈಶ್ವರ ಆಗುತ್ತೆ, ಆ ನಿರ್ಗುಣ ಬ್ರಹ್ಮವೇ ಜೀವನು ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಯಾವುದರ ತತ್ವ ಏನು ಅಂತ ಕೇಳಿದ್ರು ಕೂಡ ಕೊನೆಯಲ್ಲಿ ನಿರ್ಗುಣ ಬ್ರಹ್ಮ ಅಂತ ಹೇಳ್ಬೇಕಾಗತ್ತೆ. ಅದನ್ನ ಒಂದು ಸ್ಥೂಲವಾಗಿ ಇವರು ಹೇಳಿದ್ದಾರೆ. ತಚ್ಚ ಮೂರ್ತಿದ್ವಯಂ ವೈಕುಂಠ ಕೈಲಾಸಾದಿಷು ಭಕ್ತಾನಾಂ ಹೃದಯೇಚ ನಿತ್ಯಂ ಸನ್ನಿಹಿತಂ ವರ್ತತೆ. ಆ 2 ಮೂರ್ತಿಗಳು ಯಾವುದು, ಶಿವಮೂರ್ತಿ ಮತ್ತು ವಿಷ್ಣುಮೂರ್ತಿ ಅನ್ನೋದು ವೈಕುಂಠ ಆಗ್ಲಿ ಕೈಲಾಸ ಅಂತ ಆಗ್ಲಿ ಆಯಾ ಲೋಕಗಳಲ್ಲಿ ಆ ದೇವತೆ ಇದೆ ಅಂತ ನಾವು ಒಂದು ಕಲ್ಪನೆ ಮಾಡ್ಕೊಳ್ತೀವಿ. ಆಮೇಲೆ ಅದು ಹಾಗಿರೋ ಹಾಗೆ ನಾವು ಉಪಾಸನೆಯನ್ನು ಮಾಡ್ತೀವಿ. ಹೀಗೆ ಅದು ಎರಡು ರೀತಿಯಾಗೂ ಇದ್ಕೊಂಡು ಆಯಾ ರುಚಿ ಯಾರಿಗಿದೆಯೋ ಆ ರುಚಿ ಪ್ರಕಾರ ಆ ಬ್ರಹ್ಮವೇ ತೋರ್ಕೊಳ್ಳುತ್ತೆ ಈಶ್ವರನಾಗಿ ಅಂತ. ಹೀಗೆ ತತ್ರ ಚ ಭಗವಾನ್ ವಿಷ್ಣು ಫಲತ್ಯಾಗ ಪೂರ್ವಕಂ ನಿರಂತರ ಅನುಷ್ಠಿತ ವೇದಾನುವಚನ ಯಜ್ಞ ದಾನ ತಪೋಭಿಃ ವಿಮಲೀಕೃತ ಸ್ವಾಂತಾನಾಂ ನಿತ್ಯಾನಿತ್ಯ ವಸ್ತು ವಿವೇಕೇನ ತ್ರಿಣೀಕೃತ ಬ್ರಹ್ಮಲೋಕಾದಿ ಭೋಗಾನಾಂ ಶಮದಮಾದಿಮತಾಂ ಮುಕ್ಷೂಣಾಂ ಬಹುವಿಧ ಸ್ವನಿಶ್ವಾಸ ಭೂತ ವೇದಾರ್ಥ ವಿಚಾರ ಅಸಮರ್ಥಾನಾಂ ಪುರುಷಾಣಾಂ ಮೋಕ್ಷ ಸಾಧನೀಭೂತ ಬ್ರಹ್ಮಾತ್ಮ ತತ್ವ ಬೋಧನಾಯ ಸ್ವಾಂಶೇನ ಶ್ರೀ ಭಗವದ್ ಬಾದರಾಯಣ ರೂಪೇಣ ಅವತೀರ್ಣ. ನೋಡಿ, ಇವಾಗ ಎಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಈ ಒಂದು ಬ್ರಹ್ಮ ತತ್ವವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಆ ದಾರಿ ಮಾಡ್ಕೊಡೋದು ಯಾರು ಅಂತ ಕೇಳಿದ್ರೆ ಅದೇ ಈಶ್ವರನೇ ಅದಕ್ಕೂ ದಾರಿ ಮಾಡ್ಕೊಡುತ್ತೆ. ಹೇಗೆ ಮಾಡುತ್ತೆ ಅಂತ ಕೇಳಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲವಾಗಿರಕ್ಕೆ ಈ ಒಂದು ಉಪನಿಷತ್ತಲ್ಲಿ ಇರೋ ತತ್ವವನ್ನ ಸುಲಭವಾಗಿ ತಿಳ್ಕೊಳಕ್ಕೆ, ಅಂದ್ರೆ ಉಪನಿಷತ್ತಲ್ಲಿ ಇರೋ ತತ್ವ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ ತಿಳ್ಕೊಳಕ್ಕೆ. ಯಾಕಂದ್ರೆ ಕೆಲವು ಸತಿ ನಾವು ಮ್ಯೂಚುವಲಿ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ಉಪನಿಷತ್ತುಗಳಲ್ಲಿ ನೋಡ್ತೀವಿ. ಒಂದು ಉಪನಿಷತ್ತಲ್ಲಿ ಒಂದು ತರ ಹೇಳಿದ್ರೆ ಇನ್ನೊಂದು ಉಪನಿಷತ್ತಲ್ಲಿ ಬೇರೆ ತರ ಹೇಳಿರುತ್ತೆ ಅದನ್ನೇನೆ. ಹಾಗಾಗಿ ಇಂಥದನ್ನೆಲ್ಲ ಸೆಟಲ್ ಮಾಡಿ ಕೊಡಕ್ಕಾಗಿ ಬ್ರಹ್ಮಸೂತ್ರಗಳು ಅನ್ನೋದು ಬಂದಿದೆ. ಅದಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಆ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಕ್ಕಾಗಿ ಬಾದರಾಯಣರು ಅಂತ ಹೇಳಿದ್ರೆ ವೇದವ್ಯಾಸರು ಅವರಾಗಿ ಕೂಡ ಈ ವಿಷ್ಣುವೇ ಆ ಒಂದು ರೂಪವನ್ನ ತಾಳಿದ್ದಾನೆ ಅನ್ನೋದನ್ನ ಇವರು ಹೇಳಿದ್ರು. ಆಮೇಲೆ ಯಾರಿಗಾಗಿ ಆ ಒಂದು ಗ್ರಂಥ ಬಂದಿದೆ ಅಂತ ಕೇಳಿದ್ರೆ, ಯಾರು ವೇದದಲ್ಲಿ ಹೇಳಿರುವ ಡೂಸ್ ಅಂಡ್ ಡೋಂಟ್ಸ್ ಅಂತ ಇದೆಯಲ್ಲ ಅದನ್ನ ಪಾಲನೆ ಮಾಡಿಕೊಂಡು, ಯಾರು ಒಳ್ಳೆ ಕರ್ಮವನ್ನೇ ಮಾಡಿಕೊಂಡು ತಪ್ಪು ಕರ್ಮಗಳನ್ನ ಮಾಡದೇ ಇದ್ದುಕೊಂಡು, ಪ್ರತಿಷಿದ್ಧ ಕರ್ಮಗಳನ್ನ ಮಾಡದೇ ಇದ್ದುಕೊಂಡು ತನ್ನ ಚಿತ್ತವನ್ನು ಚೆನ್ನಾಗಿ ಶುದ್ಧವಾಗಿ ಇಟ್ಕೊಂಡಿದ್ದಾರೋ ಅವರಿಗೆ ಮೋಕ್ಷ ಕಾಮನೆ ಅನ್ನೋದು ಹುಟ್ಟಾಗುತ್ತೆ. ಅವರಿಗೆ ಮೋಕ್ಷ ಕಾಮನೆಗೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇಂಥ ಒಂದು ಬ್ರಹ್ಮಸೂತ್ರಗಳು ಅಂತ ಒಂದು ಗ್ರಂಥ ಬರ್ಬೇಕಾಗಿದೆ. ಅದಕ್ಕಾಗಿ ಅದನ್ನ ರಚನೆ ಮಾಡಕ್ಕಾಗಿ ಬಾದರಾಯಣರಾಗಿ ಈ ವಿಷ್ಣುವೇ ಅವತಾರ ತಾಳಿದ್ದು ಅನ್ನೋದನ್ನ ಹೇಳಿದ್ರು. ಆಮೇಲೆ ಬಹುವಿಧ ನ್ಯಾಯೋಪೇತೈಃ ಅಧ್ಯಾಯ ಚತುಷ್ಟಯಾತ್ಮಕೈಃ ಬ್ರಹ್ಮಸೂತ್ರೈಃ ಸಕಲ ವೇದಾಂತ ವಾಕ್ಯಾನಿ ಸಂಗ್ರಂಥಯಾಮಾಸ. ಅಂದ್ರೆ ಈ ಬ್ರಹ್ಮಸೂತ್ರ ಅನ್ನೋದ್ರ ಸ್ಟ್ರಕ್ಚರ್ ಹೇಳ್ತಾ ಇದ್ದಾರೆ. ಅದರಲ್ಲಿ 4 ಅಧ್ಯಾಯ ಇರುತ್ತೆ. ಆ 4 ಅಧ್ಯಾಯದಲ್ಲೂ ಒಂದೊಂದು ಅಧ್ಯಾಯದಲ್ಲೂ 4 ಪಾದ ಅಂತ ಇರುತ್ತೆ, ಕ್ವಾರ್ಟರ್ಸ್ ಅಂತ ಇರುತ್ತೆ, ಚಾಪ್ಟರ್ಸ್ ಅಂತ ಹೇಳ್ಬೋದು. ಹೀಗೆ ಈ ಒಂದು ಬ್ರಹ್ಮಸೂತ್ರದ ಒಂದು ಸ್ಟ್ರಕ್ಚರ್ ಹೇಳ್ತಾ ಇದ್ದಾರೆ. ಆಮೇಲೆ ತಾನಿಚ ಸೂತ್ರಾಣಿ ಅತಿ ಗಂಭೀರಾರ್ಥತೆಯ ದುರವಗಮಾಭಿಪ್ರಾಯಾಣಿ ಸಂತಿ. ಆದ್ರೆ ಈ ಸೂತ್ರಗಳು ಅಂತ ಇದೆಯಲ್ಲ ಅದು
ಅದುವೇ ತುಂಬಾ ಕಷ್ಟ. ಯಾಕಂದ್ರೆ ಉಪನಿಷತ್ತು ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನ ನಾವು ಸೆಟಲ್ ಮಾಡಿ ಕೊಡ್ತೀವಿ ಅಂತ ಸೂತ್ರಗಳು ಮಾಡಿದ್ರೆ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಹಾಗಾಗಿ ಅದಕ್ಕಾಗಿ ಒಂದು ಭಾಷೆ ಬೇಕಾಗಿದೆ. ಯಾಕಂದ್ರೆ ಸೂತ್ರಗಳು ಅನ್ನೋದು ಸುಮ್ನೆ ಒಂದು ಅಲ್ಪಾಕ್ಷರಂ ಅಸಂದಿಗ್ಧಂ ಅಂತ ಅದಕ್ಕೆ ಒಂದು ಡೆಫಿನಿಷನ್ ಇದೆ. ಸ್ವಲ್ಪ ಶಬ್ದಗಳು ಮಾತ್ರ ಇರುತ್ತೆ ಅದರಲ್ಲಿ. ಒಂದು 2 ಶಬ್ದ 3 ಶಬ್ದ 4 ಶಬ್ದ ಇಷ್ಟೇನೆ ಇರುತ್ತೆ ಅದರಲ್ಲಿ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೊಂದು ಸಂಪ್ರದಾಯ ಇದೆ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಭಾಷೆ ಅನ್ನೋದು ಬರಬೇಕಾಗಿದೆ. ಅದಕ್ಕಾಗಿ ನಮ್ಗೆ ಶಂಕರಾಚಾರ್ಯರು ಅವಶ್ಯಕತೆ ಇದೆ ಅನ್ನೋದನ್ನ ತೋರ್ಸಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಇದಾನೀಂ ಕಲೌ ದುಃಖಚಿತ್ತೈಃ ಭೇದವಾದಿಭಿಃ ಅಭೇದವಾದಿಭಿಶ್ಚ ಕೈಚಿತ್ ಅನ್ಯಥಾ ಯೋಜಿತಾನಿ ಪುರುಷಾರ್ಥ ಪರ್ಯವಸಾಯಿನಿ ನ ಬಭೂವು. ಆದ್ರೆ ಈ ಸೂತ್ರಗಳೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಭೇದವಾದಿಗಳಿದ್ದಾರೆ, ಕೆಲವರು ಅಭೇದವಾದಿಗಳಿದ್ದಾರೆ. ಭೇದವಾದಿಗಳು ಅನ್ನೋದು ಏನು ಅಂತ ಹೇಳಿದ್ರೆ ಜೀವ ಈಶ್ವರ ಬೇರೆ ಬೇರೆ ಅಂತ ಹೇಳೋರು. ಅಭೇದವಾದಿಗಳು ಕೆಲವರು ಇದ್ದಿದ್ದಾರೆ, ಅವರು ಎರಡು ಒಂದೇನೆ ಅಂತ ಹೇಳಿದವರು. ಯಾತಕ್ಕೆ ಅಭೇದವಾದಿಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ ಇವರು? ಅದ್ವೈತಿಗಳು ಅಭೇದವಾದಿಗಳಲ್ಲವೇ ಅಂತ ಕೇಳಿದ್ರೆ ಅವ್ರುಗಳಲ್ಲೂ ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಭೇದಾಭೇದವಾದ ಅಂತ ಒಂದಿದೆ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೌದು, ಅದು ಒಂದು ಸೇರುತ್ತೆ ಅದರಲ್ಲಿ. ಈ ಸಂಸಾರದಲ್ಲಿ ಬಂಧದಲ್ಲಿ ಇರುವಾಗ ಇವನು ಜೀವ ಅನ್ನೋನು ಬ್ರಹ್ಮದಿಂದ ಬೇರೆನೆ, ಆದ್ರೆ ಆ ಮುಕ್ತಿಯಲ್ಲಿ ಜೀವ ಈಶ್ವರ ಅಭೇದ ಇದೆ ಅಂತ ಅವ್ರು ಹೇಳ್ತಾರೆ. ಅಂತದೆಲ್ಲ ಸರಿ ಇಲ್ಲ ಅಂತ ಶಂಕರಾಚಾರ್ಯರು ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದನ್ನ ತಪ್ಪು ಅಂತ ಹೇಳಿ ತೋರಿಸಿದ್ದಾರೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ. ಈ ತರ ಕೆಲವರು ಏನ್ ಮಾಡಿದ್ದಾರೆ ಈ ಕಲಿಕಾಲದಲ್ಲಿ ಈ ತರ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಅಥ ಭಗವಾನ್ ಪರಮೇಶ್ವರ ಸರ್ವಜ್ಞ ಶಂಕರ ಕರುಣೆಯ ಲೋಕಾನುಗ್ರಹಾರ್ಥಂ ಸ್ವಾಂಶೇನ ಶ್ರೀ ಸರ್ವಜ್ಞ ಭಗವತ್ಪಾದ ಶಂಕರಾಚಾರ್ಯ ರೂಪೇಣ ಬ್ರಹ್ಮಾದ್ಯಂಶೈಃ ಶಿಷ್ಯಭೂತೈಃ ಸಹ ಅವತೀರ್ಯ ಬ್ರಹ್ಮಸೂತ್ರ ವ್ಯಾಖ್ಯಾನ ರೂಪ ಶ್ರೀಮತ್ ಶಾರೀರಕ ಭಾಷ್ಯಕರಣೇನ ಸಕೃತ್ ಶ್ರವಣ ಮಾತ್ರೇಣ ಅವಿದ್ಯಾ ತಿಮಿರ ತಿರಸ್ಕಾರ ಪಠಿಯಸೋ ಮುಖ್ಯಾಧಿಕಾರಿಣಃ ಪುರುಷಧೌರೇಯಾನ್ ಅನುಜಗ್ರಹ. ಅಂದ್ರೆ ಇವರು ಶಂಕರಾಚಾರ್ಯರಾಗಿ ಬಂದಿದ್ದು, ಶಿವನೇ ಶಂಕರಾಚಾರ್ಯರಾಗಿ ಬಂದಿದ್ದು, ವಿಷ್ಣು ಬಾದರಾಯಣರಾಗಿ ಬಂದಿದ್ದು, ಶಿವನೇ ಶಂಕರಾಚಾರ್ಯರಾಗಿ ಬಂದಿದ್ದು. ಅದಕ್ಕೆ ನಾವು ಒಂದು ಶ್ಲೋಕ ಹೇಳ್ತೀವಲ್ಲ, ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತವು ಬಂದೇ ಭಗವಂತವು ಪುನಃ ಪುನಃ ಅಂತ. ಸೊ ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶಂಕರನೇ ಶಂಕರಾಚಾರ್ಯರಾಗಿ ಬಂದಿದ್ದು, ಕೇಶವನೇ ಬಾದರಾಯಣರಾಗಿ ಬಂದಿದ್ದು. ಇವರಿಬ್ರು ಕೂಡ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಾದರಾಯಣರು ಸೂತ್ರವನ್ನು ಮಾಡಿದ್ದಾರೆ, ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಅವರಿಬ್ಬರಿಗೂ ನಾವು ಪ್ರತಿದಿನ ನಮಸ್ಕಾರ ಮಾಡ್ತೀವಿ ಅಂತ ನಮ್ಮ ಸಂಪ್ರದಾಯದಲ್ಲಿ ಒಂದು ಶ್ಲೋಕ ಇದೆ. ಅದಕ್ಕೆ ಮೂಲ ಇದು ಅಂತ ಅವರು ತೋರಿಸ್ತಾ ಇದ್ದಾರೆ. ಹೀಗೆ ಅವರು ಶಂಕರಾಚಾರ್ಯರು ಮಾಡಿರೋ ಈ ಭಾಷ್ಯ ಯಾರಿಗೆ ತುಂಬಾ ಪ್ರಯೋಜನವಾಗಿರುತ್ತೆ ಅಂತ ಹೇಳಿದ್ರೆ, ಯಾರು ತುಂಬಾ ಉತ್ತಮಾಧಿಕಾರಿಗಳಾಗಿದ್ದಾರೋ ಅವರಿಗೆ ಒಂದ್ಸತಿ ಅದನ್ನ ಕೇಳಿದ್ರೇನೆ ಅವರಿಗೆ ಒಂದು ಅವಗತಿ ಬಂದ್ಬಿಡುತ್ತೆ ಮನಸ್ಸಿಗೆ. ಅವರಿಗೆ ಬಂದವೇ ಹೊಟ್ಟೋಗುತ್ತೆ, ಆ ಕಾರಣದಿಂದ ಅವಿದ್ಯೆ ಹೊಟ್ಟೋಗುತ್ತೆ. ಅಂತವರಿಗಾಗಿ ಅವರು ಭಾಷ್ಯವನ್ನು ಬರೆದಿದ್ದಾರೆ. ಸಂಪತ್ತಿ ತುಂಬಾ ಚೆನ್ನಾಗಿರೋರಿಗೆ ಸಾಧನೆ ಚತುಷ್ಟ ಈ ಸಂಪತ್ತಿ ಅನ್ನೋದ್ರಲ್ಲ ಹಿಂದೆನೆ ಒಂದು ಶ್ಲೋಕದಲ್ಲಿ ಹೇಳಿದ್ರು, ಒಂದು ವಾಕ್ಯದಲ್ಲಿ ಹೇಳಿದ್ರು ಅವರು, ಶಮ ದಮ ಅದೆಲ್ಲ ಹೇಳಿದ್ರು ಅವರು. ಇನ್ನು ಮುಂದೆನೆ ಅದೆಲ್ಲ ವಿವರವಾಗಿ ಹೇಳ್ತಾರೆ. ಸೊ ಹೀಗೆ ಈ ತರ ಒಂದು ಸೂತ್ರ ಭಾಷೆ ನೋಡಿ. ಇವಾಗ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಈ ಹರಿಮೀಡೆ ಸ್ತುತಿ ಯಾತಕ್ ಮಾಡಿದ್ರು ಶಂಕರಾಚಾರ್ಯರು ಅನ್ನೋದಕ್ಕೆ ಬರ್ತಾ ಇದ್ದಾರೆ. ಇವಾಗ ಸೂತ್ರ ಕೆಲವರು ಬೇಕಾಗಿತ್ತು, ಆದ್ರೆ ಸೂತ್ರವನ್ನ ತಿಳಿಯಾಗಿ ಹೇಳಕ್ಕೆ ಭಾಷ್ಯ ಬೇಕಾಗಿತ್ತು. ಆದ್ರೆ ಭಾಷ್ಯವನ್ನೂ ಕೂಡ ಓದಿ ನಮಗೆ ತುಂಬಾ ಚೆನ್ನಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋರಿಗೆ ಇಂತಹ ಒಂದು ಪ್ರಕರಣ ಗ್ರಂಥಗಳು ಇಂಥದ್ದೆಲ್ಲ ಬೇಕಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅಥ ಇದಾನೀಂ ಬ್ರಹ್ಮಸೂತ್ರಾರ್ಥ ಮೀಮಾಂಸಾ ಅಸಮರ್ಥ ಅನಲಸಾನ್ ಅನಾಯಾಸೇನ ಝಟಿತಿ ಬ್ರಹ್ಮತತ್ವಂ ಸಾಕ್ಷಾತ್ ಚಿಕೀರ್ಷತೋ ಮಂದಾಧಿಕಾರಿಣಃ ಅನುಗೃಹೀತು ಕಾಮಃ ಶ್ರೀ ಭಗವಾನ್ ಭಾಷ್ಯಕಾರಃ ತೇಷಾಂ ಬ್ರಹ್ಮತತ್ವಂ ಕರತಲ ಬಿಲ್ವಫಲಿ ಕಾರಯಿತುಂ ಮಾತ್ರೇಣ ಸಕಲ ಪುರುಷಾರ್ಥ ಸಾಧಕಂ ಸರ್ವ ವೇದಾಂತ ಸಾರಭೂತಂ ಶ್ರವಣ ಮನನ ನಿಧಿಧ್ಯಾಸನಸ್ಮಕಂ ಹರಿಸ್ತೋತ್ರಂ ಆರಿರುಪ್ಸುಹು ಚಿಕೀರ್ಷಿತಂ ಪ್ರತಿಜಾನೀತೆ. ಇವಾಗ ಇಂಥ ಒಂದು ಭಾಷೆಗಳನ್ನು ಕೂಡ ನಾವು ಓದಿ ಅರ್ಥ ಮಾಡ್ಕೊಳಕ್ ಆಗದೆ ಇರೋರಿಗೆ ಒಂದು ಸುಲಭವಾಗಿ ನಾನು ನಿಮಗೆ ಆ ತತ್ವವನ್ನು ಹೇಳ್ಕೊಡ್ತೀನಿ. ಆ ಸುಲಭ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇವರು ಜಪ ಮಾತ್ರೇನ ನೋಡಿ, ಈ ಸ್ತೋತ್ರಗಳಿದೆಯಲ್ಲ, ಆ ಶ್ಲೋಕಗಳಿದೆಯಲ್ಲ, ಆ ಶ್ಲೋಕಗಳನ್ನ ಜಪ ಮಾಡಿರೋ ಮಾತ್ರಕ್ಕೇನೆ ಅವರಿಗೆ ಆ ತತ್ವ ತಿಳುವಳಿಕೆ ಬರುತ್ತೆ ಅವ್ರಿಗೆ ಅಂತ ಹೇಳಿ ಆ ಉದ್ದೇಶದಿಂದ ಅವರು ಈ ಒಂದು ಹರಿಸ್ತುತಿಯನ್ನ ಅವರು ಮಾಡಿದ್ದಾರೆ ಅಂತ. ಹಾಗಾಗಿ ಮೊಟ್ಟ ಮೊದಲು ಅವರು ಮಾಡುವಾಗ ಏನ್ ಮಾಡ್ತಾ ಇದ್ದಾರೆ, ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಆ ಪ್ರತಿಜ್ಞೆ ಏನು ಅನ್ನೋದನ್ನ ಅವರು ಇವಾಗ ಈ ಶ್ಲೋಕದಲ್ಲಿ ಅರ್ಥದಲ್ಲಿ ಹೇಳ್ತಾರೆ. ಇವಾಗ ಆ ಶ್ಲೋಕ ಹೇಗಿದೆ ಅಂತ ಹೇಳಿದ್ರೆ, ಸ್ತೋಷ್ಯೆ ಭಕ್ತ್ಯಾ ವಿಷ್ಣು ಅನಾದಿಂ ಜಗದಾದಿಂ ಯಸ್ಮಿನ್ ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕದಲ್ಲಿ ಅರ್ಥ ಏನ್ ಬರುತ್ತೆ ಅಂದ್ರೆ ಸ್ಥೂಲವಾಗಿ ನಾವು ಹೇಳ್ಬಿಟ್ಟು ಆಮೇಲೆ ವ್ಯಾಖ್ಯಾನದಲ್ಲಿ ನೋಡೋಣ. ಸ್ತೋಷ್ಯೆ ಭಕ್ತ್ಯ ಅಂದ್ರೆ ಭಕ್ತಿಯಿಂದ ನಾನು ಸ್ತುತಿ ಮಾಡ್ತೀನಿ.
ಯಾರನ್ನ ಅಂತ ಹೇಳಿದ್ರೆ ವಿಷ್ಣುವನ್ನ ಸ್ತುತಿ ಮಾಡ್ತೀನಿ. ಆ ವಿಷ್ಣು ಎಂತ ವಿಷ್ಣು ಅಂತ ಹೇಳಿದ್ರೆ ಅನಾದಿ ಅವನು, ಅವನಿಗೆ ಯಾರು ಕಾರಣ ಇಲ್ಲ, ಅವನೇ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಇದ್ದವನು ಅವನೇನೆ, ಹಾಗಾಗಿ ಅನಾದಿ. ಆಮೇಲೆ ಜಗತ್ತಿಗೆಲ್ಲ ಅವನೇ ಆದಿ, ಇಡೀ ಜಗತ್ತನ್ನು ಕೂಡ ಅವನೇ ಪ್ರಾರಂಭ ಶುರು ಮಾಡಿದ್ದು, ಅಂದ್ರೆ ಅವನೇ ಸೃಷ್ಟಿ ಮಾಡಿದ್ದು, ಹಾಗಾಗಿ ಜಗದ ಆದಿ. ಅದರಲ್ಲಿ ಆ ಒಂದು ವಿಷ್ಣು ತತ್ವ ಅಂತ ಒಂದಿದೆಯಲ್ಲ, ಅದ್ರಲ್ಲೇನೆ ಯಸ್ಮಿನ್ ಏತತ್ ಸಂಸೃತಿ ಚಕ್ರಂ ಭ್ರಮತೀರ್ಥಂ, ಈ ಸಂಸಾರ ಅಂತ ಒಂದು ಚಕ್ರ ಇದೆಯಲ್ಲ ಅದು ಭ್ರಮಣ ಚಕ್ರ ಅಂದ್ರೆ ತಿರುಗೋದು ಅಂತ ಹೇಳಲೇಬೇಕಾಗುತ್ತೆ. ಹಾಗಾಗಿ ಅದು ಎಲ್ಲಿ ತಿರುಗ್ತಾ ಇದೆ, ಆ ತಿರುಗಕ್ಕೆ ಒಂದು ಜಾಗ ಬೇಕಲ್ಲ. ಇವಾಗ ಒಂದು ಗಾಡಿ ಓಡುತ್ತೆ ಅಂತ ಹೇಳಿದ್ರೆ ರಸ್ತೆ ಬೇಕದಕ್ಕೆ, ಆದ್ರೆ ಈ ಸಂಸಾರ ಚಕ್ರ ಅನ್ನೋದು ಈ ತಿರುಗಬೇಕಂದ್ರೆ ಯಾವ್ದಾದ್ರು ಒಂದು ಆಸ್ಪದ ಬೇಕು. ಆ ಆಸ್ಪದ ಯಾವುದು ಅಂತ ಹೇಳಿದ್ರೆ ವಿಷ್ಣುವೇ ಆಸ್ಪದ ಅದಕ್ಕೆ. ಹಾಗಾಗಿ ಯಾವ ಒಂದು ವಿಷ್ಣು ಈ ಪ್ರಪಂಚವೆಲ್ಲ ಸೃಷ್ಟಿ ಮಾಡಿ ಆಮೇಲೆ ಈ ಅದರ ಸ್ಥಿತಿ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾನೋ ಅವನಲ್ಲೇನೆ ಈ ಪ್ರಪಂಚವೂ ಅಡಗಿದೆ, ಅವನಲ್ಲೇನೆ ಈ ಸಂಸಾರವೂ ಅಡಗಿದೆ. ಇವಾಗ ಒಂದ್ ರೀತಿಯಲ್ಲಿ ನೋಡಿದಾಗ ನಮ್ಗೆ ಈ ಸಂಸಾರ ಅನ್ನೋದಕ್ಕೂ ಪ್ರಪಂಚ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ ವಾಸ್ತವವಾಗಿ. ಎಲ್ಲರಿಗೆ ಪ್ರತಿಯೊಬ್ಬರಿಗೂ ನಾನು ಬಂಧದಲ್ಲಿ ಇದ್ದೀನಿ ಅಂತ ಅವ್ನು ಹೇಳುವಾಗ ಏನ್ ಬಂಧ ಅವನಿಗಿದೆ ಅಂತ ಕೇಳಿದಾಗ ಈ ಶರೀರ ಬಂಧ ಅಂತ ಒಂದಿರುತ್ತೆ, ಅದ್ರ ಮುಖಾಂತರ ಅವನಿಗೆ ಕೆಲವು ಜನಗಳ ಜೊತೆಗೆ ಒಂದು ಬಂಧ ಇರುತ್ತೆ, ಅವನಿಗೆ ನಮ್ಮವರು ಅಂತ ಒಂದು ಬಂಧ ಇರುತ್ತೆ, ಆಮೇಲೆ ನಿಮ್ಗೆ ಬೇಡದೇ ಇರೋರು ಅಂತಾನು ಇರುತ್ತೆ, ಆಮೇಲೆ ಅವನಿಗೆ ಬೇಡದೇ ಇರೋದು ಅಂತ ಕೆಲವು ವಸ್ತುಗಳೆಲ್ಲ ಇರುತ್ತೆ ಪ್ರಪಂಚದಲ್ಲಿ. ಪ್ರಕೃತಿಯಲ್ಲಿ ಇದಕ್ಕೆ ತಾಪತ್ರಯ ಅಂತ ಹೇಳಿದ್ದಾರೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ತಾಪಗಳು ಅಂತ ಹೇಳಿದಾರಲ್ಲ, ಇದೆಲ್ಲ ನಮ್ಗೆ ನೇಚರ್ ಇಂದ ಬರೋದು ತುಂಬಾ. ಹಾಗಾಗಿ ಹಾಗಾಗಿ ಇವನಿಗೆ ಅದ್ರ ಸಂಬಂಧನೂ ಇರುತ್ತೆ ಅವನಿಗೆ. ಹೀಗಾಗಿ ನೋಡಿದಾಗ ಇಡೀ ಸೃಷ್ಟಿ ಕೂಡ ಒಂದು ವ್ಯಕ್ತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನೇರಾಗೋ ಅಥವಾ ಪರಂಪರೆಯಾಗೋ ಸಂಬಂಧ ಇದ್ದೇ ಇರುತ್ತೆ ಅವನಿಗೆ. ಹಾಗಾಗಿ ಅದೆಲ್ಲ ಎಲ್ಲಿ ಇರ್ಬೇಕು ಅಂತ ಕೇಳಿದ್ರೆ ಅದೆಲ್ಲ ಈ ಬ್ರಹ್ಮದಲ್ಲೇ ಇರುತ್ತೆ. ಹಾಗಾದ್ರೆ ಪ್ರಪಂಚ ಅನ್ನೋದಕ್ಕೂ ಸಂಸಾರ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ. ಪ್ರಪಂಚ ಅನ್ನೋದು ಒಂದು ಸ್ಥೂಲವಾದ ವಸ್ತು, ಆದ್ರೆ ಸಂಸಾರ ಅನ್ನೋದು ಅದನ್ನ ಹೇಗೆ ಒಂದು ವ್ಯಕ್ತಿ ನೋಡ್ತಾನೋ ಅದ್ರ ಮೇಲೆ ಹೋಗುತ್ತೆ ಅದು. ಈ ವಿಷಯವನ್ನ ನಾವು ಪಂಚದೃಷ್ಟಿ ಓದಿದಾಗ ನಮ್ಗೆ ಗೊತ್ತಾಗಿದೆ. ಜೀವ ಸೃಷ್ಟಿ ಈಶ್ವರ ಸೃಷ್ಟಿ ಅಂತ ಒಂದು ಮಾಡಿದ್ದಾರೆ, ಅದರಲ್ಲಿ ತೋರಿಸಿದ್ದಾರೆ, ವಿದ್ಯಾರ್ಥಿಗಳು ತೋರಿಸಿದ್ದಾರೆ ಅದರಲ್ಲಿ. ಆ ಜೀವ ಸೃಷ್ಟಿ ಈಶ್ವರ ಸೃಷ್ಟಿ ಅನ್ನೋದು ಇದೇ ವಿಷಯ. ಆ ಈಶ್ವರ ಸೃಷ್ಟಿ ಮಾಡಿದ್ದು ಪ್ರಪಂಚ ಅಂತ ಇದೆಯಲ್ಲ, ಅದು ನೇರಾಗಿ ಯಾರಿಗೂ ಬಂಧಕ್ಕೆ ಕಾರಣ ಆಗೋದಿಲ್ಲ. ಆದ್ರೆ ಆ ಜೀವ ಅದನ್ನೇ ನೋಡಿ ಅವನು ಏನ್ ಮಾಡ್ತಾ ಇದ್ದಾನೆ, ಅದರಲ್ಲಿ ರಾಗದ್ವೇಷಗಳನ್ನ ಬೆಳೆಸ್ಕೊಂಡು ಅದೇ ಸೃಷ್ಟಿಯನ್ನ ಇವನಿಗೆ ಬೇಕು ಅಂತಾನು ಬೇಡ ಅಂತಾನು ಮಾಡ್ಕೊಳ್ತಾನೆ. ಆದ್ರಿಂದ ಇವನಿಗೆ ಅದು ಬಂಧಕರವಾಗುತ್ತೆ. ಹಾಗಾಗಿ ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ತ್ರೀ ಅನ್ನೋದು ಒಂದು ಮಾಂಸಪಿಂಡ ಸ್ತ್ರೀ ಅಷ್ಟೇನೆ, ಅವಳಿಂದ ಬೇರೆ ಯಾರಿಗೂ ಬೇರೆ ಏನೋ ಒಂದು ಒಳ್ಳೇದೋ ಕೆಟ್ಟದ್ದು ಅಂತ ಹೇಳಕ್ ಆಗೋದೇ ಇಲ್ಲ. ಅವಳನ್ನ ಸೃಷ್ಟಿ ಮಾಡಿದ್ದಾನೆ ಈಶ್ವರ, ಆದ್ರೆ ಅವಳ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಸಂಬಂಧವನ್ನು ಬೆಳೆಸ್ಕೊಳ್ತಾರಲ್ಲ. ಗಂಡ ಅನ್ನೋನು ಹೆಂಡತಿ ಅಂತ ನೋಡ್ತಾನೆ, ತಾಯಿಯಾಗಿ ನೋಡ್ತಾರೆ ಕೆಲವರು, ಅವಳನ್ನ ತಂಗಿಯಾಗಿ ನೋಡ್ತಾರೆ, ಅಥವಾ ಅಕ್ಕನಾಗಿ ನೋಡ್ತಾರೆ, ಸೊಸೆಯಾಗಿ ನೋಡ್ತಾರೆ, ಹೀಗೆಲ್ಲ ಬೇರೆ ಬೇರೆ ಬಂಧಗಳಿರ್ತಲ್ಲ. ಇದೇ ಬಾಂಧವ್ಯ ಜೀವ ಉಂಟು ಮಾಡ್ಕೊಂಡಿದ್ದು ಅಂತ ಅವ್ರು ತೋರಿಸಿದ್ದಾರೆ. ಹಾಗಾದ್ರೆ ನೋಡಿ, ಆ ಮಾಂಸಮಯ ಸ್ತ್ರೀ ಅನ್ನೋದು ಪ್ರಕೃತಿಯಲ್ಲಿ ಉಂಟಾಗಿರೋದು, ಆದ್ರೆ ಮನೋಮಯ ಸ್ತ್ರೀ ಅಂತ ಇದೆಯಲ್ಲ ಅದು ಬಂಧದಿಂದ ಉಂಟಾಗಿರೋದು ಅಂತ ಹೇಳಿದಾಗ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಸಂಸಾರ ಅನ್ನೋದಕ್ಕೂ ಪ್ರಪಂಚ ಅನ್ನೋದಕ್ಕೂ ಒಂದು ಅವಿನಾಭಾವ ಸಂಬಂಧ ಇದಿಲ್ಲೇ ಅದಿಲ್ಲ ಅಂತ ಆಗುತ್ತೆ ಅದು. ಹಾಗಾಗಿ ಅದನ್ನ ನಮ್ಗೆ ಅವರು ತುಂಬಾ ಚೆನ್ನಾಗಿ ಅಲ್ಲಿ ಬಿಡಿಸಿ ತೋರಿಸಿದ್ದಾರೆ. ಯಸ್ಮಿನ್ ದೃಷ್ಟೇ ನಶ್ಯತಿ ತಮ್ ಸಂಸ್ಕೃತಿ ಚಕ್ರ ಅಂತ, ಸಂಸ್ಕೃತಿ ಚಕ್ರಂ ಅಂತ ಹೇಳಿದಾಗ ಯಾವ ಒಂದು ವಿಷ್ಣುವನ್ನ ಅಂದ್ರೆ ಯಾವ ಒಂದು ಬ್ರಹ್ಮವನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಇದೇ ತತ್ವ ಎಲ್ಲದಕ್ಕಂತಾನು, ಇದು ನನ್ನ ತತ್ವನೂ ಇದೇನೆ, ಈ ಪ್ರಪಂಚದ ತತ್ವನೂ ಅದೇನೆ ಅಂತ ಯಾರು ತಿಳ್ಕೊಳ್ತಾರೋ, ಜ್ಞಾನದಿಂದ ತಿಳ್ಕೊಳ್ತಾರೋ ಅವರಿಗೆ ಆ ಸಂಸಾರ ಅನ್ನೋದು ಆವಾಗಲೇ ನಾಶವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಸ್ಮಿನ್ ದೃಷ್ಟೇ ಅಂದ್ರೆ ಯಾವ ಒಂದು ಸ್ವರೂಪವನ್ನ ನಾವು ತಿಳ್ಕೊಂಡ್ರೆ, ದೃಷ್ಟಿ ಅಂತ ಹೇಳಿದ್ರೆ ಕಣ್ಣಿಂದ ನೋಡಿದಂತ ಅಂತ ಅರ್ಥ ಅಲ್ಲ, ನಾವು ಅದನ್ನ ನಾನೇ ಅದು ಅಂತ ತಿಳ್ಕೊಂಡಾಗ ತತ್ ಸಂಸ್ಕೃತಿ ಚಕ್ರಂ ನಶ್ಯತಿ, ಅದು ನಾಶವಾಗುತ್ತೆ. ತಮ್ ಸಂಸಾರ ಧ್ವಾಂತ ವಿನಾಶಂ ಅರಿಮೀಡೆ, ಸಂಸಾರ ಅಂತ ಹೇಳಿದ್ರೆ ಕತ್ತಲೆ. ಅವನನ್ನ ನಾನು ಇವಾಗ ನಮಸ್ಕಾರ ಮಾಡ್ತೀನಿ ಅಥವಾ ಸ್ತುತಿ ಮಾಡ್ತೀನಿ. ಈಡೆ ಅಂತ ಒಂದು ಸಂಸ್ಕೃತ ಕ್ರಿಯಾಪದಕ್ಕೆ ಅವನ್ನ ಸ್ತುತಿ ಮಾಡ್ತೀನಿ. ಐ ವರ್ಷಿಪ್ ಹಿಮ್ ಆರ್ ಬೌ ಟು ಹಿಮ್ ಅಂತ ಮೀನಿಂಗ್ ಬರುತ್ತೆ. ಸೊ ಹೀಗೆ ಒಂದು ಈ ಶ್ಲೋಕದ ಒಂದು ಸ್ಥೂಲವಾದ ಅರ್ಥ. ಇದಕ್ಕೆ ಇವರು ವ್ಯಾಖ್ಯಾನ ಇವಾಗ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಸ್ತೋಷ್ಯೇ ಇತಿ ವಿಷ್ಣುಂ ವ್ಯಾಪನಶೀಲಂ ತ್ರಿವಿಧ ಪರಿಚ್ಛೇದ ಶೂನ್ಯಂ ಬ್ರಹ್ಮ ಇತ್ಯರ್ಥಃ. ನೋಡಿದ್ರ, ಇಲ್ಲಿ ವಿಷ್ಣು ಅಂತ ಹೇಳಿದಾಗ ಆ ವಿಷ್ಣು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಇವರು ವೇದಾಂತದಲ್ಲಿ ಹೇಗೆ ಹೇಳ್ತಾರೋ, ಶಂಕರಾಚಾರ್ಯರು ಹೇಗೆ ಭಾಷೆದಲ್ಲೆಲ್ಲ ಹೇಳಿದಾರೋ ಆ ರೀತಿಯಲ್ಲಿ ಇವರು ಅರ್ಥ ಮಾಡ್ತಾ ಇದ್ದಾರೆ. ವಿಷ್ಣು ಅಂತ ಹೇಳಿದಾಗ ನಮ್ಗೆ ಸಾಮಾನ್ಯವಾಗಿ ಶಂಖಚಕ್ರ ಗದಾ ಎಲ್ಲ ಇರೋನು ಲಕ್ಷ್ಮೀಪತಿ ಅಂತ ಒಂದು ಅರ್ಥ ಬರುತ್ತೆ. ಬಟ್ ಆ ಅರ್ಥವನ್ನ ಇಲ್ಲಿ ತಗೊಳ್ಳೋದು ಉಚಿತವಲ್ಲ ಅಂತ ಕಾರಣದಿಂದ ಅವ್ರು ಏನ್ ಹೇಳ್ತಾ ಇದಾರೆ, ವಿಷ್ಣು ಅಂದ್ರೆ ಅದಕ್ಕೆ ಒಂದು ಎಟಿಮೊಲಾಜಿಕಲ್ ಮೀನಿಂಗ್ ಇದೆ. ಅದಕ್ಕೆ ಸಂಸ್ಕೃತ ವ್ಯಾಕರಣದಲ್ಲಿ ಅದಕ್ಕೆ ಯೌಗಿಕ ಅರ್ಥ ಅಂತ ಒಂದಿದೆ. ಅದಕ್ಕೆ ಅಂದ್ರೆ ವಿಶ್ವ ವ್ಯಾಪಿನೇ ಅಂತ ಅದಕ್ಕೆ ಧಾತ್ವಲ್ಲ ಇದೆ ಅದಕ್ಕೆ. ಹಾಗಾಗಿ ಆ ವಿಷ್ಣು ಅನ್ನೋದನ್ನ ಪ್ರವೇಶ ಅನ್ನೋದು ಅರ್ಥ ಬರುತ್ತೆ. ಎರಡು ಅರ್ಥನೂ ಬರುತ್ತೆ. ಎಲ್ಲವನ್ನೂ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಒಂದು ಅರ್ಥ ಬರುತ್ತೆ, ಎಲ್ಲದರಲ್ಲೂ ಪ್ರವೇಶ ಮಾಡಿದ್ದಾನೆ ಅಂತಾನೂ ಅರ್ಥ ಬರುತ್ತೆ. ಈ ಎರಡು ಅರ್ಥಗಳನ್ನು ಕೂಡ ಶಂಕರಾಚಾರ್ಯರು ವಿಷ್ಣು ಸಹಸ್ರ ನಮ್ಮ ಭಾಷೆಯಲ್ಲಿ ವಿಷ್ಣು ಅಂತ ಶಬ್ದ ಬರ್ತಲ್ಲ, ಅದಕ್ಕೆ ಅವರು ಅರ್ಥಗಳೆಲ್ಲ ತುಂಬಾ ವಿವರಣೆ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಇವ್ರು ಹೇಳ್ತಾ ಇದ್ರೆ ವಿಷ್ಣು ಅಂದ್ರೆ ಯಾರು ಅಂತ ಹೇಳಿದ್ರೆ ವ್ಯಾಪನಶೀಲಂ, ಅಂದ್ರೆ ಎಲ್ಲದರಲ್ಲೂ ಕೂಡ ವ್ಯಾಪಿಸಿ ಅವನೇ ಇರೋದು, ಆ ಬ್ರಹ್ಮವೇ ಇರೋದು. ಆಮೇಲೆ ತ್ರಿವಿಧ ಪರಿಚ್ಛೇದ ಶೂನ್ಯಂ ಬ್ರಹ್ಮ ಇತ್ಯರ್ಥಃ, ಅಂದ್ರೆ 3 ವಿಧವಾದ ಪರಿಚ್ಛೇದ ಏನು ಅಂತ ಹೇಳಿದ್ರೆ ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ ಮತ್ತು ವಸ್ತು ಪರಿಚ್ಛೇದ. ಈ ಲೋಕದಲ್ಲಿ ಉಂಟಾಗಿರೋ ಎಲ್ಲಾ ವಸ್ತುಗಳಲ್ಲೂ ಕೂಡ ಈ 3 ವಿಧವಾದ ಪರಿಚ್ಛೇದಗಳು ಇರುತ್ತೆ. ಪರಿಚ್ಛೇದ ಅಂದ್ರೆ ಲಿಮಿಟೇಷನ್ ಅಂತ ಅರ್ಥ. ದೇಶ ಪರಿಚ್ಛೇದ ಅಂದ್ರೆ ಏನು ಅಂದ್ರೆ ಆ ವಸ್ತು ಇಲ್ಲಿರುತ್ತೆ, ಇನ್ನೊಂದು ಕಡೆ ಇರೋದಿಲ್ಲ. ಆಮೇಲೆ ಕಾಲ ಪರಿಚ್ಛೇದ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಇರೋದಿಲ್ಲ, ಹೀಗೆ ಕಾಲ ಪರಿಚ್ಛೇದ. ಆಮೇಲೆ ವಸ್ತು ಪರಿಚ್ಛೇದ ಅಂತ ಹೇಳಿದ್ರೆ ಈ ವಸ್ತು ಆ ವಸ್ತು ಅಲ್ಲ, ಆ ವಸ್ತು ಈ ವಸ್ತು ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಆದ್ರೆ ಈ ಬ್ರಹ್ಮಕ್ಕೆ ಮಾತ್ರ ಈ 3 ವಿಧವಾದ ಲಿಮಿಟೇಷನ್ಸ್ ಇರೋದಿಲ್ಲ ಅದಕ್ಕೆ ವಿಶೇಷ. ಇವಾಗ ನೋಡಿ, ಆಕಾಶ ಅನ್ನೋದು ಎಲ್ಲದಕ್ಕಿಂತ ಮೊಟ್ಟ ಮೊದಲು ಸೃಷ್ಟಿಯಾಗಿದ್ದು ಆಕಾಶನೇ. ಆಮೇಲೆ ಎಲ್ಲವನ್ನೂ ವ್ಯಾಪಿಸ್ಕೊಂಡಿರೋದು ಆಕಾಶನೇ. ಆಕಾಶದ ಆದ್ಮೇಲೆನೆ ವಾಯು ಅಗ್ನಿ ಇದೆಲ್ಲ ಬಂದಿದ್ದು. ಹಾಗಾಗಿ ವಾಯು ಅಗ್ನಿ ಇದೆಲ್ಲ ಆಕಾಶದಲ್ಲಿ ಅಡಗಿರುತ್ತೆ, ಅದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಈ ಬ್ರಹ್ಮವು ಆಕಾಶಕ್ಕಿಂತ ದೊಡ್ಡದು ಬ್ರಹ್ಮ. ಯಾಕೆಂದ್ರೆ ಆಕಾಶವನ್ನೇ ಸೃಷ್ಟಿ ಮಾಡಿರೋದು ಬ್ರಹ್ಮ, ಆಮೇಲೆ ಆಕಾಶವನ್ನು ವ್ಯಾಪಿಸ್ಕೊಂಡಿರೋದು ಬ್ರಹ್ಮ. ಆಕಾಶ ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರು ಕೂಡ ಈ ಆಕಾಶವನ್ನು ವ್ಯಾಪಿಸ್ಕೊಂಡಿರೋದು ಬ್ರಹ್ಮ ಅಂತ ಹೇಳಿದ್ರೆ ಅದು ಅದಕ್ಕಿಂತ ದೊಡ್ಡದು ಅಂತ ನಾವು ಆ ರೀತಿಯಲ್ಲಿ ನೋಡ್ಬೋದು. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಆಕಾಶಕ್ಕೆ ಯದ್ಯಪಿ ದೇಶ ಪರಿಚ್ಛೇದ ಈ ದೇಶದಲ್ಲಿದೆ, ಇನ್ನೊಂದು ದೇಶದಲ್ಲಿ ಇಲ್ಲ ಅಂತ ಆಕಾಶಕ್ಕೆ ಹೇಳಕ್ ಆಗದೆ ಹೋದ್ರು ಕೂಡ ಆಕಾಶಕ್ಕೆ ಕಾಲ ಪರಿಚ್ಛೇದ ಇದೆ. ಯಾಕಂದ್ರೆ ಸೃಷ್ಟಿ ಆಗಕ್ಕೆ ಮುಂಚೆ ಆಕಾಶ ಇರ್ಲಿಲ್ಲ, ಸೃಷ್ಟಿ ಆದ್ಮೇಲೆ ಲಯ ಆದ್ಮೇಲೆ ಕೂಡ ಆಕಾಶ ಇರುವುದಿಲ್ಲ. ಹಾಗಾಗಿ ಆಕಾಶಕ್ಕೆ ಕಾಲ ಪರಿಚ್ಛೇದ ಇದೆ. ಆಮೇಲೆ ಆಕಾಶಕ್ಕೆ ವಸ್ತು ಪರಿಚ್ಛೇದನೂ ಇದೆ. ಯಾಕಂದ್ರೆ ಪೃಥ್ವಿ ಅಂತ ಒಂದು ಹೇಳ್ತೀವಿ, ಆಕಾಶ ಅಂತ ಹೇಳ್ತೀವಿ. ಹಾಗಾದ್ರೆ ಪೃಥ್ವಿ ಮತ್ತು ಆಕಾಶ ಎರಡು ಬೇರೆ ಬೇರೆ. ಪೃಥ್ವಿ ಆಕಾಶ ಅಲ್ಲ, ಆಕಾಶ ಪೃಥ್ವಿ ಅಲ್ಲ. ಹಾಗಾಗಿ ವಸ್ತು ಪರಿಚ್ಛೇದ ಅದಕ್ಕೂ ಇದೆ. ಆದ್ರೆ ಬ್ರಹ್ಮಕ್ಕೆ ಮಾತ್ರ 3 ವಿಧವಾದ ಪರಿಚ್ಛೇದ ಇಲ್ಲ. ಯಾಕಂದ್ರೆ ಬ್ರಹ್ಮ ಇಲ್ದೇ ಇರೋ ಕಾಲ ಇಲ್ವೇ ಇಲ್ಲ. ಆಮೇಲೆ ಬ್ರಹ್ಮ ಇಲ್ದೇ ಇರೋ ದೇಶ ಯಾವುದೂ ಇಲ್ವೇ ಇಲ್ಲ. ಆಕಾಶವನ್ನು ಅದು ಆವರಿಸ್ಕೊಂಡಿದೆ ಅಂತ ಹೇಳ್ತೀವಿ. ಆದ್ರೆ ಅದೇ ಸಮಯದಲ್ಲಿ ಬ್ರಹ್ಮ ಅಲ್ಲದೆ ಇರೋ ಪದಾರ್ಥ ಯಾವುದು ಅಲ್ವೇ ಇಲ್ಲ ಅಂತ. ಇದು ವಿಶೇಷ. ತುಂಬಾ ನಮ್ಗೆ ಮೊದಲು 2 ಅರ್ಥ ಮಾಡ್ಕೊಳಕ್ ಈಸಿ ಆಗಿರುತ್ತೆ. ಆದ್ರೆ 3ನೇದು ಇದೆಯಲ್ಲ, ವಸ್ತು ಪರಿಚ್ಛೇದ ಬ್ರಹ್ಮಕ್ಕೆ ಇಲ್ಲ ಅಂತ, ಈ ವಿಷಯ ಮಾತ್ರ ಸ್ವಲ್ಪ ನಾವು ಎತ್ತಿ ಹೇಳ್ಬೇಕು. ಸರ್ವಂ ಕಲ್ವಿ, ಹೌದು ಅದು. ಅಂದ್ರೆ ಶಂಕರಾಚಾರ್ಯರು ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಈ ಸತ್ಯಂ ಜ್ಞಾನಂ ಅನಂತಂ ಅಂತ ಬರ್ತಲ್ಲ, ಈ ಅನಂತಂ ಅಂತ ಹೇಳುವಾಗ ಈ 3 ವಿಧ ಪರಿಚ್ಛೇದಗಳನ್ನ ಅವರು ವಿವರಣೆ ಕೊಟ್ಟಿದ್ದಾರೆ. ಅವಾಗ ಈ ವಸ್ತು ಪರಿಚ್ಛೇದ ಅಂತ ಹೇಳುವಾಗ ಅವರು ಒಂದು ತುಂಬಾ ಚೆನ್ನಾಗಿರೋ ಒಂದು ಮಾತು ಹೇಳ್ತಾರೆ. ಅಲ್ಲಿ ಸರ್ವ ಅನನ್ಯತ್ವಂ ಅಂತ ಹೇಳ್ತಾರೆ. ಎಲ್ಲ ನೋಡಿ, ಒಂದು ವಸ್ತುವನ್ನ ಇನ್ನೊಂದು ವಸ್ತು ಅಲ್ಲ ಅಂತ ಹೇಳುವಾಗ ಇದು ಬೇರೆ ಅದು ಬೇರೆ ಅಂತ ಹೇಳ್ತೀವಿ. ಆದ್ರೆ ಬ್ರಹ್ಮವನ್ನ ಸರ್ವ ಅನನ್ಯ ಅಂತ ಹೇಳಿದ್ರೆ ಯಾವುದರಿಂದಲೂ ಬ್ರಹ್ಮ ಬೇರೆ ಅಲ್ಲ. ನಾವು ಯಾವುದನ್ನ ತೋರಿಸಿದ್ರು ಕೂಡ ಅದು ಬ್ರಹ್ಮವೇ ಆಗಿದೆ. ಯಾಕಂದ್ರೆ ಬ್ರಹ್ಮವೇ ಎಲ್ಲವೂ ಆಗಿರೋದ್ರಿಂದ ಬ್ರಹ್ಮಕ್ಕಿಂತ ಭಿನ್ನವಾಗಿ ಒಂದು ವಸ್ತು ಇರೋಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ವಸ್ತು ಪರಿಚ್ಛೇದ ಕೂಡ ಬ್ರಹ್ಮಕ್ಕೆ ಇಲ್ಲ ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಲ್ಲಿ ತ್ರಿವಿಧ ಪರಿಚ್ಛೇದ ಶೂನ್ಯಂ ಬ್ರಹ್ಮ ಇತ್ಯರ್ಥಃ. ಹಾಗಾದ್ರೆ ವಿಷ್ಣು ಅಂದ್ರೆ ಈ ಒಂದು ಗ್ರಂಥದಲ್ಲಿ, ಇಡೀ ಗ್ರಂಥದಲ್ಲಿ ನಾವು ವಿಷ್ಣು ಅಂದ್ರೆ ಯಾವ್ದನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಯಾವಾಗ್ಲೂ ಪೂರ್ತಿ ಈ ಗ್ರಂಥ ಓದಿ ಮುಗಿಸೋ ತನಕ ನಮ್ಗೆ ವಿಷ್ಣು ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮೊಟ್ಟ ಮೊದಲು ಬರ್ಬೇಕು ಅಂತ ಹೇಳಿದ್ರೆ ಈ ಅರ್ಥ ಬರ್ಬೇಕು ನಮ್ಗೆ. ಅದಕ್ಕಾಗಿ ಅವರು ಎಲ್ಲವನ್ನೂ ವ್ಯಾಪಿಸ್ಕೊಂಡಿರೋ ಸ್ವರೂಪ, ಆಮೇಲೆ ಅದು ಯಾವುದೇ ಒಂದು ಪರಿಚ್ಛಿನ್ನ ಲಿಮಿಟೇಷನ್ ಇಲ್ಲದೆ ಇರೋ ಸ್ವರೂಪ ಅದು ಅಂತ ಬ್ರಹ್ಮಕ್ಕೆ ಡೆಫಿನಿಷನ್ ಕೊಟ್ರು. ಅದೇ ವಿಷ್ಣು ಅಂತ. ಸ್ತೋಷ್ಯೆ ಅಂದ್ರೆ ಆರೋಪಿತ ಸಕಲ ಅಧಿಷ್ಠಾನತೆಯ ಸರ್ವಾತ್ಮಕತ್ವೇನ ಅನಂತ ಕಲ್ಯಾಣ ಗುಣತೆಯ ವಸ್ತುತಃ ನಿರ್ವಿಶೇಷ ಚಿನ್ಮಾತ್ರ ಸ್ವರೂಪತೆಯ ಚ ಕೀರ್ತಿಷ್ಯೆ ಪ್ರತಿಜ್ಞಾ. ಅಂದ್ರೆ ಆ ವಿಷ್ಣುವನ್ನ ನಾನು ಸ್ತುತಿ ಮಾಡ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಯಾರು? ಶಂಕರಾಚಾರ್ಯ ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಗೆ ಏನ್ ಅರ್ಥ ಅಂತ ಕೇಳಿದ್ರೆ, ಯಾವ ವಿಷ್ಣುವನ್ನ ನೀನು ಸ್ತುತಿ ಮಾಡ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ತೋಷ್ಯೆ ಆರೋಪಿತ ಸಕಲ ಅಧಿಷ್ಠಾನತೆಯ. ಅಂದ್ರೆ ಇಡೀ ಪ್ರಪಂಚ ಅನ್ನೋದು ಆರೋಪಿತ. ಯಾವ್ದ್ರಲ್ಲಿ? ಬ್ರಹ್ಮದಲ್ಲಿ. ಅದು ನೀವು ಹೇಗೆ ಹೇಳ್ತೀರಾ ಅಂತ ಕೇಳಿದ್ರೆ ಈ ಶ್ಲೋಕದಲ್ಲಿ ಅವ್ರು ಹೇಳಿದ್ದಾರೆ, ಯಸ್ಮಿನ್ ಏತ ಸಂಸ್ಕೃತಿ ಚಕ್ರಂ ಭ್ರಮತಿ ಅಂತ ಹೇಳಿದ್ರು. ಯಾವುದ್ರಲ್ಲಿ ಈ ಇಡೀ ಸಂಸಾರವು ಅಂದ್ರೆ ಪ್ರಪಂಚವು ಭ್ರಮಿಸ್ತಾ ಇದೆಯೋ ಅಂತ. ಹಾಗಾದ್ರೆ ಅದೇ ಅಧಿಷ್ಠಾನ ಅಂತ ಆಯ್ತದು. ಅಧಿಷ್ಠಾನ ಅಂದ್ರೆ ಸಪೋರ್ಟ್ ಅಂತ. ಅದು ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಡಿಪಾಯ ಅಂತ ಹೇಳ್ತಾರೆ, ಬುನಾದಿ ಅಂತ ಹೇಳ್ತಾರೆ, ಅಡಿಪಾಯ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ನಿಂತಿದೆ ಈ ಪ್ರಪಂಚ ಅಂತ. ಹಾಗಾಗಿ ಅಧ್ಯಸ್ಥವಾಗಿರೋ ಈ ಪ್ರಪಂಚ ವೇದಾಂತದಲ್ಲಿ ಹೇಗೆ ಹಗ್ಗದಲ್ಲಿ ಹಾವು ಅನ್ನೋದು ಅಧ್ಯಸ್ಥವಾಗಿದೆಯೋ, ಈ ಅಧ್ಯಸ್ಥವಾಗಿರೋ ಹಾವಿಗೆ ಹಗ್ಗ ಅನ್ನೋದು ಅಧಿಷ್ಠಾನವಾಗಿದೆಯೋ, ಅದೇ ರೀತಿಯಲ್ಲಿ ಅಧ್ಯಸ್ಥವಾಗಿರೋದು ಪ್ರಪಂಚ, ಅಧಿಷ್ಠಾನವಾಗಿರೋದು ಬ್ರಹ್ಮ ಅಂತ. ಸೊ ಆ ಬ್ರಹ್ಮವನ್ನ ನಾನು ಇವಾಗ ಸ್ತುತಿ ಮಾಡ್ತೀನಿ. ಎಂತ ಬ್ರಹ್ಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಧಿಷ್ಠಾನವಾಗಿರೋ ಬ್ರಹ್ಮವನ್ನ ನಾನು ಸ್ತುತಿ ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಸರ್ವಾತ್ಮಕತ್ವೇನ ಅನಂತ ಕಲ್ಯಾಣ ಗುಣತಯ, ಅದು ಎಲ್ಲದೂ ಆತ್ಮವೂ ಆಗಿದೆ. ಅದು ಅದ್ರ ಜೊತೆಗೆ ಅದು ಅನಂತ ಕಲ್ಯಾಣ ಗುಣಗಳನ್ನು ಹೊಂದಿದೆ.
ಹಾಗಾಗಿ ಹೇಗೆ ಮಾಯಾ ಮುಖಾಂತರ ಅದು ಈ ಗುಣಗಳನ್ನು ಹೊಂದಿದೆ ಅದು. ಹಾಗಾಗಿ ಕಲ್ಯಾಣ ಗುಣಗಳೆಲ್ಲ ಇರೋ ವಿಷ್ಣುವನ್ನ, ಎಲ್ಲದಕ್ಕೂ ಅಧಿಷ್ಠಾನವಾಗೂ ಇರೋ ವಿಷ್ಣುವನ್ನ ನಾನು ಸ್ತುತಿ ಮಾಡ್ತೀನಿ. ವಸ್ತುತಃ ಅದು ಎಂತದ್ದು ಅಂತ ಹೇಳಿದ್ರೆ ನಿರ್ವಿಶೇಷ ಚಿನ್ಮಾತ್ರ ಸ್ವರೂಪತಯ ಚ ಕೀರ್ತಿಷ್ಯೆ. ಹಾಗಾಗಿ ಎರಡು ಲೆವೆಲ್ ಅಲ್ಲಿ ಸ್ತುತಿ ಆಗುತ್ತೆ ಇಲ್ಲಿ. ಒಂದು ಲೆವೆಲ್ ಯಾವ್ದು ಅಂತ ಹೇಳಿದ್ರೆ ಅದು ಎಲ್ಲದಕ್ಕೂ ಅಧಿಷ್ಠಾನವಾಗಿದೆ, ಅನಂತ ಕಲ್ಯಾಣ ಗುಣಗಳೆಲ್ಲ ಹೊಂದಿದೆ ಅಂತ. ಇನ್ನೊಂದು ಲೆವೆಲ್ ಯಾವ್ದು ಅಂತ ಹೇಳಿದ್ರೆ ಇನ್ ಟ್ರೂತ್ ಅಂದ್ರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಅದು ಕೇವಲ ನಿರ್ವಿಶೇಷ ಚೈತನ್ಯ ಸ್ವರೂಪ ಮಾತ್ರವೇ ಅದು ಅಂತ ಎರಡು ರೀತಿಯಲ್ಲೂ ಸ್ತುತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ವಿಷ್ಣು ಅನ್ನೋ ಶಬ್ದದಿಂದ ಈ ಅರ್ಥವನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ನಾವು ಎರಡು ರೀತಿಯಲ್ಲೂ ಕೂಡ ಈ ಸ್ತುತಿಯೊಂದು ನಡೆಯುತ್ತೆ ಇಲ್ಲಿ. ಹೌದೌದು, ಜಡ ಪದಾರ್ಥಗಳಲ್ಲೂ ಕೂಡ ಬ್ರಹ್ಮವೇ ಇರುತ್ತೆ. ಯಾತಕ್ಕೆ ಅಂದ್ರೆ ನೋಡಿ, ನಮಗೆ ಇಲ್ಲ ಕೇಳಿದ್ದು ಸರಿಯಾಗಿ ಇದೆ. ನಮಗೆ ಎಲ್ಲದಕ್ಕೂ ನಮ್ಗೆ ಮತ್ತೆ ನಮ್ಗೆ ಪಂಚದಶಿಗೆ ಹೋಗ್ಬೇಕಾಗುತ್ತೆ. ಅವ್ರು ನಮ್ಮ ವಿದ್ಯಾರಣ್ಯರು ಅಲ್ಲಿ ಒಂದು ಶ್ಲೋಕ ತೋರಿಸಿದ್ದಾರೆ. ಅಲ್ಲಿ ಅಸ್ತಿ ಭಾತಿ ಪ್ರಿಯಂ ನಾಮ ರೂಪಮಿತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ ಅಂತ ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ. ಈ ಶ್ಲೋಕ ಅವ್ರದ್ದಲ್ಲ, ಇದು ಅವ್ರದ್ದು ಈ ಪಂಚದಶಿಯಲ್ಲ, ಅದು ಇದರಲ್ಲಿ ದೃಗ್ದೃಶ್ಯ ವಿವೇಕ ಅನ್ನೋದ್ರಲ್ಲೆಲ್ಲ ಕೂಡ ಬಂದಿದೆ. ಹಾಗಾಗಿ ನೋಡಿ, ಆ ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ವಸ್ತು, ಅದು ಎಷ್ಟು ಚಿಕ್ಕದಾಗಿರ್ಲಿ, ಒಂದು ಹುಲ್ಲು ಕಡ್ಡಿಯಾಗಿರ್ಲಿ, ಒಂದು ಸೂಜಿ ಆಗಿರ್ಲಿ, ಅಥವಾ ಒಂದು ದೊಡ್ಡ ಮಹಾಮೇರು ಆಗಿರ್ಲಿ, ಯಾವುದೇ ಒಂದು ದೊಡ್ಡ ಪದಾರ್ಥವಾಗ್ಲಿ, ಅಣೋರಣೀಯ ಅಂತ ಹೇಳ್ತೀವಲ್ಲ, ಯಾವುದೇ ಆಗ್ಲಿ, ಎಲ್ಲದರಲ್ಲೂ ಕೂಡ 5 ಅಂಶಗಳಿರುತ್ತೆ. 5 ಅಂಶಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅಸ್ಥಿ ಭಾತಿ ಪ್ರಿಯಂ ಅಂತ 3 ಅಂಶ. ಇದು ಬ್ರಹ್ಮಕ್ಕೆ ಸೇರಿದ್ದು, ಸತ್ಯ ಚಿತ್ತ ಆನಂದ ಅಂತ. ಆಮೇಲೆ ನಾಮ ರೂಪ ಅಂತ ಇನ್ನೂ 2 ಅಂಶ, ಅದು ಮಾಯೆಗೆ ಸೇರಿದ್ದು ಅಂತ ಹೇಳ್ಬಿಟ್ಟು 5 ಅಂಶ ಇರುತ್ತೆ ಅದು. ಹಾಗಾಗಿ ಜಡ ಪದಾರ್ಥಗಳಲ್ಲೂ ಕೂಡ ಈ 5 ಅಂಶನೂ ಇರುತ್ತೆ ಅದರಲ್ಲಿ. ನೋಡಿ, ಆ ಜಡ ಪದಾರ್ಥವನ್ನು ಕೂಡ ನಾವು ಇದೆ ಅಂತ ಹೇಳ್ತೀವಿ, ಅದು ಅಸ್ಥಿ ಅಂತ. ಆಮೇಲೆ ನನಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ ಅಂತ ಹೇಳ್ತೀವಿ, ಅದಕ್ಕೆ ಭಾತಿ ಅಂತ, ಅದಕ್ಕೆ ಒಂದು ಚೈತನ್ಯ ಅದರಲ್ಲಿ ಇದೆ ಅಂತ. ಆಮೇಲೆ ಜಡವಾಗಿದ್ರು ಕೂಡ ಚೈತನ್ಯ ಅದಕ್ಕೆ ಅಧಿಷ್ಠಾನವಾಗಿದೆ. ಅದಕ್ಕೆ ಒನ್ ಥಿಂಗ್ ಇಸ್, ನೋಡಿ, ನಮ್ಮ ಈ ವಿಷಯ ಹೇಳುವಾಗ ನಮ್ಗೆ ನಮ್ಮ ಸ್ವಾಮಿ ಪರಮಾರ್ಥಾನಂದ ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ಯಾಕಂದ್ರೆ ಅವ್ರನ್ನ ನೆನೆಸ್ಕೊಂಡ್ರೆ ನಾವು ಬೇಕಾದಷ್ಟು ವಿಷಯಗಳು ಅವ್ರು ಹೇಳಿದ್ದಾರೆ ನಮ್ಗೆ ಈ ತರ ಒಂದು ಕ್ಲಾಸಸ್ ಅಲ್ಲಿ. ಅವ್ರು ಹೇಳಿದ್ದಾರೆ, ನೋಡು, ಒಂದು ಹೆಣವನ್ನ ತೋರಿಸಿ ಅದಕ್ಕೆ ಚೈತನ್ಯ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ನೀನು ಅಂತ ಕೇಳ್ತಾರೆ. ನಾವು ಹೆಣಕ್ಕೆ ಚೈತನ್ಯ ಇಲ್ಲ ಅಂದ್ಬಿಡ್ತೀವಿ ಅಲ್ವಾ, ತಕ್ಷಣ ಅದನ್ನೇ ಹೇಳ್ತೀವಿ ನಾವು. ಆದ್ರೆ ಅವ್ರು ಹೇಳ್ತಾರೆ ಚೈತನ್ಯ ಹೆಣದಲ್ಲೂ ಕೂಡ ಇದೆ. ಯಾಕಂದ್ರೆ ಬ್ರಹ್ಮ ಅನ್ನೋದು ಯಾವುದು ಸತ್ಯಚಿತ್ ಆನಂದ ಅಂತ ಇದೆಯೋ, ಅದು ಇಲ್ಲದೆ ಇರೋ ಪದಾರ್ಥ ಯಾವುದು ಇಲ್ವೇ ಇಲ್ಲ. ಅದು ಅಲ್ಲದೆ ಇರೋ ಪದಾರ್ಥ ಯಾವುದು ಇಲ್ವೇ ಇಲ್ಲ. ಹಾಗಾಗಿ ಆ ಹೆಣದಲ್ಲೂ ಕೂಡ ಚೈತನ್ಯ ಇದೆ. ಒನ್ಲಿ ಥಿಂಗ್ ಈಸ್, ಆ ಹೆಣಕ್ಕೆ ಆ ಚೈತನ್ಯವನ್ನ ಅಭಿವ್ಯಕ್ತಿ ಮಾಡಕ್ಕೆ ಅದಕ್ಕೆ ಬೇಕಾಗಿರೋದು ಅಪರೇಟಸ್ ಇಲ್ಲ ಅಷ್ಟೇನೆ. ಅವ್ರು ಬದುಕಿದ್ದಾಗ ಅವನಿಗೆ ಅಂತಃಕರಣ, ಮನಸ್ಸು, ಬುದ್ಧಿ ಇದೆಲ್ಲ ಇತ್ತು. ಅವನ ಹತ್ರ ಯಾವ್ದಾದ್ರು ಮಾತಾಡಿದ್ರೆ ಇವ್ರು ತಿಳ್ಕೊಳ್ತಾ ಇದ್ದಾರೆ, ಇವ್ರು ಇದನ್ನ ನೋಡ್ತಾ ಇದ್ದಾರೆ, ಇವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಕ್ ಆಗ್ತಾ ಇತ್ತು. ಆದ್ರೆ ಇವಾಗ ಆ ಶರೀರದಿಂದ, ಸೂಕ್ಷ್ಮ ಶರೀರ ಹೊರಟೋಗಿರೋದ್ರಿಂದ ಆ ಶರೀರ ಇವಾಗ ಒಂದು ಕಟ್ಟಿಗೆ ತರ ಬಿದ್ದೋಗ್ಬಿಟ್ಟಿದೆ ಅದು. ಆದ್ರೆ ಅಲ್ಲೂ ಕೂಡ ಚೈತನ್ಯ ಅನ್ನೋದು, ಚಿತ್ತ ಅನ್ನೋದಿದೆ. ಅದಕ್ಕೇನೆ ಅಸ್ಥಿ ಭಾತಿ ಪ್ರಿಯಂ ಅಂತ ಹೇಳುವಾಗ ಆ ಭಾತಿ ಅನ್ನೋದು ಅದರಲ್ಲೂ ಕೂಡ ಇದೆ. ಯಾಕಂದ್ರೆ ಈ ಹೆಣ ನನಗೆ ವಿಷಯವಾಗ್ತಾ ಇದೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಹೆಣದಲ್ಲಿ ಕೂಡ ಇವೊಂದಿದೆ. ಆಮೇಲೆ ಪ್ರಿಯಂ ಅನ್ನೋದು ಹೆಣದಲ್ಲಿ ಹೇಗಿರುತ್ತೆ ಅಂತ ಕೇಳ್ಬೋದು. ಆ ಹೆಣದಲ್ಲಿ ಕೂಡ ಪ್ರಿಯಂ ಅನ್ನೋದು ಆ ಮನೆಯವರಿಗೆ ಅದನ್ನ ಸಂಸ್ಕಾರ ಮಾಡೋ ತನಕ ಪ್ರಿಯಂ ಅನ್ನೋದು ಇರುತ್ತೆ. ನೋಡಿ, ಅದಕ್ಕೆ ಕೂಡ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಸತ್ತೋದ ಮೇಲೆ ಅದಕ್ಕೆ ಸಂಸ್ಕಾರ ಮಾಡಕ್ಕೆ ಸ್ವಲ್ಪ ಟೈಮ್ ಇದೆ. ಆ ಟೈಮ್ ತನಕ ಅದನ್ನ ಕಾಯ್ತಾರೆ ಅದನ್ನ. ಯಾಕಂದ್ರೆ ಅದನ್ನ ಯಾರಾದ್ರು ಹುಳುಗಳು ಅಥವಾ ಏನಾದ್ರು ಬಂದು ಕಾಗೇನೋ ಅಥವಾ ಏನಾದ್ರು ಪ್ರಾಣಿಗಳು, ನಾಯೋ ಬಂದು ತಿನ್ಬಾರ್ದು ಅಂತ ಇದೆಲ್ಲ ನೋಡ್ತಾರೆ. ಇನ್ಫ್ಯಾಕ್ಟ್ ಇಂಥದ್ದೆಲ್ಲ ಆಗ್ತಾ ಇದೆ ನಿಜವಾಗ್ಲೂ. ಈ ಮಾರ್ಚುರಿ ಅಂತ ಇದೆಯಲ್ಲ, ಅದ್ರಲ್ಲಿ ಇಲಿಗಳು ಆಮೇಲೆ ಹೆಗ್ಣ ಇದೆಲ್ಲ ತಿಂದು ಇದು ಹೆಣವನ್ನ ತಿಂದಿದ್ದೆಲ್ಲ ಕೂಡ ಇದೆ. ನಾಯಿಗಳೆಲ್ಲ ಬಂದು ತಿಂದಿದ್ದೆಲ್ಲ ಇದೆ. ಹಾಗಾಗಿ ಅದರಿಂದ ಕಾಪಾಡ್ಬೇಕು ಅಂದ್ರೆ ಇವನಿಗೆ ಪ್ರಿಯ ತಾನೆ ಅದ್ರ ಮೇಲೆ. ಹಾಗಾಗಿ ತೀರ್ಕೊಂಡ್ಬಿಟ್ಟಿದ್ರೆ ಕೂಡ ಆ ಹೆಣದ ಮೇಲೆ ಇವನಿಗೊಂದು ಪ್ರಿಯ ಇರುತ್ತೆ. ಹಾಗಾಗಿ ಪ್ರಿಯಂ ಅನ್ನೋದು ಅದರಲ್ಲೂ ಕೂಡ ಇದೆ. ಅದು 3 ಕೂಡ ಬ್ರಹ್ಮಕ್ಕೆ ಸೇರಿದ್ದು. ಪ್ರಿಯಂ ಅನ್ನೋ ಅಂಶ, ಆಮೇಲೆ ಅಸ್ಥಿ ಅನ್ನೋ ಅಂಶ, ಮತ್ತು ಘಾತಿ ಅನ್ನೋ ಅಂಶ. ನಾಮ ರೂಪ ಅಂತ 2 ಇದೆಯಲ್ಲ, ಅದು ಮಾಯೆಗೆ ಸೇರಿದ್ದು ಅಂತ. ಪ್ರತಿಯೊಂದು ವಸ್ತುಗೂ ನಾಮ ರೂಪ ಇದೆ ಅದು. ಹಾಗಾಗಿ ಈ 5 ಅಂಶ ಎಲ್ಲರಿಗೂ ಇರುತ್ತೆ ಅಂತ ಅವರು ಜಡ ಪದಾರ್ಥದಲ್ಲೂ ಕೂಡ ಬ್ರಹ್ಮವು ಇದೆ ಅಂತ ನಾವು ಹರಿ ಓಂ ಹರಿ ಓಂ ಕೇಳಿಸ್ತಾ ಇದೆಯಾ? ಹರಿ ಓಂ. ಅದು ತುಂಬಾ ಜನ ಅನ್ಮ್ಯೂಟ್ ಮಾಡ್ಕೊಂಡಿದೆ, ಎಲ್ಲಾರ್ಗು ಮ್ಯೂಟ್ ಮಾಡ್ಕೊಳಿಕ್ ಹೇಳಿಪ್ಪ, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್. ಹೌದೌದು, ನನಗೂ ಅನಿಸ್ತು, ನಾನು ಹೇಳ್ತೀನಿ. ಅದು ನಾನು ನನ್ನ ಕೈಯಿಂದ ಮ್ಯೂಟ್ ಮಾಡ್ಬೋದು ಕೆಲವ್ರನ್ನ. ಹೌದು. ಇವಾಗ ನಾನು ಮ್ಯೂಟ್ ಮಾಡಿದೀನಿ ಸುಮಾರು ಜನನ. ಹೌದು, ಎಲ್ಲ ಮ್ಯೂಟ್ ಮಾಡಿದೀನಿ. ಓಕೆ. ಹೀಗೆ ಜಡ ಪದಾರ್ಥವು ಕೂಡ ಬ್ರಹ್ಮವೇ ಅಂತ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ನಮ್ಗೆ. ಯಾಕಂದ್ರೆ ಈ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅವ್ರು ಹೇಳಿದ್ರಲ್ಲ, ಅದ್ರ ಪ್ರಕಾರ ನಮಗೆ ಪ್ರತಿಯೊಂದು ವಸ್ತುವು ಕೂಡ ಬ್ರಹ್ಮವೇ ಅನ್ನೋದನ್ನ ನಾವು ಇನ್ನೊಂದು ಅವಕಾಶ ಬರುತ್ತೆ. ಅವಾಗ ನಾನು ಹೇಳ್ತೀನಿ, ಅದನ್ನ ಬಿಡಿಸಿ ಹೇಳ್ತೀನಿ ಅದನ್ನ. ಇದೀಗ ಬಾಧಾಯಾಮ್ ಸಮಾನಾಧಿಕರಣ್ಯಂ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನ ನಾವು ಮುಂಚೆ ನೋಡಿದೀವಿ, ಬಟ್ ಇನ್ನೊಂದು ನೋಡೋದು ಒಳ್ಳೇದು. ಅದನ್ನ
ಸೊ ಇಲ್ಲಿ ಈ ತರ ಸ್ತುತಿ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಇವಾಗ ಈ ಪ್ರತಿಜ್ಞೆ ಮಾಡಿದ್ದು ಸರಿಯಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಆ ವಿಚಾರಕ್ಕಾಗಿ ಒಂದು ದೀರ್ಘವಾದ ಒಂದು ಡಿಸ್ಕಷನ್ ಇವಾಗ ಸ್ಟಾರ್ಟ್ ಮಾಡ್ತಾರೆ ಇವರು. ननु लक्षण प्रमाणाभ्यां वस्तु सिद्धेः कीर्तनीयस्य विष्णोः किं लक्षणं किं च प्रमाणम् इत्याशंक्य जगत्कारणत्वं यतो वा इमानि भूतानि जायन्ते इत्यादि श्रुत्युक्तं लक्षणमाह. ಹಾಗಾದ್ರೆ ನೀವು ಬ್ರಹ್ಮವನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರಿ, ವಿಷ್ಣುವನ್ನ ತಿಳ್ಕೋಬೇಕು ಅಂತ ಹೇಳಿದ್ರಿ. ತಿಳ್ಕೊಂಡಾಗ್ಲೇ ಮಾತ್ರನೇ ನಿಮಗೆ ಸಂಸಾರ ಹೋಗುತ್ತೆ ಅಂತ ನಾವು ಹೇಳ್ಬಿಟ್ಟಿದ್ದೀರಾ. ಆದ್ಮೇಲೆ ಆ ವಿಷ್ಣು ಎಂತದ್ದು ಅಂತ ಹೇಳಿದ್ರೆ ಅದು ನಿರ್ವಿಶೇಷ ಚೈತನ್ಯ ಅಂತ ಒಂದು ಕಡೆ, ಇನ್ನೊಂದು ಕಡೆ ಅದು ಸಕಲ ಕಲ್ಯಾಣ ಗುಣಗಳೆಲ್ಲ ಅದಕ್ಕಿದೆ ಅಂತ ಹೇಳಿದ್ದೀರಾ. ಹಾಗಾದ್ರೆ ಆದ್ರೆ ಆ ವಿಷ್ಣುವಿಗೆ ಲಕ್ಷಣ ಅಂತ ಒಂದು ಸಿದ್ಧಿ ಆಗ್ಬೇಕು, ಆ ಲಕ್ಷಣ ಸಿದ್ಧಿ ಆಗೋದಿಲ್ಲ ಅಂತ ಮೊದಲು ಒಂದು ಪೂರ್ವಪಕ್ಷ ಮಾಡ್ತಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ಸಿದ್ಧಿ ಆಗುತ್ತೆ ಅದಕ್ಕೆ ಅಂತ ಮೊದಲು ಹೇಳ್ತಾ ಇದ್ದಾರೆ ಸ್ಥೂಲವಾಗಿ. ಆಮೇಲೆ ಅದನ್ನ ವಿಚಾರ ಮಾಡಿ ಆಮೇಲೆ ಅದನ್ನ ಫೈನಲಿಸ್ಟ್ ಮಾಡ್ತಾರೆ ಕೊನೆಯಲ್ಲಿ. ಇವಾಗ ಮೊದಲು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಬ್ರಹ್ಮ ಯಾವ್ದಿದೆಯೋ ಅದು ಜಗತ್ತಿಗೆ ಕಾರಣವಾಗಿದೆ. ಜಗತ್ತಿಗೆ ಕಾರಣ ಅನ್ನೋದು ಎಲ್ಲಿದೆ ಹೇಗೆ ಗೊತ್ತಾಯ್ತು ನಿಮ್ಗೆ ಅಂತ ಹೇಳಿದ್ರೆ ಅಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಒಂದು ವಾಕ್ಯ ಇದೆಯಲ್ಲ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ ಅಂತ ಹೇಳಿ ತದ್ ವಿಜಿಜ್ಞಾಸಸ್ವ ಅಂತ ಅಲ್ಲೂ ಬರ್ತೇವೆ. ಹಾಗಾಗಿ ಆ ಬ್ರಹ್ಮವನ್ನ ತಿಳ್ಕೊಬೇಕು ಅಂತ ಹೇಳಿದ ತಕ್ಷಣ ಅದು ಎಂಥದ್ದು, ಹೇಗೆ ನೀವು ಆ ವಿಷಯ ಹೇಳಿದ್ರೆ ತಾನೇ ತಿಳ್ಕೊಳಕ್ಕಾಗೋದು, ಅದು ಹೇಗಿದೆ ಅಂತ ಹೇಳಿ ತಿಳ್ಕೊಳಕ್ಕಾಗೋದು. ಹಾಗಾದ್ರೆ ಅದಕ್ಕೆ ಏನ್ ಹೇಳುತ್ತೆ ಅಂದ್ರೆ ಮೊದಲು ಅದು ಪ್ರಪಂಚಕ್ಕೆಲ್ಲ ಕಾರಣವಾಗಿದೆ ಅಂತ. ಸೊ ಅದನ್ನ ಮೊದಲು ಜಗತ್ ಕಾರಣಂ ಅಂತ ಹೇಳ್ತಾರೆ, ಜಗದಾದಿಂ ಇದೆ. ಸೊ ಹಾಗಾಗಿ ಜಗದಾದಿಂ ಅಂತ ಹೇಳಿದ್ರೆ ಶ್ಲೋಕದಲ್ಲಿ ಇದೆ ನೋಡಿ, ಜಗದಾದಿಂ ಅಂತ ಹೇಳಿಲ್ಲ, ಜಗದಾದಿಂ ಅಂತ ಹೇಳಿದ್ರೆ ಜಗತ್ತಿಗೆ ಆದಿ ಅದು ಅಂತ. ಆದಿ ಅಂದ್ರೆ ಬಿಗಿನಿಂಗ್ ಅಂತ, ಕಾರಣ ಅಂತ ಎರಡು ಅರ್ಥ ಇದೆ ಆದಿ ಅನ್ನೋದಕ್ಕೆ. ಹಾಗಾಗಿ ಜಗತ್ತಿಗೆ ಕಾರಣವಾಗಿರೋದು ಈ ಬ್ರಹ್ಮ ಅಂತ. ಆಮೇಲೆ ಜಗತಃ ವೇದಾದಿ ಪ್ರಪಂಚಸ್ಯ ಆದಿಂ ಕಾರಣಂ ಸಕಲ ಜಗದ್ ಉಪಾದಾನತ್ವೇ ಸತಿ ತತ್ ಕರ್ತೃತ್ವಂ ಇತಿ ವಿವಕ್ಷಿತಂ ಅಂತ. ಜಗತ್ತಿಗೆ ಕಾರಣ ಅಂತ ಹೇಳಿದಾಗ ಪ್ರತಿಯೊಂದು ವಸ್ತುವಿಗೂ ಕೂಡ ಎರಡು ಕಾರಣ ಇರುತ್ತೆ, ಒಂದು ಉಪಾದಾನ ಕಾರಣ ಅಂತ ಒಂದು, ಇನ್ನೊಂದು ನಿಮಿತ್ತ ಕಾರಣ ಅಂತ ಒಂದು. ಹಾಗಾಗಿ ನೋಡಿ ಇವಾಗ ಒಂದು ಮಡಿಕೆ ಅಂತ ನಾವು ಒಂದು ವಿಚಾರಕ್ಕೆ ತಗೊಂಡ್ರೆ ಆ ಮಡಿಕೆಗೆ ಮಣ್ಣು ಅನ್ನೋದು ಅದಕ್ಕೆ ಉಪಾದಾನ ಕಾರಣವಾಗಿರುತ್ತೆ. ಆಮೇಲೆ ಆ ಕುಂಬಾರ ಅಂತ ಇದ್ದಾನಲ್ಲ ಅವನು ಆ ಮಡಿಕೆಯನ್ನು ಮಾಡಿದವನು. ಹಾಗಾಗಿ ಇಬ್ಬರು ಕಾರಣಗಳನ್ನ ನಾವು ಹೇಳ್ಬೇಕು. ಹಾಗಾಗಿ ಇಂಗ್ಲಿಷ್ ಅಲ್ಲಿ ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ ಉಪಾದಾನ ಕಾರಣಕ್ಕೆ, ಎಫಿಷಿಯಂಟ್ ಕಾಸ್ ಅಂತ ಹೇಳ್ತಾರೆ ಅಥವಾ ಇಂಟೆಲಿಜೆಂಟ್ ಕಾಸ್ ಅಂತ ಹೇಳ್ತಾರೆ ನಿಮಿತ್ತ ಕಾರಣಕ್ಕೆ. ಹಾಗಾಗಿ ನಿಮಿತ್ತ ಅನ್ನೋದು ಈ ಕುಂಬಾರ ಸ್ಥಾನೀಯ, ಉಪಾದಾನ ಅನ್ನೋದು ಮಣ್ಣು ಸ್ಥಾನೀಯ ಆಯ್ತು. ಹಾಗಾಗಿ ಇಲ್ಲಿ ಈ ಜಗತ್ತಿಗೆ ಈ ಬ್ರಹ್ಮ ಹೇಗೆ ಕಾರಣವಾಗುತ್ತೆ ಅಂತ ಕೇಳಿದಾಗ ಎರಡಾಗೂ ಅದೇ ಕಾರಣವಾಗಿದೆ. ಅಂದ್ರೆ ಜಗತ್ತನ್ನ ಉಂಟು ಮಾಡಕ್ಕೆ ಅದಕ್ಕೆ ಒಂದು ಕುಂಬಾರ ಮಣ್ಣು ತಗೊಂಡು ತಾನೆ ಮಡಿಕೆ ಮಾಡ್ತಾನೆ. ಹಾಗಾಗಿ ಈ ಬ್ರಹ್ಮವು ಈ ಪ್ರಪಂಚವನ್ನ ಮಾಡಕ್ಕೆ ಯಾವ್ದನ್ನ ತಗೊಳುತ್ತೆ ಅಂತ ಕೇಳಿದ್ರೆ ತನ್ನನ್ನೇ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ತನ್ನನ್ನೇ ಜಗತ್ತಾಗಿ ಮಾಡ್ಕೊಳ್ತಾ ಇದೆ ಅದು. ಸರಿ, ಮಾಡೋನ್ ಯಾರು ಅಂತ ಕೇಳಿದ್ರೆ ಇಲ್ಲಿ ಬೇರೆ ಕುಂಬಾರ ಬೇಕಿಲ್ಲ, ಅವನೇನೆ ಅದನ್ನ ಮಾಡ್ತಾ ಇದ್ದಾನೆ. ತಾನು ತನ್ನನ್ನೇ ಜಗತ್ತಾಗಿ ಮಾಡ್ಕೊಳ್ತಾನೆ ಅಂತ. ಹಾಗಾಗಿ ಮಾಡೋನು ಅವನೇನೆ, ಅದಕ್ಕೆ ಅವನು ತಗೊಂಡಿರೋ ಉಪಾದಾನ ಮಾಡ್ಕೊಂಡಿರೋ ಒಂದು ವಸ್ತು ಕೂಡ ಒಂದು ಮೆಟೀರಿಯಲ್ ಅಂತ ಅದು ಕೂಡ ಅವನೇನೆ. ಹಾಗಾಗಿ ನಮಗೆ ಎಲ್ಲೆಲ್ಲಿ ನೋಡಿದ್ರೂ ನಮಗೆ ಬ್ರಹ್ಮವೇ ಕಾಣಿಸ್ಬೇಕು ವಾಸ್ತವವಾಗಿ. ಹಾಗಾಗಿ ಯಾಕಂದ್ರೆ ಈ ತರ ಹೇಳ್ಕೊಟ್ಟ ಮೇಲೆ ನಮಗೆ ಬ್ರಹ್ಮವೇ ತಾನೇ ಜಗತ್ತಾಗಿ ಆಗಿರೋದು. ಹಾಗಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಆಗ್ಲಿ ಅಥವಾ ವಾಸುದೇವ ಸರ್ವಂ ಅಂತ ಹೇಳುವಾಗ್ಲಿ ಅದೆಲ್ಲ ಅರ್ಥ ಇದೇನೆ. ಸೊ ಎಲ್ಲೆಲ್ಲಿ ಯಾವ್ದಾವ್ದು ನೋಡಿದ್ರು ಕೂಡ ಅದು ಬ್ರಹ್ಮವೇ ಅಂತ ಒಂದು ನಮಗೆ ಒಂದು ಭಾಸವಾಗಬೇಕು ಈ ಒಂದು ಮಾಹಿತಿ ಪಡ್ಕೊಂಡ ಮೇಲೆ. ಹಾಗಾಗಿ ಇಲ್ಲಿ ಜಗತ್ತಂದ್ರೆ ಯಾವುದು, ವೇದಾದಿ ಪ್ರಪಂಚಸ್ಯ, ವೇದ್ ಅಂತ ಹೇಳಿದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಆದಿಪದದಿಂದ ಇದೆಲ್ಲ ಹೇಳ್ಬಿಟ್ರು. ಆಮೇಲೆ ಪೃಥ್ವಿಯಿಂದ ಮುಂದಕ್ಕೆ ಬರುತ್ತೆ ಬೇಕಾದಷ್ಟು ವಸ್ತುಗಳೆಲ್ಲ. ಏನೋ ಪೃಥ್ವಿಯಿಂದ ಅನ್ನ ದವಸಗಳೆಲ್ಲ ಉಂಟಾಗುತ್ತೆ, ಅದನ್ನ ತಿಂದ ಮೇಲೆ ಮನುಷ್ಯ ಉಂಟಾಗ್ತಾನೆ. ಅದರಿಂದ ಹೀಗೆ ಒಂದು ಇಡೀ ಪ್ರಪಂಚ ಉಂಟಾಗುತ್ತೆ. ಭೌತಿಕ ಪ್ರಪಂಚ ಅನ್ನೋದು ಆ ಬ್ರಹ್ಮದಿಂದಲೇ ಉತ್ಪತ್ತಿ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಇದಕ್ಕೆಲ್ಲ ಆದಿಂ ಅಂತ ಹೇಳಿದ್ರೆ ಕಾರಣಂ ಅಂತ ಹೇಳಿದ್ರು. ಆದಿ ಅಂತ ಹೇಳಿದ್ರೆ ಕಾರಣಂ ಅಂತ ಅರ್ಥ. ಸಕಲ ಜಗದ್ ಉಪಾದಾನತ್ವೇ ಸತಿ, ಇಡೀ ಜಗತ್ತಿಗೂ ಉಪಾದಾನವಾಗಿ ಇದ್ದುಕೊಂಡು ತತ್ ಕರ್ತೃತ್ವಂ, ಅದೇ ಇಲ್ಲೇ ಅವರು ನಿಮಿತ್ತ ಕಾರಣವನ್ನು ಹೇಳ್ತಾ ಇದ್ದಾರೆ.
ಈ ವ್ಯಾಖ್ಯಾನದಲ್ಲಿ ಉಪಾದಾನ ಕಾರಣವನ್ನು ಬ್ರಹ್ಮವನ್ನೇ ಉಪಾದಾನ ಕಾರಣವಾಗಿ ಹೇಳಿದ್ರು. ನಿಮಿತ್ತ ಕಾರಣ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಕರ್ತು, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದವನು ಯಾರು, ಅದೇ ನಿಮಿತ್ತ ಕಾರಣ, ಅದು ಅವನೇನೆ, ಅದು ಆ ಬ್ರಹ್ಮವೇ ವಿವಕ್ಷಿತ. ತತಶ್ಚ ಅವ್ಯಾಕೃತ ಪ್ರಧಾನ ಪರಮಾಣ್ವಾದೌ ತಟಸ್ಥೇಶ್ವರೇ ಚ ನ ಅತಿವ್ಯಾಪ್ತಿ. ನೋಡ್ರಿ, ಇವಾಗ ಹೇಳಿದ್ರಿಂದ ಏನಾಗಿದೆ ಅಂದ್ರೆ, ಈ ವೇದಾಂತ ಅಲ್ಲದೆ ಇರೋ ಮತಗಳೆಲ್ಲ ಇದಾರಲ್ಲ, ಸಾಂಖ್ಯ, ವೈಶೇಷಿಕ ಅಂತ, ಯೋಗ ಇಂಥದ್ದೆಲ್ಲ ಇದಾರಲ್ಲ, ಅವ್ರುಗಳೆಲ್ಲ ಈ ಪ್ರಪಂಚಕ್ಕೆ ಬೇರೆ ಒಂದು ಕಾರಣವನ್ನು ಹೇಳ್ತಾರೆ. ಅವರು ಈಶ್ವರನ್ನ ಒಪ್ತಾರೆ. ಅವರೆಲ್ಲ ಆಸ್ತಿಕ ಮತಗಳೇ, ಆದ್ರೆ ಅವರು ಈಶ್ವರನ ಒಪ್ತಾರೆ. ಅವರು ಈಶ್ವರ ಉಂಟು ಮಾಡಿ ಈ ಪ್ರಪಂಚವನ್ನ ಮಾಡಕ್ಕೆ ಕುಂಬಾರ ತರ ಅವನು ಇದ್ದಾನೆ ಅಷ್ಟೇನೆ. ಆದ್ರೆ ಪ್ರಪಂಚ ಆಗಿರೋದು ಅವನೇ ಪ್ರಪಂಚ ಆಗಿಲ್ಲ, ಅವನು ಈ ಅವ್ಯಾಕೃತ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಕೆಲವರು ಪ್ರಧಾನ ಅಂತ ಹೇಳ್ತಾರೆ. ಪ್ರಧಾನ ಅಂತ ಹೇಳೋರು ಸಾಂಖ್ಯರು, ಪರಮಾಣು ಅಂತ ಹೇಳೋರು ವೈಶೇಷಿಕರು. ಹಾಗಾಗಿ ಒಬ್ಬೊಬ್ಬರು ವಾದಿಗಳು ಕೂಡ ಅವರವರು ಈ ಅಭಿನ್ನ ನಿಮಿತ್ತೋಪಾದಾನ ಅಂತ ಯಾರು ಒಪ್ಪಿಲ್ಲ, ವೇದಾಂತಗಳ ಬಿಟ್ಟು ಯಾರು ಒಪ್ಪಿಲ್ಲ. ಈ ವೇದಾಂತದಲ್ಲಿ ಕೂಡ ಅದ್ವೈತ ಮತ್ತು ವಿಶಿಷ್ಟಾದ್ವೈತದಲ್ಲಿ ಮಾತ್ರನೇ ಬ್ರಹ್ಮವು ಎರಡು ಕಾರಣವಾಗಿ ಅದೇ ಆಗಿದೆ ಅಂತ ಒಪ್ಪಿದ್ದಾರೆ. ದ್ವೈತ ಮತದಲ್ಲಿ ಆತರ ಒಪ್ಪಿಲ್ಲ. ಅವರು ದ್ವೈತ ಮತದಲ್ಲಿ ನಿಮಿತ್ತ ಕಾರಣ ಮಾತ್ರ ವಿಷ್ಣು, ಅವರಿಗೆ ಉಪಾದಾನ ಕಾರಣ ಪ್ರಕೃತಿ ಅಂತ ಅವರು ಒಪ್ಪಿದ್ದಾರೆ. ಹೇಗೆ ಇದ್ರು ಕೂಡ ಇವರು ಈ ತರ ಹೇಳಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಈ ಜಗತ್ತಿಗೆಲ್ಲ ಈ ವಿಷ್ಣುನೇ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ ಹೇಳಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಅವ್ರುಗಳೆಲ್ಲ ಹೇಳ್ತಾ ಇದಾರಲ್ಲ ವೇದಾಂತ ಇತರ ಮತಗಳು, ಆ ಮತಗಳೆಲ್ಲ ಇಲ್ಲಿ ಬರೋದೇ ಇಲ್ಲ. ಈ ಡೆಫಿನಿಷನ್ ಬಂದ್ಬಿಟ್ಟು ಕ್ಲಿಯರ್ ಆಗಿದೆ, ಅಲ್ಲೆಲ್ಲ ಇದಕ್ಕೆ ಓವರ್ ಪರ್ವೇಷನ್, ಅತಿವ್ಯಾಪ್ತಿ ಅನ್ನೋದು ಆಗೋದೇ ಇಲ್ಲ, ಅದರಿಂದ ಅವುಗಳೆಲ್ಲ ಮಿಕ್ಸಪ್ ಆಗೋದೇ ಇಲ್ಲ ಅಂತ ಇಲ್ಲಿ ಅವರು ಭರವಸೆ ಕೊಡ್ತಾ ಇದ್ದಾರೆ. ಆಮೇಲೆ ನಾನು ತತಶ್ಚ ಅವ್ಯಾಕೃತ ಪ್ರಧಾನ ಪರಮಾಣ್ವಾದವು ತಟಸ್ಥೇಶ್ವರೇ ಚ. ಆಮೇಲೆ ಕೆಲವರು ತಟಸ್ಥ ಈಶ್ವರ, ಅದೇ ತಟಸ್ಥ ಈಶ್ವರ ಅಂತ ಹೇಳಿದ್ರೆ ಅದು ಈ ಪ್ರಪಂಚಕ್ಕೆ ಅಂಟ್ಕೊಳ್ಳದೆ ಬೇರೆಯಾಗಿದೆ ಅದು ಅಂತ ಹೇಳೋ ಮತಗಳು. ಆದ್ರೆ ವೇದಾಂತದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲದರಲ್ಲೂ ಅಂಟ್ಕೊಂಡಿದೆ, ಎಲ್ಲದರಲ್ಲೂ ಇದೆ ಅದು, ಆದ್ರೆ ಇದಕ್ಕೆ ಲೇಪ ಇರೋದಿಲ್ಲ. ಯಾಕಂದ್ರೆ ಅದು ಅಸಂಗ ಸ್ವರೂಪವಾಗಿದ್ರಿಂದ ಅದಕ್ಕೆ ಲೇಪ ಆಗೋದಿಲ್ಲ, ಇದಕ್ಕೆ ಲೇಪ ಆಗೋದಿಲ್ಲ ಅಂತ ಒಪ್ಪಿದ್ದಾರೆ. ಹೀಗೆ ನಾನು ಇದಂ ಅಭಿನ್ನ ನಿಮಿತ್ತೋಪಾದಾನತ್ವಂ ಕುತ್ರಾಪಿ ಅಪ್ರಸಿದ್ಧಂ. ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಅಭಿನ್ನ ನಿಮಿತ್ತೋಪಾದಾನ ಅಂತ ಹೇಳಿದ್ರಲ್ಲ, ಅದು ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅನ್ನೋದು ಸರಿ ಇಲ್ಲ ಅದು. ಯಾಕಂದ್ರೆ ಅದು ಇಟ್ ಇಸ್ ವೆರಿ ವೆರಿ ಸ್ಟ್ರೇಂಜ್. ನಾವು ಎಲ್ಲೂ ಕೂಡ ನೋಡಿಲ್ಲ ಈ ತರದ್ದು ಆಗೋದು, ಅದ್ರ ಬರ್ತದೆ. ಸೊ ಹಾಗಾಗಿ ನಾವು ಪ್ರಪಂಚದಲ್ಲಿ ಎಲ್ಲೂ ನೋಡಿದ್ರು ಕೂಡ ಒಂದು ವಸ್ತು ಯಾವಾಗ್ಲೂ ಕೂಡ ಅದು ಒಂದರಲ್ಲಿ ನಿಮಿತ್ತ ಕಾರಣವಾಗಿರುತ್ತೆ ಅಥವಾ ಉಪಾದಾನ ಕಾರಣವಾಗಿರುತ್ತೆ. ಇವಾಗ ಮಣ್ಣು ಅನ್ನೋದು ನಿಮಿತ್ತ ಕಾರಣ ಆಗೋದೇ ಇಲ್ಲ, ಅದು ಉಪಾದಾನ ಕಾರಣವಾಗೇ ಇರುತ್ತೆ ಅದು. ಆದ್ರೆ ಕುಂಬಾರ ಅನ್ನೋದು ಮಾತ್ರ ನಿಮಿತ್ತ ಕಾರಣ ಆಗಿರ್ತಾನೆ. ಹಾಗಾಗಿ ಎರಡೂ ಸೇರ್ಕೊಂಡು ಒಂದಕ್ಕೆ ಕಾರಣವಾಗಿ, ಎರಡೂ ಒಂದೇನೆ ಆಗಿರೋದು ಕಡೆ ಕಾರಣವಾಗಿ ಇರೋದು ನಾವು ಎಲ್ಲೂ ನೋಡಿಲ್ಲ ನಾವು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ತುಂಬಾ ಚಾತುರ್ಯವಾಗಿ ಒಂದು ಯುಕ್ತಿ ಎಲ್ಲ ತೋರಿಸ್ತಾರೆ ಈ ವ್ಯಾಖ್ಯಾತ, ಅದನ್ನೆಲ್ಲ ತೋರಿಸ್ತಾರೆ. ಯಾಕಂದ್ರೆ ನಮ್ಗೆ ಇದೆಲ್ಲ ಸೆಟ್ಲ್ ಆಗ್ಬೇಕಲ್ವಾ ನಮ್ಗೆ ಕರೆಕ್ಟಾಗಿ. ಅದರಿಂದಾನೇ ನಾವು ಈ ಒಂದು ಗ್ರಂಥವನ್ನ ನಾವು ವ್ಯಾಖ್ಯಾನ ಸಮೇತ ಓದಿದ್ರೆ ನಮ್ಗೆ ವೇದಾಂತದ ಬೇರೆ ಬೇರೆ ವಿಷಯಗಳೆಲ್ಲ ನಮ್ಗೆ ಆಳವಾಗಿ ತಿಳ್ಕೊಳಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಅದು ನಮ್ಗೇನು ಟೈಮ್ ಫ್ರೇಮ್ ಲಿಮಿಟ್ ಏನಿಲ್ಲ, ನಮ್ಗೆ ಇಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅಂತ ಏನಿಲ್ಲ ನಮಗೆ. ಹಾಗಾಗಿ ಚೆನ್ನಾಗಿ ನೋಡೋಣ, ನಮ್ಗೆ ಒಂದು ಅವಕಾಶ ಸಿಗುತ್ತೆ ಅಂತ ಉದ್ದೇಶ. ಘಟಾದಿಷು ಸರ್ವತ್ರ ಉಪಾದಾನ ನಿಮಿತ್ತಯೋಹೋ ಭೇದಸ್ಯೈವ ದರ್ಶನ. ನೋಡಿದ್ರ, ಮಡಿಕೆ ಅಥವಾ ಒಂದು ಬಂಗಾರದೊಂದು ಆಭರಣ ಅಂತ ಯಾವ್ದು ನೋಡಿದ್ರು ಕೂಡ ಅಲ್ಲಿ ಬಂಗಾರ ಅನ್ನೋದು ಉಪಾದಾನ ಕಾರಣವಾಗಿರುತ್ತೆ, ಅಗಸಾಳಿಕ ಅಂತ ಒಂದು ಬೇರೆ ಇರ್ತಾನೆ. ಅದೇ ತರ ಮಡಿಕೆಗೂ ಅದೇ ತರ ಕುಂಬಾರ ಅಂತ ಬೇರೆ ಇರ್ತಾನೆ, ಮಣ್ಣು ಅಂತ ಬೇರೆ ಇರುತ್ತೆ, ನೇಯ್ಗೆ ಅವನು ಅಂತ ಬೇರೆ ಇರ್ತಾನೆ, ಬಟ್ಟೆ ಅಂತ ಬೇರೆ ಇರುತ್ತೆ, ನೂಲು ಅಂತ ಬೇರೆ ಇರುತ್ತೆ. ಸೊ ಹೀಗಾಗಿ ಒಂದೊಂದು ವಸ್ತುವಲ್ಲೂ ಕೂಡ ನಾವು ಉಪಾದಾನ ಕಾರಣ ಬೇರೆ, ನಿಮಿತ್ತ ಕಾರಣ ಬೇರೆ ಅಂತ ನಾನು ನೋಡ್ತೀವಿ ಲೋಕದಲ್ಲಿ. ನೀವೇನೋ ವಿಚಿತ್ರವಾಗಿ ಹೇಳ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸರ್ವೋಪಾದಾನತ್ವಮಪಿ ಅಪ್ರಸಿದ್ಧಂ ಮೃತ್ತಿಕಾದೇಹೇ ಏಕೈಕ ಉಪಾದಾನತ್ವಸ್ಯೈವ ದರ್ಶನಾತ್. ಇನ್ನೊಂದು ಅಬ್ಜೆಕ್ಷನ್ ಏನು ಅಂತ ಹೇಳಿದ್ರೆ, ನೋಡಿ ನೀವೇನ್ ಹೇಳಿದ್ರಿ, ಬ್ರಹ್ಮವು ಇಡೀ ಪ್ರಪಂಚಕ್ಕೆ ಎಲ್ಲದಕ್ಕೂ ಇದೇ ಉಪಾದಾನ ಕಾರಣ ಆಗಿದೆ ಅಂತ ಹೇಳಿದ್ರಿ. ಆದ್ರೆ ನಮ್ಗೆ ಅಂಥದ್ದು ಯಾವ್ದು ನಮ್ಗೆ ಲೋಕದಲ್ಲಿ ದೃಷ್ಟಾಂತ ಯಾವ್ದು ಸಿಗೋಲ್ಲ ನಮ್ಗೆ. ಯಾಕಂದ್ರೆ ನಮ್ಗೆ ಮಣ್ಣಿಂದ ಯಾವ್ದು ಉಂಟಾಗುತ್ತೆ, ಮಣ್ಣಿನ ಉತ್ಪಾದನೆಗಳು ಮಾತ್ರ ಮಣ್ಣಿಂದ ಉಂಟಾಗುತ್ತೆ. ಮಣ್ಣಿಂದ ನಮ್ಗೆ ಆಭರಣಗಳೇನು ಉಂಟಾಗಲ್ಲ, ಮಣ್ಣಿಂದ ನಮ್ಗೆ ಕಬ್ಬಿಣದ ವಸ್ತುಗಳೇನು ಉಂಟಾಗಲ್ಲ ನಮ್ಗೆ. ಹಾಗಾಗಿ ಒಂದೊಂದು ವಸ್ತು ಆಯಾ ಉತ್ಪಾದನೆಗಳ ಆಯಾ ಜಾತಿಯಾದ ಉತ್ಪಾದನೆಗಳು ಮಾತ್ರ ಉಂಟು ಮಾಡುತ್ತೆ. ಎಲ್ಲದಕ್ಕೂ ಸೇರಿ ಒಂದೇ ಉಪಾದಾನ ಕಾರಣ ಅಂತ ನಿಮ್ಗೆ ಎಲ್ಲಿ ನೋಡಿದೀರಾ ನೀವು? ಇವಾಗ ಪ್ಲಾಸ್ಟಿಕ್ ಚೇರ್ ಮಾಡ್ಬೇಕು ಅಂದ್ರೆ ಅವನು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ತಗೋಬೇಕು ಅಷ್ಟೇನೆ. ಹಾಗಾಗಿ ಒಂದು ಸಿಮೆಂಟ್ ಪಿಲ್ಲರ್ ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ತಗೋಬೇಕು ಅಷ್ಟೇನೆ. ಸೊ ಅವನಿಗೆ ಬೇರೆ ಒಂದು ತಗೊಂಡು ಅವನಿಗೆ ಪ್ರಯೋಜನ ಇಲ್ಲ ಅದಕ್ಕೆ. ಹಾಗಾಗಿ ಅದೇ ನಾವು ಲೋಕದಲ್ಲಿ ಅದಕ್ಕೆ ಕೊನೆ ಇಲ್ಲ, ಅಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಪ್ಲಾಂಟ್ಸ್ಗೆಲ್ಲ ಇಲ್ಲ, ನಾನು ಹೇಳ್ತೀನಿ ನೋಡಿ, ಪ್ಲಾಂಟ್ಸ್ಗೆಲ್ಲ ಏನಿದೆ ಅಂತ ಹೇಳಿದ್ರೆ ಬೀಜ ಅಂತ ಯಾವ್ದಿದೆಯೋ ಪ್ಲಾಂಟ್ ಒಂದು ಗಿಡಕ್ಕೆ, ಆ ಬೀಜನೇ ಮುಖ್ಯವಾದ ಉಪಾದಾನ ಕಾರಣ. ಆಮೇಲೆ ಆ ಬೀಜವನ್ನ ಮಣ್ಣಲ್ಲಿ ಅದು ನೋಡಿ ಪೃಥ್ವಿಯಿಂದಾನೇ ಬಂದಿರೋದು.
ಹಾಗಾಗಿ ಪೃಥ್ವಿ ಸಜಾತೀಯವಾದ ಪೃಥ್ವಿ ವಿಷಯಗಳೆಲ್ಲ ಅದಕ್ಕೆ ಸೇರುತ್ತೆ ಅಂದ್ರೆ ಅದು ಒಂದು ತಾನಾಗೆ ಒಂದ್ ಕಡೆ ಬಿದ್ದಿರುತ್ತೆ, ಒಂದ್ ಕಡೆ ಒಂದು ಮಣ್ಣಿಲ್ ಬಿದ್ದಿರುತ್ತೆ. ಆಮೇಲೆ ಅದಕ್ಕೆ ಮಳೆ ಬಂದಾಗ ನೀರ್ ಸಿಗುತ್ತೆ, ಅದಕ್ಕೆ ಬಿಸಿಲು ಸಿಗುತ್ತೆ, ಅದಕ್ಕೆ ಗಾಳಿ ಸಿಗುತ್ತೆ ಬೇಕಾಗಿದ್ದು, ಹೀಗೆ ಬೆಳೆಯುತ್ತೆ ಅದು. ಹಾಗಾಗಿ ಮನುಷ್ಯ ಮಾಡಿದಾನೆ ಅಂತ ಹೇಳಿದಾಗ ಏನಾಗುತ್ತೆ, ಮನುಷ್ಯ ನಟ್ಟಿರ್ಬೇಕು ಅಂತ ಆಯ್ತಾರೆ. ಒಂದು ಮರವನ್ನು ತೋರಿಸಿ ಯಾರು ಅದಕ್ಕೆ ಬೋರ್ಡ್ ಕೂಡ ಹಾಕ್ತಾರಲ್ಲ. ಕ್ವೀನ್ ಎಲಿಜಬೆತ್ ಬಂದಾಗ ಬೆಂಗಳೂರು ಬಂದಾಗ ಅವಳು ನಟಿದ್ದಾಳೆ ಅಂತ ಲಾಲ್ಬಾಗ್ ಎಲ್ಲರೂ ಒಂದು ಮರಕ್ಕೆ ಒಂದು ಹಾಕಿರ್ತಾರೆ. ಒಂದು ಮೈಸೂರು ಮಹಾರಾಜರು ಬಂದಾಗ ಅವರು ಇದನ್ನ ನಟ್ಟಿದ್ರು ಅಂತ ಅವರು ಮಾಡ್ತಾರೆ. ಹೌದು, ಅದೇ ತಾನಾಗೆ ಬರುತ್ತೆ. ಅದಕ್ಕೆ ಹೇಳುವಾಗ ನಿಮ್ಗೆ ನಿಮಿತ್ತ ಕಾರಣ ಯಾವ್ದ್ರಲ್ಲಿ ಹೇಳಕ್ ಆಗೋದಿಲ್ಲ ಅಲ್ವಾ. ಒಂದು ವ್ಯಕ್ತಿಯನ್ನ ನಿಮಿತ್ತ ಕಾರಣ ಅಂತ ತೋರ್ಸಕ್ ಆಗಲ್ಲ. ಹಾಗಾಗಿ ಉಪಾದಾನ ಕಾರಣ ನೀವು ಬೀಜ ಅಂತ ಹೇಳ್ಬೋದು. ಅದಕ್ಕೆ ನಿಮಿತ್ತ ಅಂತ ಏನ್ ಹೇಳ್ಬಹುದು ಅಂತ ಹೇಳಿದ್ರೆ, ಅದಕ್ಕೆ ಸಹಾಯಕವಾಗಿ ಕೆಲವುದೆಲ್ಲ ಬಂದಿದ್ದಿಲ್ಲ ಅದಕ್ಕೆ. ಲೈಕ್ ಫಾರ್ ಎಕ್ಸಾಂಪಲ್ ಬಿಸಿಲು ಬಂದಿದ್ದು ಅಥವಾ ಸಾಕಷ್ಟು ಗಾಳಿ ಸಿಕ್ಕಿದ್ದು ಅಂತದೆಲ್ಲ ನಾವು ಹೇಳ್ಬೋದು. ಎನಿ ಕೇಸ್ ಲೋಕದಲ್ಲಿ ನಾವು ಎರಡೂ ಕೂಡ ಉಪಾದಾನ ಮತ್ತು ನಿಮಿತ್ತ ಕಾರಣವಾಗಿ ಎರಡು ಒಂದೇ ವ್ಯಕ್ತಿ ಆಗಿರೋದು ನಾವು ಎಲ್ಲೂ ನೋಡಿಲ್ಲ ಅಂತ ಆಕ್ಷೇಪ. ಮುಖ್ಯವಾಗಿ ಇಲ್ಲಿ ಈ ಎರಡನೇ ಆಕ್ಷೇಪ ಏನು ಅಂತ ಹೇಳಿದ್ರೆ, ಒಂದು ವಸ್ತು ಅದರ ಜಾತಿಯಾಗಿರೋ ವಸ್ತುಗಳಿಗೆ ಮಾತ್ರ ಉಪಾದಾನ ಆಗಕ್ ಸಾಧ್ಯ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ಬ್ರಹ್ಮವು ಇಡೀ ಪ್ರಪಂಚಕ್ಕೆ ಉಪಾದಾನ ಅಂತ ಹೇಳ್ತಾ ಇದ್ದಿಲ್ಲ. ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ಎಷ್ಟೊಂದು ವೈವಿಧ್ಯತೆ ನೋಡ್ತಾ ಇದೀವಿ. ನೀರು ಅನ್ನೋದು ಅಗ್ನಿ ಅಲ್ಲ ಅಲ್ವಾ. ಸೊ ಇದು ಸಿಡಿಲು ಅಂತ ಬರುತ್ತೆ, ಗುಡುಗು ಅಂತ ಬರುತ್ತೆ, ಆಮೇಲೆ ಇದು ಸಮುದ್ರ ಅಂತ ಇದೆ, ಆಮೇಲೆ ವನ ಅಂತ ಇದೆ, ಬೆಟ್ಟ ಅಂತ ಇದೆ. ಇದೆಲ್ಲ ಬೇರೆ ಬೇರೆ ವಸ್ತುಗಳು. ಹಾಗಾದ್ರೆ ಎಲ್ಲದಕ್ಕೂ ಒಂದೇ ಉಪಾದಾನ ಅಂತ ಹೇಳೋದು ಸರಿ ಇಲ್ಲ ಅಂತ ಆಕ್ಷೇಪ ಮಾಡ್ತಾ ಇದ್ದಾರೆ. ತತಃ ಕಥಂ ಅಪ್ರಸಿದ್ಧಂ ಲಕ್ಷಣ ಮುಚ್ಯತೆ. ನೀವ್ ಹೇಳ್ತಾ ಇರೋ ಒಂದು ಲಕ್ಷಣ, ಬ್ರಹ್ಮವನ್ನು ತಿಳ್ಕೊಳ್ಳಿ ನಿಮಗೆ ಸಂಸಾರ ಹೋಗುತ್ತೆ ಅಂತೆಲ್ಲ ಹೇಳ್ಬಿಟ್ರಿ. ಆದ್ರೆ ಬ್ರಹ್ಮ ಏನು ಅಂತ ಹೇಳಕ್ ಹೋದಾಗ ನೀವು ಕೇಳಿದ್ರೆ, ನೀವು ಅದನ್ನ ಜಗತ್ತಿಗೆಲ್ಲ ಅದು ನಿಮಿತ್ತ ಮತ್ತು ಉಪಾದಾನ ಕಾರಣವಾಗಿದೆ ಅಂತ ಹೇಳಿದ್ರಿ. ಆದ್ರೆ ಅಲ್ಲೇ ನಮ್ಗೆ ತಕರಾರು ಬರ್ತಾ ಇರೋದು, ಅಂತ ಒಂದು ವಸ್ತು ಇರಕ್ ಸಾಧ್ಯವೇ ಇಲ್ಲ. ಇಟ್ ಇಸ್ ಇಂಪಾಸಿಬಲ್ ಟು ಇಮ್ಯಾಜಿನ್ ಸಚ್ ಎ ಥಿಂಗ್. ಹಾಗಾಗಿ ನೀವು ಇದನ್ನ ತಿಳಿ ಹೇಳ್ಬೇಕು ಅಂತ ಉದ್ದೇಶ. ಹಾಗಾಗಿ ಪ್ರಸಿದ್ಧಸ್ಯೈವ ಲೋಕೆ ಲಕ್ಷಣತ್ವ ದರ್ಶನಾದಿತಿ ಚೇದುಚ್ಯತೆ. ಇವಾಗ ಅವನ ಉದ್ದೇಶ ಏನು ಅಂತ ಹೇಳಿದ್ರೆ, ನೀನು ಲಕ್ಷಣ ಏನಾದ್ರು ಹೇಳಿದ್ರೆ ಪ್ರಸಿದ್ಧವಾಗಿರೋ ಒಂದು ವಸ್ತುವನ್ನೇ ನೀನು ಲಕ್ಷಣವಾಗಿ ಹೇಳ್ಬೇಕು ಅದಕ್ಕೆ. ಆದ್ರೆ ನೀನು ಆತರ ಹೇಳಿಲ್ಲ, ನೀನು ಅಪ್ರಸಿದ್ಧವಾಗಿರೋ ಒಂದು ಲಕ್ಷಣವನ್ನು ಹೇಳ್ತಾ ಇದ್ದೀರಾ. ಆತರ ನೀನೇನಾದ್ರು ಹೇಳಿದ್ರೆ ಅದಕ್ಕೆ ನಾನು ಇವಾಗ ಉತ್ತರ ಕೊಡ್ತೀನಿ ಅಂತ ಇವಾಗ ಈ ವೇದಾಂತ ಸಿದ್ಧಾಂತಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಪೃಥಿವ್ಯ ತೇಜೋ ವಾಯವೋ ವಿಪ್ರತಿಪನ್ನಾಹ ಉತ್ಪತ್ತಿಮಂತಹ ಪೃಥಿವೀತ್ವಾದೇಹೇ ಮೃದುತ್ಪನ್ನ ಘಟಚಂದ್ರ ಕಾಂತೋತ್ಪನ್ನ ಜಲ ಅರಣಿ ಉತ್ಪನ್ನ ಅಗ್ನಿ ವ್ಯಜನಾತ್ ಪವನವದಿತಿ ಕಾರ್ಯತ್ವಂ ಅನುಮಾಯ ಆಕಾಶಸ್ಯಾಪಿ ಭೂತತ್ವ ಹೇತುನಾ ಕಾರ್ಯತ್ವ ಅನುಮಾನಾಂತರಂ ಪೃಥಿವ್ಯಾದೀನಿ ಸದುಪಾದಾನಿ ತದುಪರತಯ ಪ್ರತೀಯಮಾನತ್ವಾತ್ ಯತ್ ನಿಯಮೇ ಯದುಪಕಾರತೆಯ ಪ್ರತೀಯತೆ ತತ್ತದುಪಾದಾನಂ ಯಥಾ ಘಟಾದಿ ಮೃದಾದಿ ಉಪಾದಾನಮಿತಿ ಲಾಘವಾತ್ ಸರ್ವಸ್ಯ ಜಗತಃ ಏಕಸತ್ ಪ್ರಕೃತಿತ್ವಸ್ಯ ತತಃ ಏವ ಅಭಿನ್ನ ನಿಮಿತ್ತೋಪಾದಾನಕತ್ವಸ್ಯಾಪಿ ಸಿದ್ಧಂ ಇತ್ಯರ್ಥ ಸಿದ್ಧಿರ್ಭವತಿ ಅಂತ ಇದಕ್ಕೆ ಅವರು ಉತ್ತರ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ಲೋಕದಲ್ಲಿರೋ ವಸ್ತುಗಳನ್ನೇ ಇಟ್ಕೊಂಡು ಅದನ್ನ ಇವರು ಹೇಗೆ ನಿಮಿತ್ತ ಉಪಾದಾನ ಎರಡು ಒಂದೇ ಆಗಿ ಸಾಧ್ಯತೆ ಇದೆ ಅಂತ ಇವರು ತೋರಿಸ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇರೋದು ಪೃಥ್ವಿ, ಅಪ್, ತೇಜೋ, ವಾಯುಸ್ ಅಂತ ಇದೆ 4 ಭೂತಗಳಿದೆ. ಯಾವುದು ಪೃಥ್ವಿ ಅಂತ ಒಂದು ಪಂಚಭೂತದಲ್ಲಿ ಪೃಥ್ವಿ ಅಂತ ಒಂದು, ಅಪ್ ಅಂತ ಒಂದು, ಜಲ ಅಂತ ಒಂದು, ಆಮೇಲೆ ತೇಜಸ್ ಅಂತ ಅಗ್ನಿ ಅನ್ನೋದು, ವಾಯು ಅಂತ ಒಂದು. ಇದೆಲ್ಲ ಬೇರೆ ಬೇರೆಯಾಗಿದೆ. ಒಂದನ್ನ ನೋಡಿದಾಗ ಇನ್ನೊಂದು ಬೇರೆ ಬೇರೆಯಾಗೇ ಇದೆ. ಉತ್ಪತ್ತಿಮಂತಹ ಪೃಥ್ವಿತ್ವಾದೇಹೇ ಮೃದುತ್ಪನ್ನ ಘಟಚಂದ್ರ. ನೋಡಿ, ಇವಾಗ ಉತ್ಪತ್ತಿ ಆಗಿರುವ ವಸ್ತುಗಳೆಲ್ಲ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಮೃತ್ತಿಂದ ಪೃಥ್ವಿ ಅನ್ನೋದು, ಅದೇ ಪೃಥ್ವಿ ಅನ್ನೋದು ಮೃತ್ತಿಗೆ ಇದು ಕಾರಣವಾಗಿರುತ್ತೆ ಅದು. ಸೊ ಮೃದುತ್ಪನ್ನ, ಆಮೇಲೆ ಮೃದುತ್ಪನ್ನ ಘಟ ಅಂದ್ರೆ ಮೃತ್ತಿಂದ ಒಂದು ಘಟ ಅಂತ ಒಂದು ಉತ್ಪತ್ತಿ ಆಗುತ್ತೆ. ಆಮೇಲೆ ಚಂದ್ರ ಅನ್ನೋದು ಚಂದ್ರಕಾಂತ ಉತ್ಪನ್ನ ಜಲ ಅಂತ. ಅಂದ್ರೆ ಚಂದ್ರಕಾಂತ ಅಂತ ಹೇಳಿದ್ರೆ ಒಂದು ಕಲ್ಲು, ಅದು ಶಾಸ್ತ್ರದಲ್ಲಿ ಮಾತ್ರ ಹೇಳ್ತಾರೆ ಅದನ್ನ. ಚಂದ್ರ ಅಂತ ಒಂದು ಇದು ಒಂದು ಮೂನ್ ಅಂತ ನಾವು ಏನ್ ಹೇಳ್ತೀವೋ ಅದರಲ್ಲಿ ಆ ಚಂದ್ರಕಾಂತ ಅಂತ ಹೇಳಿದ್ರೆ ಒಂದು ಕಲ್ಲದು. ಆ ಕಲ್ಲು ಕರಗಿದಾಗ ನೀರಾಗಿ ಸೋರುತ್ತಂತೆ ಅದು. ಹಾಗಾಗಿ ಚಂದ್ರಕಾಂತ ಉತ್ಪನ್ನ ಜಲ ಅರಣಿ ಉತ್ಪನ್ನ ಅಗ್ನಿ. ಅಂದ್ರೆ ಅಗ್ನಿ ಅಂದ್ರೆ ಈ ಯಾಗದಲ್ಲೆಲ್ಲ ಒಂದು ಕಟ್ಟಿಗೆ ಇಟ್ಕೊಂಡಿರ್ತಾರಲ್ಲ, ಅಗ್ನಿ ಕಟ್ಟೆ ಅಂತ ಇಟ್ಕೊಂಡಿರ್ತಾರೆ. ಅದನ್ನ ಅವರು ಒಂದು ಮಂಥನ ಅಂತ ಮಾಡಿದಾಗ ಅದರಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ. ಅಗ್ನಿಯನ್ನ ನೋಡಿದಾಗ ನಮ್ಗೆ ಅದಕ್ಕೆ ಅಗ್ನಿ ಇದೆ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ. ಅದರಿಂದ ಅಗ್ನಿ ಅಂತ ಉತ್ಪತ್ತಿ ಆಗುತ್ತೆ. ಆಮೇಲೆ ಗಾಳಿ ಅನ್ನೋದು ನಮ್ಗೆ ಸ್ವಲ್ಪ ಶೆಕೆ ಆದಾಗ ನಾವ್ ಏನ್ ಮಾಡ್ತೀವಿ, ಬೀಸನಿಗೆ ಇಟ್ಕೊಂಡು ಸ್ವಲ್ಪ ಗಾಳಿ ಉತ್ಪತ್ತಿ ಮಾಡ್ತೀವಿ ನಾವು. ಸೊ ಗಾಳಿಯನ್ನ ನಾವು ಉತ್ಪತ್ತಿ ಮಾಡ್ತೀವಿ. ಮತ್ತೆ ಇತಿ ಕಾರ್ಯತ್ವ ಅನುಮಾಯ, ಇದೆಲ್ಲ ಕಾರ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಕಾರ್ಯ ಅಂದ್ರೆ ಏನು, ಈ ಗಾಳಿ ಅನ್ನೋದು ಕಾರ್ಯ ಅಂತ ಗೊತ್ತಾಯ್ತು. ಅದೇ ತರ ಒಂದು ಘಟ ಅನ್ನೋದು ಒಂದು ಕಾರ್ಯ ಅಂದ್ರೆ ಎಫೆಕ್ಟ್ ಅಂತ ಗೊತ್ತಾಯ್ತು. ಅದೇ ತರ ಅಗ್ನಿ ಅನ್ನೋದು ಈ ಅರಣ್ಯಕಟ್ಟೆಯಿಂದ ಬಂದಿರೋ ಒಂದು ಕಾರ್ಯ ಅಂತ ಗೊತ್ತಾಯ್ತು. ಹಾಗಾಗಿ ಕಾರ್ಯ ಅನ್ನೋದನ್ನ ನಾವು ಅನುಮಾನ ಮಾಡ್ಕೊಂಡು ಆಕಾಶಸ್ಯಾಪಿ ಭೂತತ್ವ ಹೇತುನ,
ಆಕಾಶ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಭೂತ, ಪಂಚಭೂತದಲ್ಲಿ ಒಂದು ಅನ್ನೋ ಕಾರಣದಿಂದ ಕಾರ್ಯತ್ವ ಅನುಮಾನಾನಂತರಂ ಪೃಥಿವ್ಯಾದೀನಿ ಸದುಪಾದಾನಾನಿ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಆಕಾಶ ಕೂಡ ಕಾರ್ಯ ಅಂತ ಗೊತ್ತಾಯ್ತು ನಮ್ಗೆ. ಇದೆಲ್ಲ ತಿಳ್ಕೊಂಡ ಮೇಲೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ಆಕಾಶ, ವಾಯು ಇದೆಲ್ಲವೂ ಕೂಡ ಸತ್ ಅನ್ನೋದನ್ನ ಉಪಾದಾನವಾಗಿ ಇಟ್ಕೊಂಡಿರೋದು. ಅಂದ್ರೆ ಏನಾಯ್ತು ನೋಡಿದ್ರೆ ಇವಾಗ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಇವ್ರು ಏನ್ ಶುರು ಮಾಡಿದ್ರು, ಆಕಾಶ ಬೇರೆ, ಪೃಥ್ವಿ ಬೇರೆ, ನೀರು ಬೇರೆ, ಅಗ್ನಿ ಬೇರೆ. ಹೇಗಪ್ಪ ನೀವು ನೀರು ಒಂದು ಅಗ್ನಿ ಒಂದು ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಆಗ ಹೇಳಕ್ ಸಾಧ್ಯವೇ ಇಲ್ಲ. ಆದ್ರೆ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಅಗ್ನಿ ಆಗ್ಲಿ, ವಾಯು ಆಗ್ಲಿ, ಪೃಥ್ವಿ ಆಗ್ಲಿ, ಯಾವುದೇ ಆಗ್ಲಿ ಕೂಡ ಎಲ್ಲವೂ ಕೂಡ ಸತ್ ಅನ್ನೋ ಬ್ರಹ್ಮದಿಂದ ಉತ್ಪತ್ತಿ ಆಗಿದೆ ಅಂತ ನಾವು ಹೇಳಕ್ ಆಗುತ್ತಲ್ವಾ. ಈ ಎಕ್ಸಾಂಪಲ್ ಅವ್ರು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವನು ಎಲ್ಲದಕ್ಕೂ ಒಂದೇ ಉಪಾದಾನ ಅಂತ ಹೇಳಕ್ಕೆ ನಮ್ಗೆ ಎಲ್ಲೂ ನೋಡೇ ಇಲ್ಲ ನಾವು. ಮಣ್ಣಿಂದ ನಮ್ಗೆ ಆಭರಣ ಬರುತ್ತೆ ಅಂತ ಎಲ್ಲೂ ನೋಡಿಲ್ಲ ನಾವು ಅಂತ ಹೇಳಿದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ನೋಡು ಪೃಥ್ವಿ, ಅಪ್ಪು, ತೇಜಸ್ ಎಲ್ಲ ಪರಸ್ಪರ ಒಂದಕ್ಕೊಂದು ಬೇರೆ ಬೇರೆ ಆಗಿದ್ರು ಕೂಡ ಎಲ್ಲದಕ್ಕೂ ಕಾರಣ ಸತ್ ಅಂತ ನಾವು ಹೇಳಕ್ ಆಗುತ್ತಲ್ಲ. ಯಾಕಂದ್ರೆ ಸತ್ ಅನ್ನೋದನ್ನ ಉಪಾದಾನವಾಗಿ ಇಟ್ಕೊಂಡೆ ಇದೆಲ್ಲವೂ ಕೂಡ ಬಂದಿದ್ದು ನಮ್ಗೆ ಶ್ರುತಿಯಿಂದ ಗೊತ್ತಾಗ್ತಾ ಇದೆ ನಮ್ಗೆ. ಹಾಗಾಗಿ ಸದುಪಾದಾನಾನಿ ತದ ಉಪರಕ್ತತೆಯ ಪ್ರತೀಯಮಾನತ್ವಾತ್ ನೋಡಿದ್ರೆ ಇದಕ್ಕೂ ಕೂಡ ನಾವು ಯುಕ್ತಿ ಹೇಳ್ತೀವಿ. ಅಂದ್ರೆ ಸತ್ ಅನ್ನೋದು ಸತ್ತಿಂದಲೇ ಇದೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಶ್ರುತಿ ಹೇಳುತ್ತೆ. ಆದ್ರೆ ನಮ್ಗೆ ಶ್ರುತಿಯನ್ನು ಮಾತ್ರ ನಾವು ತಗೊಂಡ್ರೆ ನಮ್ಗೆ ಸಾಕಾಗ್ತಾ ಇಲ್ಲ, ನಮ್ಗೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಇವ್ರು ಏನ್ ಯುಕ್ತಿ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಸದ್ ಉಪರಕ್ತತೆಯ ಪ್ರತೀಯಮಾನತ್ವಾತ್. ಅದಕ್ಕೆ ಅವ್ರಿಗೆ ಹೇಳಿದ್ರಲ್ಲ ನಮ್ಗೆ ಪ್ರತಿಯೊಂದು ವಸ್ತುವಲ್ಲೂ ಕೂಡ 3 ಅಂಶ ಇರುತ್ತೆ, ಸತ್, ಚಿತ್, ಆನಂದ ಅಂತ 3 ಅಂಶನೂ ಇರುತ್ತೆ ಅಂತ. ಇಲ್ಲಿ ಸತ್ ಅನ್ನೋದು ಅಂಶ ಮಾತ್ರ ತಗೊಂಡು ಹೇಳ್ತಾ ಇದ್ದಾರೆ. ನೀನು ಪ್ರತಿ ವಸ್ತು ತಗೊಂಡು ಹೇಳಿದ್ರು ಕೂಡ ಯಾವ್ದನ್ನ ಆಕಾಶ ಇದೆ, ಅಗ್ನಿ ಇದೆ, ವಾಯು ಇದೆ ಅಂತ ಹೇಳುವಾಗ ನಿಮ್ಗೆ ಏನಾಗಿದೆ ಅದ್ರ ಜೊತೆಗೆ ಸೇರ್ಕೊಂಡೇ ಈ ಅಸ್ಥಿ ಅನ್ನೋದು ಸೇರ್ಕೊಂಡೇ ಇದೆ ಅದರಲ್ಲಿ. ಹೇಗೆ ಇದನ್ನ ಈ ಎಕ್ಸಾಂಪಲ್ ಅವ್ರು ಯಾಕೆ ಎಕ್ಸ್ಟೆಂಡ್ ಮಾಡಿ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇವಾಗ ಮಣ್ಣಿನ ಒಂದು ಮಡಿಕೆ ನೋಡಿದಾಗ ಮಣ್ಣು ಇದರಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಮಣ್ಣಿಂದಲೇ ಮಾಡಿರೋ ಇನ್ನೂ ಒಂದು ಗೊಂಬೆ ನೋಡಿದಾಗ ನಮ್ಗೆ ಮಣ್ಣು ಇದೆ ಇದರಲ್ಲಿ ಅಂತ ಹೇಳ್ತೀವಿ. ಹಾಗಾಗಿ ಮಣ್ಣಿನ ಉತ್ಪಾದನೆಗಳು ಪ್ರತಿಯೊಂದು ಕೂಡ ಮಣ್ಣು ಸೇರ್ಕೊಂಡೇ ಇರುತ್ತೆ. ಅದೇ ತರ ಬಂಗಾರದ ಆಭರಣಗಳು ಎಲ್ಲದರಲ್ಲೂ ಕೂಡ ಬಂಗಾರ ಸೇರ್ಕೊಂಡೇ ಇರುತ್ತೆ. ಬಂಗಾರ ಸೇರಿದೇ ಇರೋ ಒಂದು ಆಭರಣ ಇದೆ ಅಂತ ಹೇಳಕ್ ಆಗೋದೇ ಇಲ್ಲ. ಅದೇ ತರ ಇವ್ರು ಏನ್ ಹೇಳ್ತಾ ಇದಾರೆ, ಯದ್ಯಪಿ ಪೃಥ್ವಿ, ಅಪ್ಪು, ತೇಜಸ್ ಎಲ್ಲ ಬೇರೆ ಬೇರೆ ಆಗಿದ್ರು ಕೂಡ ಎಲ್ಲದರಲ್ಲೂ ಕೂಡ ಸತ್ ಅನ್ನೋದು ಸೇರ್ಕೊಂಡೇ ಇರೋದ್ರಿಂದ ಯಾವ ಒಂದು ವಸ್ತುವಲ್ಲಿ ಕೂಡ ಅದ್ರ ಉಪಾದಾನ ಕಾರಣ ಅದ್ರಲ್ಲಿ ಸೇರ್ಕೊಂಡೇ ಇದೆ ಅಂತ ನಾವು ನೋಡ್ತೀವೋ ಅದೇ ತರ ಇಲ್ಲೂ ಕೂಡ ಪೃಥ್ವಿ, ಅಪ್ಪು, ತೇಜಸ್ ಎಲ್ಲದರಲ್ಲೂ ಕೂಡ ಸತ್ ಅನ್ನೋದು ಅದ್ರ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಸತ್ ಅನ್ನೋದನ್ನ ಅದರ ಉಪಾದಾನವಾಗಿ ಒಪ್ಕೊಳ್ಳೋದ್ರಲ್ಲಿ ಏನು ಯುಕ್ತಿಗೆ ಏನು ನಮ್ಗೆ ಬಾಧಕ ಆಗುದಿಲ್ಲ ನಮ್ಗೆ ಅಂತ ಅದನ್ನ ಇವ್ರು ಸ್ಥಾಪನೆ ಮಾಡ್ತಾರೆ. ಅರ್ಥ ಆಯ್ತು ಅಂತ ಕಾಣ್ತಲ್ಲ. ಯಾಕೆ ಹೇಗೆ ನಾವು ಇನ್ನಷ್ಟು ಹೇಳ್ತೀನಿ, ಆಭರಣಗಳು ಎಲ್ಲದರಲ್ಲೂ ಕೂಡ ಒಂದೊಂದು ಆಭರಣದಲ್ಲೂ ಕೂಡ ಬಂಗಾರ ಸೇರ್ಕೊಂಡೇ ಇರುತ್ತೆ. ಹಾಗಾಗಿ ಅದೇ ತರ ಈ ಪೃಥ್ವಿ, ಅಪ್ಪು, ತೇಜಸ್ ಎಲ್ಲ ಬೇರೆ ಬೇರೆ ಆಗಿದ್ರು ಕೂಡ ಎಲ್ಲದರಲ್ಲೂ ಕೂಡ ಸತ್ ಅನ್ನೋದು ಸೇರ್ಕೊಂಡೇ ಇದೆ. ಅದು ಇದೆ ಅಂತ ಎಲ್ಲದರಲ್ಲೂ ಇದೆ ಅಂತ ಹೇಳ್ತೀವಿ. ಆ ಇದೆ ಅನ್ನೋದು ಬ್ರಹ್ಮಕ್ಕೆ ಸೇರಿಸೋದು. ಹಾಗಾಗಿ ಸತ್ ಅನ್ನೋದು ಸೇರ್ಕೊಂಡೇ ಬರೋದ್ರಿಂದ ಹೇಗೆ ನಾವು ಲೋಕದಲ್ಲಿರೋ ಒಂದು ವಸ್ತುವನ್ನ ಅದರ ಉಪಾದಾನ ಕಾರಣವನ್ನು ಸೇರ್ಕೊಂಡೇ ಇದೆ ಅಂತ ನಾವು ನೋಡ್ತೀವೋ ಅದೇ ತರ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಈ ಸತ್ ಅನ್ನೋದು ಇದೆ ಅಂತ ನಾವು ನೋಡಕ್ ಆಗುತ್ತೆ. ನಮ್ಗೆ ನೋಡ್ತಾ ಇದೀವಿ ನಾವು. ಅದರಿಂದ ನಾವು ಸತ್ ಅನ್ನೋದನ್ನ ಉಪಾದಾನ ಕಾರಣವಾಗಿ ಒಪ್ಕೊಳ್ಳೋದ್ರಲ್ಲಿ ಎಲ್ಲದಕ್ಕೂ ಉಪಾದಾನ ಕಾರಣವಾಗಿ ಸತ್ ಅಂತ ಒಂದನ್ನ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಗೆ ಯುಕ್ತಿನಲ್ಲೂ ನಾವು ಅದನ್ನ ಸ್ಥಾಪನೆ ಮಾಡ್ಕೊಳಕ್ ಆಗುತ್ತೆ. ಹೀಗೆ ಪ್ರತಿಮಾನತ್ವಾತ್ ಪ್ರತಿಮಾನತ್ವಾದಿ ನಿಯಮೇನ ಯದುಪರಕ್ತತೆಯ ಪ್ರತೀಯತೆ ತತ್ತದುಪಾದಾನಂ. ಯಾವುದ್ರ ಜೊತೆಗೆ ಸೇರ್ಕೊಂಡೇ ಒಂದು ವಸ್ತು ಕಾಣಿಸ್ಕೊಳ್ತಾ ಇದೆ ನಮ್ಗೆ ಅದು ಅದರ ಉಪಾದಾನ ಅಂತ ಹೇಳ್ತೀವಿ ನಾವು. ಅದಕ್ಕೇನ್ ತಪ್ಪಿಲ್ಲ ಅದರಲ್ಲಿ. ಹಾಗಾಗಿ ಯಥಾ ಘಟಾದಿ ಮೃದಾದಿ ಉಪಾದಾನಂ ಇತಿ ಲಾಘವಾತ್ ಸರ್ವಸ್ಯ ಜಗತಃ ಏಕಸತ್ ಪ್ರಕೃತಿಕತ್ವಸ್ಯ ತತಃ ಏವ ಅಭಿನ್ನ ನಿಮಿತ್ತೋಪಾದಾನಕತ್ವಸ್ಯಾಪಿ ಸಿದ್ಧ. ಹಾಗಾಗಿ ಭಿನ್ನ ಭಿನ್ನವಾಗಿರೋ ವಸ್ತುಗಳಾಗಿ ಎಲ್ಲದರಲ್ಲೂ ಕೂಡ ಒಂದೇ ಸತ್ ಎಲ್ಲದರಲ್ಲೂ ಕೂಡ ಸತ್ ಅಂತ ನಮ್ಗೆ ಭಾಸವಾಗ್ತಾ ಇರೋದ್ರಿಂದ ಅದೆಲ್ಲದಕ್ಕೂ ಕೂಡ ಸತ್ ಅನ್ನೋದು ಒಂದೇ ಉಪಾದಾನ ಕಾರಣ ಆಗಿದೆ. ನಿಮಿತ್ತ ಕಾರಣವಾಗೂ ಅದೇ ಇದೆ ಅಂತ ಹೇಳಕ್ಕೆ ನಮ್ಗೇನು ತೊಂದರೆ ಇಲ್ಲ ಅದರಲ್ಲಿ ಅಂತ ಇವಾಗ ಯುಕ್ತಿಯಿಂದಾನೇ ಇದನ್ನೆಲ್ಲ ಹೇಳಿ ಮುಗಿಸಿದ್ರು ಅದನ್ನ. ಹೀಗೆ ಪರಮತೆ ಇವಾಗ ನೋಡಿ, ಇವಾಗ ಅವರು ಇನ್ನೊಂದು ತುಂಬಾ ಚೆನ್ನಾಗಿರೋ ಒಂದು ಯುಕ್ತಿ ಹೇಳ್ತಾರೆ. ಇದೇನ್ ಹೇಳ್ತಾರೆ ಅಂದ್ರೆ ವೇದಾಂತಿಗಳು ಅಲ್ಲದೆ ಇರೋರು ಕೂಡ ಈ ಅಭಿನ್ನ ನಿಮಿತ್ತೋಪಾದಾನ ಕಾರಣವನ್ನು ಒಪ್ಕೊಂಡಿದ್ದಾರೆ ಒಂದೊಂದು ಕಡೆ ಅನ್ನೋದನ್ನ ನಮ್ಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಒಂದು ಇಟ್ ಇಸ್ ನಾಟ್ ಈಸಿ ಫಾರ್ ಅಸ್ ಟು ಗೆಟ್ ಎವ್ರಿಥಿಂಗ್ ಇನ್ ಒನ್ ಬುಕ್. ತುಂಬಾ ಗ್ರಂಥಗಳೆಲ್ಲ ಓದಿರೋರಿಗೆ ನಾನಾ ಶಾಸ್ತ್ರಗಳು, ವ್ಯಾಕರಣ ಶಾಸ್ತ್ರ, ನ್ಯಾಯಶಾಸ್ತ್ರ, ಪೂರ್ವಮೀಮಾಂಸಾ ಶಾಸ್ತ್ರ, ಆಮೇಲೆ ವೇದಾಂತ ಅದನ್ನ ಬಂದಾಗ ಅವ್ರು ಅದೆಲ್ಲ ಆ ಶಾಸ್ತ್ರಗಳನ್ನ ಓದ್ಕೊಂಡು ಬಂದಾಗ ಅವರಿಗೆ ಈ ವಿಷಯಗಳೆಲ್ಲ ತುಂಬಾ ಅರ್ಥ ಆಗುತ್ತೆ, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಆದ್ರೆ ನಮ್ಗೆ ಈ ಗ್ರಂಥವನ್ನ ನಾವು ಓದುವಾಗ ನಮ್ಗೆ ಆಯಾ ಶಾಸ್ತ್ರಗಳು ಹೇಳಿರೋ ಕೆಲವು ವಿಷಯಗಳೆಲ್ಲ ಕೂಡ ಇಲ್ಲಿ ತುಣುಕಾಗಿ ಸ್ವಲ್ಪ ಸಿಗುತ್ತೆ ನಮ್ಗೆ. ನಾವು ಯೋಚನೆ ಮಾಡಿದಾಗ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ಕಾಗುತ್ತೆ. ನೋಡಿ, ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಪರಮತೆ ಚ ಘಟ ಈಶ್ವರ ಸಂಯೋಗಾದವು ಜೀವಾತ್ಮಗತ ಜ್ಞಾನಾದವು ಚ ಅಭಿನ್ನ ನಿಮಿತ್ತೋಪಾದಾನತ್ವ ದರ್ಶನಾತ್.
ಈ ಅಭಿನ್ನ ಒಂದೇ ವಸ್ತುವೇ ನಿಮಿತ್ತ ಕಾರಣವಾಗೂ ಉಪಾದಾನ ಕಾರಣವಾಗಿ ಇದೆ ಅನ್ನೋದಕ್ಕೆ ಈ ವೇದಾಂತಿಗಳು ಮಾತ್ರ ಹೇಳ್ತಾರೆ ಅಂತ ಅನ್ಕೋಬೇಡ. ಪರಮತ ಅಂತ ಹೇಳಿದ್ರೆ ನ್ಯಾಯ ಮತ ಹೇಳ್ತಾರೆ. ನ್ಯಾಯ ಅಂತ ನ್ಯಾಯ ವೈಶೇಷಿಕ ಮತ ಇದೆಯಲ್ಲ, ಅವರು ಕೂಡ ಒಪ್ಕೊಂಡಿದ್ದಾರೆ. ನೋಡು, ನಾನು ಇದಕ್ಕೆ 2 ಇನ್ಸ್ಟೆನ್ಸ್ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ನಮ್ಗೆ ತುಂಬಾ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಕ್ಕಾಗುತ್ತೆ. ಹೇಳ್ತಾರೆ, ಘಟ ಈಶ್ವರ ಸಂಯೋಗ ಆದವು. ಈಶ್ವರ ಅನ್ನೋದನ್ನ ಅವರು ಒಪ್ಪಿದ್ದಾರೆ. ಈಶ್ವರ ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ ಅಂತ ಅವರು ಒಪ್ಕೊಂಡಿದ್ದಾರೆ. ಇವಾಗ ಘಟ ಅಂತ ಒಂದ್ ಕಡೆ ಒಂದ್ ಮಡಿಕೆ ಇದ್ರೆ ಅದನ್ನು ಈಶ್ವರ ವ್ಯಾಪಿಸ್ಕೊಂಡಿದ್ದಾನಲ್ವಾ. ಹಾಗಾಗಿ ಆ ಘಟದ ಜೊತೆಗೆ ಈಶ್ವರನ ಒಂದು ಸಂಯೋಗ ಆಗಿದೆ. ಹಾಗಾಗಿ ಹೇಗೆ ನೋಡಿ, ಅದಕ್ಕೆ ನಾನು ಒಂದು ಸುಲಭವಾದ ಒಂದು ಉದಾಹರಣೆ ಹೇಳ್ತೀನಿ. ಯಾಕಂದ್ರೆ ಈಶ್ವರ ಘಟದಲ್ಲಿ ಸೇರ್ಕೊಂಡಿದ್ದಾನೆ ಅಂತ ನಮ್ಗೆಲ್ಲಪ್ಪ ಕಾಣಕ್ಕಾಗುತ್ತೆ, ನಮ್ಗೆ ಅರ್ಥದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ನಾನು ಕಲ್ಪನೆ ಮಾಡ್ಕೊಂಡು ಉದಾಹರಣೆ. ಇವಾಗ ನೋಡಿ, ನಾವು ಒಂದು ಬಟ್ಟೆ ಹಾಕೊಳ್ತೀವಿ. ಈ ಒಂದು ಬಟ್ಟೆ ನಾನು ಹಾಕೊಂಡೆ, ಇವಾಗ ಒಂದು ಶರ್ಟ್ ಹಾಕೊಂಡೆ ಅಂತ ಹೇಳುವಾಗ ಈ ಶರ್ಟ್ಗೂ ನನಗೂ ಒಂದು ಸಂಯೋಗ ಬಂತು, ಒಂದು ಕಾಂಟ್ಯಾಕ್ಟ್ ಬಂತು. ಬಟ್ ಈ ಕಾಂಟ್ಯಾಕ್ಟ್ ನ ಉಂಟು ಮಾಡಿದ್ದವನು ಯಾರು? ನಾನೇ ತಾನೆ. ನಾನೇ ಒಂದು ಕಡೆ ಇದ್ದಿದ್ದ ಶರ್ಟ್ ನಾನು ಹಾಕೊಂಡೆ, ನನ್ನ ಮೈ ಮೇಲೆ ಹಾಕೊಂಡೆ. ಅವಾಗ ನನ್ನ ಜೊತೆಗೆ ಈ ಶರ್ಟ್ ಸೇರ್ಕೊಂಡಿದೆ ಅಂತ ಹೇಳ್ತೀನಿ. ಅವಾಗ ಈ ಶರ್ಟ್ಗೂನು ಈ ಮೈಗೂನು ಯಾರು ನಾನೇ ಆಗಿರೋ ಮೈಗೆ, ಆ ಮೈಗೆ ಈ ಶರ್ಟ್ ನ ಸೇರ್ಸ್ಕೊಂಡಿದ್ ಯಾರು ಅಂತ ಹೇಳಿ ನಾನೇ ಸೇರ್ಸ್ಕೊಂಡೆ. ಹಾಗಾದ್ರೆ ನಿಮಿತ್ತ ಕಾರಣವೂ ನಾನೇನೆ. ಈ ಸಂಯೋಗ ಅನ್ನೋದಕ್ಕೆ, ಈ ಕಾಂಟ್ಯಾಕ್ಟ್ ಅಂತ ಬಂದಿದ್ದಕ್ಕೆ, ಈ ಶರ್ಟ್ಗೂ ನನ್ಗೂ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ನಾನೇ ಉಪಾದಾನ ಕಾರಣ ಆಗಿದ್ದೀನಿ. ಯಾಕಂದ್ರೆ ಈ ಶರೀರ ನಾನೇ ಆಗಿದ್ದೀನಿ. ಆಮೇಲೆ ನಿಮಿತ್ತ ಕಾರಣವೂ ನಾನೇ ಆಗಿದ್ದೀನಿ, ಯಾಕಂದ್ರೆ ನಾನೇ ಅದನ್ನ ಹಾಕೊಂಡವ್. ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಈಶ್ವರ ಎಲ್ಲಾ ಘಟವನ್ನು ಅವನು ಎಲ್ಲಾ ಘಟದಲ್ಲೂ ಅವನ ಒಂದು ಸಂಯೋಗ ಇದೆ ಅಂತ ಹೇಳಿದಾಗ, ಆ ಸಂಯೋಗವನ್ನು ಉಂಟು ಮಾಡಿದವನು ಈಶ್ವರ. ಯಾಕಂದ್ರೆ ಕುಂಬಾರ ಘಟವನ್ನು ಮಾಡಿಬಿಟ್ಟು ಈಶ್ವರ ಅವನ್ ಸೇರ್ಕೊಳ್ಳಿ ಅಂತ ಅವನೇನು ಮಾಡ್ಲಿಲ್ಲ. ಇವನ್ ಮಾಡೋವಾಗ್ಲೇನೆ ಈಶ್ವರ ಸೇರ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಈಶ್ವರ ಸರ್ವವ್ಯಾಪಿ. ಹಾಗಾಗಿ ಆ ಈಶ್ವರ ಸೇರ್ಕೊಂಡಿದ್ದು ಅವನೇ ಸೇರ್ಕೊಂಡಿದ್ದಾನೆ. ಆಮೇಲೆ ಅವನು ಯಾರು ಅದನ್ನ ಸೇರಿಕೆ ಅನ್ನೋದನ್ನ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವನೇ ಮಾಡಿದ್ದಾನೆ. ಹಾಗಾಗಿ ಬೇರೆ ಯಾರು ಮಾಡಿಲ್ಲ ಅದನ್ನ. ಹಾಗಾಗಿ ಈಶ್ವರ ಮತ್ತು ಘಟ ಎರಡಕ್ಕೂ ಒಂದು ಸಂಯೋಗ ಅಂತ ಹೇಳಿದಾಗ, ಈಶ್ವರ ಹೇಗೆ ಆ ಸಂಯೋಗಕ್ಕೆ ಉಪಾದಾನ ಕಾರಣವಾಗೂ ಆಗಿದ್ದಾನೆ, ಅದೇ ಸಮಯ ನಿಮಿತ್ತ ಕಾರಣವೂ ಆಗಿದ್ದಾನೆ. ಅದೇ ತರ ಅಂತ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಅವರೇ ಹೇಳೋದು ಉದಾಹರಣೆ, ಜೀವಾತ್ಮಗತ ಜ್ಞಾನ ಆದವು ಅಂತ. ಅಂದ್ರೆ ಜೀವಾತ್ಮನಲ್ಲಿ ಒಂದು ಜ್ಞಾನ ಅಂತ ಉತ್ಪತ್ತಿ ಆಗುತ್ತೆ. ಆತ್ಮ ಅಂತ ಅವ್ರು ಹೇಳ್ತಾರಲ್ಲ, ಈ ಆತ್ಮನ ಅವರು ಕೇವಲ ಚೈತನ್ಯ ಸ್ವರೂಪ ಅಂತ ಹೇಳ್ತಾರೆ. ಈ ಆತ್ಮ ಅನ್ನೋದ್ರಲ್ಲಿ ಜ್ಞಾನ ಬಂದು ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಕದಾಚಿತ್ ಬರುತ್ತೆ, ಕದಾಚಿತ್ ಹೋಗುತ್ತೆ ಅಂತ ಹಾಗೆ ಹೇಳೋರು. ಹಾಗಾದ್ರೆ ಈ ಆತ್ಮನಲ್ಲಿ ಒಂದು ಜ್ಞಾನ ಬಂತು ಅಂತ ಹೇಳಿದಾಗ, ಈ ಆತ್ಮನಲ್ಲಿ ಜ್ಞಾನ ಬಂತು ಅಂತ ಹೇಳಿದಾಗ, ಆ ಜ್ಞಾನಕ್ಕೂ ಈ ಆತ್ಮನಿಗೂ ಒಂದು ಸಂಯೋಗ ಆಗ್ಬೇಕು. ಆ ಸಂಯೋಗವನ್ನು ಯಾರು ಮಾಡಿದ್ರು ಅಂತ ಕೇಳಿದ್ರೆ ಈ ಆತ್ಮನೇ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಈ ಆತ್ಮನೇ ಅವನಲ್ಲಿ ಒಂದು ಜ್ಞಾನ ಅಂತ ಒಂದನ್ನ ಉಂಟು ಮಾಡ್ಕೊಂಡಾಗ, ಆ ಜ್ಞಾನಕ್ಕೂ ಅವನಿಗೂ ಒಂದು ಸಂಯೋಗ ಮಾಡಿದವನು ಯಾರು ಅಂತ ಕೇಳಿದ್ರೆ ಆ ಆತ್ಮನೇ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಜೀವಾತ್ಮನೇ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಈ ಒಂದು ನಿಮಿತ್ತ ಮತ್ತು ಉಪಾದಾನವಾಗಿರೋ ಎರಡನ್ನೂ ಕೂಡ ಒಂದೇ ವಸ್ತುವಲ್ಲಿ ಇರೋದನ್ನ ನಾವು ವೇದಾಂತ ಮಾತ್ರದಲ್ಲ ಬೇರೆ ಕಡೆನೂ ನಾವು ನೋಡಕ್ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಆ ಶಾಸ್ತ್ರದಲ್ಲಿರೋದನ್ನ, ಹಾಗಾಗಿ ಅವರು ಅದನ್ನ ನಮ್ಗೆ ಅಬ್ಜೆಕ್ಷನ್ ಮಾಡೋದಿಲ್ಲ. ಇನ್ನು ಯಾವುದೋ ಒಂದು ಅಪರೂಪವಾದ ಒಂದು ಅಪ್ರಸಿದ್ಧವಾದ ಒಂದು ದೃಷ್ಟಾಂತ, ಒಂದು ವಿಷಯ ಹೇಳ್ತಾ ಇದೆಯಾ ಅಂತ, ನೋಡಪ್ಪ ನೀನು ಹೇಳ್ತಾ ಇದೆಯಲ್ಲ ಅದೇನೆ ನಾವು ಹೇಳ್ತಾ ಇದ್ದೀವಿ ಅಂತ ಅವನಿಗೆ ಸಮಾಧಾನ ಹೇಳ್ಬೋದು. ಹೀಗೆ ತತಶ್ಚ ಅನುಮಾನ ಸಿದ್ಧಂ ಅಭಿನ್ನ ನಿಮಿತ್ತೋಪಾದಾನ ಅನೂದ್ಯ ತಸ್ಯ ಬ್ರಹ್ಮತ್ವ ಬೋಧನಂ ಶ್ರುತ್ಯ ಸಂಭವತಿ. ಹಾಗಾಗಿ ಹೀಗೆ ಒಂದು ಅನುಮಾನದಿಂದ ನಮಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವನ್ನ ನಾವು ಸಿದ್ಧ ಮಾಡ್ಕೊಂಡ್ವಿ. ಶ್ರುತಿಯಾಗಿ ಹೇಳಿದ್ರು ಕೂಡ ನಮ್ಗೆ ಆ ಒಂದು ದೃಢವಾಗ್ಬೇಕು ಅಂತ ಕಾರಣದಿಂದ ಯುಕ್ತಿಯನ್ನು ಸೇರಿಸ್ಕೊಂಡು ನಾವು ಲೋಕದಲ್ಲಿ ಇದೆಲ್ಲ ಇದೆ ನೋಡು ಅಂತ ಹೇಳ್ಬಿಟ್ಟು ನಾವು ಅನುಮಾನದಿಂದ ನಾವು ಅಭಿನ್ನ ನಿಮಿತ್ತೋ ಕಾರಣ ಉಪಾದಾನ ಕಾರಣವಾಗಿ ಇರಕ್ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವು ಸಿದ್ಧ ಮಾಡ್ಕೊಂಡ್ವಿ. ಹೀಗೆ ಅದನ್ನ ಅನೂದ್ಯ ತಸ್ಯ ಬ್ರಹ್ಮತ್ವ ಬೋಧನಂ ಶ್ರುತ್ಯ ಸಂಭವತಿ. ಅದು ಬ್ರಹ್ಮವೇ ಅಂತ ಹೇಳ್ಕೊಡೋದು ಶ್ರುತಿಯಿಂದ ಹೇಳ್ಕೊಡೋದು. ನೋಡಿ, ನಾವು ತರ್ಕದಿಂದ ಬ್ರಹ್ಮವನ್ನ ಸ್ಥಾಪನೆ ಮಾಡಕ್ಕಾಗೋದಿಲ್ಲ. ಶ್ರುತಿ ಹೇಳಿದ್ದನ್ನ ನಾವು ತರ್ಕದಿಂದ ನಾವು ಉಪಪತ್ತಿ ಮಾಡಿ ನಾವು ತಿಳ್ಕೊಳಕ್ ಸಾಧ್ಯವಾಗುತ್ತೆ. ಸೊ ಇವಾಗ ಅಭಿನ್ನ ನಿಮಿತ್ತೋಪಾದಾನ ಅನ್ನೋದನ್ನ ನಾವು ಲೋಕದಲ್ಲಿ ಕೆಲವು ಕಡೆ ಎಲ್ಲ ನೋಡಕ್ಕಾಗುತ್ತೆ ಅಂತ ಇವ್ರು ಹೇಳಿ ತೋರಿಸಿದ್ರು. ಇವಾಗ ಈ ಅನುಮಾನದಿಂದ ನಾವೇನ್ ಮಾಡ್ತಾ ಇದೀವಿ, ಶ್ರುತಿಯಿಂದ ಕೂಡ ನಮ್ಗೆ ಇದು ಸಿದ್ಧವಾಗುತ್ತೆ, ಅದು ಬ್ರಹ್ಮವೇ ಅಂತ ಶ್ರುತಿ ಹೇಳ್ಕೊಡ್ತಾ ಇದೆ. ಅಭಿನ್ನ ನಿಮಿತ್ತೋಪಾದಾನವಾಗಿರೋದು ಬ್ರಹ್ಮವೇ ಅಂತ ಶ್ರುತಿ ನಮಗೆ ಹೇಳ್ಕೊಡ್ತಾ ಇದೆ ಅಂತ ಹೇಳಿ ಶ್ರುತ್ಯ ಸಂಭವತಿ. ಏವಂಚ ಶ್ರುತೇಹೇ ಲಕ್ಷಣಪರತ್ವ ಅಭಾವೇನ ಅನುಮಾನ ಸಿದ್ಧಂ ಅಭಿನ್ನ ನಿಮಿತ್ತೋಪಾದಾನತ್ವಂ ಅನೂದ್ಯ ತಸ್ಯ ಬ್ರಹ್ಮತ್ವ ಬೋಧನ ಮಾತ್ರೇಣ ನ ವಾಕ್ಯ ಭೇದ ಪ್ರಸಂಗ. ಹಾಗಾಗಿ ಈ ಒಂದು ನಮ್ಗೆ ಅನುಮಾನದಿಂದ ಸಿದ್ಧವಾಗಿರೋ ಈ ವಿಷಯದಲ್ಲಿ ಶ್ರುತಿ ಒಂದು ಬಲವೂ ಇದೆ ನಮ್ಗೆ ಅಂತ ಹೇಳುವಾಗ ನಮಗೆ ಯಾವುದೇ ಒಂದು ದೋಷ ಕೂಡ ನಮ್ಗೇನು ಬರದೇ ಇಲ್ಲ. ಶ್ರುತಿ ಹೇಳಿದಕ್ಕೆ ನೀವೇನು ಒಂದು ಅರ್ಥ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಹೇಳಿ ನಮ್ಗೆ ಹೇಳಂಗಿಲ್ಲ. ಇದು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿರೋ ಇದ್ರಲ್ಲಿ ಎಲ್ಲಿಂದ ಅದೆಲ್ಲ ಬಂತು ಅಂತ ಹೇಳುವಾಗ ಯಾರು ಮಾಡಿ ಇದೆಲ್ಲ ಬಂತು ಅಂತ ಕೂಡ ನಮ್ಗೆ ಅಲ್ಲೇ ಸಿದ್ಧವಾಗ್ತಾ ಇದೆ. ಹಾಗಾಗಿ ನಮಗೆ ನಾವೇನು ಹೊಸದಾಗಿ ಹೇಳಿಲ್ಲ, ನಮ್ಗೆ ಇದಕ್ಕೆ ಬಲ ಇದೆ, ಯುಕ್ತಿ ಬಲನೂ ಇದೆ, ಶ್ರುತಿ ಬಲ ಇದ್ದೇ ಇದೆ. ಅದನ್ನ ತಸ್ಯಚ ಬ್ರಹ್ಮಣಃ ಸ್ವರೂಪಂ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಇತಿ ವಾಕ್ಯೇನ ನಿರ್ಣೀಯತೆ. ಹಾಗಾದ್ರೆ ಆ ಬ್ರಹ್ಮದ ಸ್ವರೂಪ ಏನು ಅಂತ ಕೇಳಿದಾಗ
ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅಂತ ಹೇಳ್ಬಿಟ್ಟು ಈ ಭೃಗುವಲ್ಲಿ ಅಂತ ಇದೆಯಲ್ಲ ತೈತ್ರಿಯ ಉಪನಿಷತ್ತು ಅಲ್ಲಿ ಬರೋ ಒಂದು ವಾಕ್ಯ ಇದು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಭೃಗು ಅನ್ನೋನು ವರುಣನ ಮಗ. ವರುಣ ಅಂತ ತಂದೆ ವರ್ಣ ಋಷಿ ಅವರು. ಅವ್ರ ಹತ್ರ ಭೃಗು ಅನ್ನೋನು ಹೋಗಿ ನನಗೆ ಬ್ರಹ್ಮವನ್ನು ನೀವು ಹೇಳ್ಕೊಡಿ ಅಂತ ಕೇಳ್ತಾನೆ. ಕೇಳ್ಕೊಂಡಾಗ ಅದಿಹಿ ಭಗವೋ ಬ್ರಹ್ಮೇತಿ ಅಂತ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ 5 ದ್ವಾರಗಳು ಅಂದ್ರೆ ಮೀನ್ಸ್ ಮೆಥಡ್ಸ್ ಟು ನೋ ಬ್ರಹ್ಮನ್, ಟು ಎನ್ಕ್ವೈರಿ ಇನ್ ಟು ಬ್ರಹ್ಮನ್ ಅದನ್ನ ಹೇಳ್ತಾರೆ. ಅನ್ನಂ ಪ್ರಾಣಂ ಚಕ್ಷು ಇದು ವಾಚಮಿತಿ ಅಂತ ಹೇಳ್ಬಿಟ್ಟು ಅವರು ಒಂದು 5 ದ್ವಾರಗಳು ಹೇಳ್ತಾರೆ. ಇವನು ಒಂದೊಂದು ಕೋಶವಾಗಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಲ್ಲವನ್ನೂ ಕೂಡ ಅವನು ಪರೀಕ್ಷೆ ಮಾಡ್ಕೊಂಡು ಬರ್ತಾನೆ. ಅಂದ್ರೆ ಬ್ರಹ್ಮನಿಗೆ ಲಕ್ಷಣ ಅವ್ರು ಹೇಳ್ಬಿಡ್ತಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವ್ದ್ರಿಂದ ಈ ಪ್ರಪಂಚ ಎಲ್ಲ ಹುಟ್ಟಾಗುತ್ತೋ, ಎಲ್ಲಿ ಸ್ಥಿತವಾಗಿರುತ್ತೋ, ಎಲ್ಲಿ ಲಯವಾಗುತ್ತೋ ಅದು ಬ್ರಹ್ಮ ಅಂತ ನೋಡ್ಕೊ ನೀನು ಅಂತ ಹೇಳ್ತಾರೆ. ಇವನು ಫಸ್ಟ್ ಏನ್ ಮಾಡ್ತಾನೆ, ಅನ್ನಮಯ ಕೋಶಕ್ಕೆ ಅದನ್ನ ಅಪ್ಲೈ ಮಾಡಿ ನೋಡ್ತಾನೆ. ಇವಾಗ ಅನ್ನಮಯ ಕೋಶದಿಂದ ಸರಿ ಎಲ್ಲರೂ ಉತ್ಪತ್ತಿ ಆಗೋದಲ್ಲ, ಅನ್ನದಿಂದನೇ ಉತ್ಪತ್ತಿ ಆಗುತ್ತೆ ಅಂತ ಅಷ್ಟೆಲ್ಲ ಅವ್ನಿಗೆ ಬಂದ್ಬಿಡುತ್ತೆ. ಆದ್ರೆ ಅವ್ನಿಗೆ ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಈ ಅನ್ನದಿಂದ ಉತ್ಪತ್ತಿ ಆಗಿದ್ರೆ ನಾಶವಾಗೋಗುತ್ತಲ್ಲ ಕೊನೆಯಲ್ಲಿ. ಹಾಗಾದ್ರೆ ಈ ಅನ್ನ ಅನ್ನೋದು ನಾಶವಾಗುತ್ತೆ, ಬ್ರಹ್ಮ ನಾಶವಾಗೋ ವಸ್ತು ಅಲ್ಲ ಅದು, ಅದರಿಂದ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಪ್ರಾಣಕ್ಕೆ ಬರ್ತಾನೆ. ಇದೇ ತರ ಒಂದೊಂದು ಹಂತದಲ್ಲೂ ಕೂಡ ಅವನಿಗೆ ಒಂದು ದೋಷ ನೋಡ್ಬಿಟ್ಟು ಅವನು ಆನಂದಕ್ಕೆ ಬಂದಾಗ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆನಂದ ಅನ್ನೋದಕ್ಕೆ ಬಿಗಿಲಾಗಿ ಏನು ಹೇಳಕ್ ಇರೋದಿಲ್ಲ. ಈ ಆನಂದ ಅನ್ನೋದೇ ಬ್ರಹ್ಮ ಅಂತ ನಮ್ಗೆ ಶ್ರುತಿನೂ ಹೇಳ್ಕೊಡ್ತಾ ಇದೆ. ಅದಕ್ಕೆ ಬಿಟ್ಟು ಬೇರೆ ಯಾವ್ದು ಬಿಗಿಲಾಗಿಲ್ಲ ಅಂತ ತಿಳ್ಕೊಂಡವನು ಗೊತ್ತಾಗಿ ಅವನು ಅಲ್ಲೇನೆ ನಿಂತೋಗ್ಬಿಡುತ್ತೆ, ಅವ್ನ ಎನ್ಕ್ವೈರಿ ಮುಗಿದೋಗ್ಬಿಡುತ್ತೆ ಅಲ್ಲೇನೆ. ಸೊ ಆ ವಿಷಯವನ್ನ ಇವ್ರ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ವರೂಪಂ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ವಾಕ್ಯನೇ ನಿರ್ಣೀಯತೆ. ಈ ಬ್ರಹ್ಮದ ಸ್ವರೂಪ ಏನು ಅಂತ ಕೇಳಿದಾಗ ಅದು ಈ ಆನಂದವೇ ಅದರ ಒಂದು ಬ್ರಹ್ಮದ ಸ್ವರೂಪ ಅನ್ನೋದನ್ನ ಶ್ರುತಿಯಿಂದ ನಮಗೆ ಗೊತ್ತಾಗ್ತಾ ಇದೆ ಅಂತ ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಪ್ರಮಾಣಂಚ ವಿಷ್ಣು ಸರಿ, ವಿಷ್ಣು ಅನ್ನೋದಕ್ಕೆ ಪ್ರಮಾಣ ಯಾವುದು ಅಂತ ಹೇಳಿದಾಗ ಅದಕ್ಕೆ ಮುಂದಿರೋ ಒಂದು ವ್ಯಾಖ್ಯಾನ ಇದೆ. ಅದನ್ನ ನಾವು ಮುಂದಿನ ಕ್ಲಾಸಲ್ಲಿ ಅದನ್ನ ನೋಡೋಣ. ಇಲ್ಲಿ ನಿಲ್ಲಿಸೋಣ. ಈ ಮೊದಲನೇ ಶ್ಲೋಕವನ್ನ ನಾವು ಹೇಳಿರೋದು ಒಂದು ಪದ್ಧತಿಯಾಗಿ ಕೊಂಡಿರೋಣ ಒಂದೊಂದು ಕ್ಲಾಸಲ್ಲೂ ಕೂಡ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಹೀಗೆ ಅದೇ ಸಂಸ್ಕೃತ ವ್ಯಾಖ್ಯಾನ ಅನುಸರಿಸಿ ಅವ್ರು ಬರ್ತಿದ್ದಾರೆ. ಹೌದು, ಅವರೇ ಹೇಳಿದ್ದಾರೆ ಅದರಲ್ಲಿ. ಇವರು ಕವಿ